ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಈಗ ನಮ್ಮ ಸತ್ಸಂಗದಲ್ಲಿ ಅಪರೋಕ್ಷಾನುಭೂತಿ ಗ್ರಂಥದ ಮನನವನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಇದುವರೆಗೂ 130 ಶ್ಲೋಕಗಳನ್ನ ಮನನ ಮಾಡಿದ್ವಿ. ಇವತ್ತು 131ನೇ ಶ್ಲೋಕದಿಂದ ಮುಂದುವರ್ಸೋಣ. 131ನೇ ಶ್ಲೋಕ ಏನ್ ಹೇಳುತ್ತೆ? ಯೇ ಹಿ ವೃತ್ತಿಂ ವಿಜಾನಂತಿ ಜ್ಞಾತ್ವಾಪಿ ವರ್ಧಯಂತಿ ಯೇ ತೇ ವೈ ಸತ್ಪುರುಷಾಧನ್ಯ ವಂದ್ಯಾಸ್ತೆ ಭುವನತ್ರಯೇ. ಇದರ ಅರ್ಥ ಹೀಗಿದೆ: ಸಾಧಕರು ಸಮಾಧಿಯಲ್ಲಿ ಬ್ರಹ್ಮಾಕಾರ ವೃತ್ತಿಯನ್ನು ಗಳಿಸುತ್ತಾರೆ. ಆಮೇಲೆ ಹಿಂದೆ ತಿಳಿಸಿದಂತೆ ಕ್ರಮೇಣ ಅದನ್ನು ಅಭ್ಯಾಸ ಮಾಡಿ ಬೆಳೆಸಿಕೊಂಡು ನಿಸ್ಸಂಶಯವಾಗಿ ಬ್ರಹ್ಮಜ್ಞಾನವನ್ನು ಪಡೆಯುತ್ತಾರೆ. ಹೀಗೆ ಯಾರ ಮನಸ್ಸು ಬ್ರಹ್ಮದಲ್ಲಿಯೇ ನೆಲೆ ನಿಲ್ಲುವುದೋ ಅವರೇ ಸತ್ಪುರುಷರು, ಅವರೇ ಧನ್ಯರು, ಅವರೇ 3 ಲೋಕಕ್ಕೂ ಪೂಜ್ಯರು ಅಂತ ತಿಳಿಸ್ತಾ ಇದ್ದಾರೆ. ಇದರ ವಿವರಣೆಯನ್ನ ಯಾರಾದ್ರೂ ಕೊಡುವರಂತೆ. ನಾವು 30ನೇ ಶ್ಲೋಕದಿಂದಲೇನೆ ಬ್ರಹ್ಮಾಕಾರ ವೃತ್ತಿ ಅಂದ್ರೆ ಏನು ಅನ್ನೋದನ್ನ ಪ್ರಾರಂಭಿಸಿದ್ದಾರೆ. 130ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾರಿಗೆ, ಯಾವ ಮನುಷ್ಯನಿಗೆ ಬ್ರಹ್ಮ ಅಂದ್ರೆ ಏನೋ, ಆತ್ಮಜ್ಞಾನ ಅಂದ್ರೆ ಏನೋ ಅದರ ಬಗ್ಗೆ ಒಂದು ಅರಿವು ಅನ್ನೋದು ಇಲ್ಲದೆ ಇದ್ರೆ ಅವನು ಯಾವ ತರ ಜೀವನ ಮಾಡ್ತಾನೆ ಅಂದ್ರೆ ಪಶುವಿನ ರೀತಿಯಲ್ಲಿ ಜೀವನವನ್ನ ಮಾಡ್ತಾನೆ. ಪಶುವು ಮತ್ತೆ ಅವನಿಗೆ ಯಾವ ವ್ಯತ್ಯಾಸ ಇರೋದಿಲ್ಲ ಅಂತ. ಮನುಷ್ಯ ಹೇಗೆ ಉತ್ತಮ ಅಂತಂದ್ರೆ ಇದೊಂದು ವಿಚಾರದಲ್ಲಿ ಅನ್ನೋದು ಎಲ್ಲ ತಿಳಿದಂತಹ ಮಹನೀಯರು ಹೇಳುವಂತಹದ್ದು. ಆತ್ಮಜ್ಞಾನವನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇರೋದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಅವನು ಉತ್ತಮನಾಗ್ತಾನೆ. ಅಂದ್ರೆ ಅದರಲ್ಲಿ ಈ ಕಡೆಗೆ ಒಲವನ್ನ ತೋರಿಸಿ, ಆತ್ಮಜ್ಞಾನದ ಕಡೆಗೆ ಒಲವನ್ನ ತೋರಿಸಿದಾಗ, ಇಲ್ಲ ಅಂತಂದ್ರೆ ಅವನು ಇಲ್ಲ ಪ್ರವೃತ್ತಿ ಮಾರ್ಗದಲ್ಲೇ ಇದ್ದುಕೊಂಡಿದ್ರೆ ಆಗ ಅವನಿಗೂ ಮತ್ತೆ ಈ ಪಶುಗಳಿಗೂ ಬೇರೆ ಏನು ವ್ಯತ್ಯಾಸ ಇರೋದಿಲ್ಲ. ಅವುಗಳಿಗೆ ಯಾವ ಎಲ್ಲ ಕಾಮನೆಗಳು ಹೇಗೆ ಇರುತ್ತೋ, ಮತ್ತೆ ಹೇಗೆ ನಿದ್ರಾ, ಆಹಾರ, ಮತ್ತೆ ಭಯ, ಮತ್ತೆ ಪ್ರೊಕ್ರಿಯೇಷನ್, ಈ 4 ಸಹ ಪ್ರಾಣಿಗಳಿಗೆ ಇದ್ದೇ ಇರುತ್ತೆ. ಹಾಗೆ ಅಷ್ಟೇ ಜೀವನವನ್ನ ಮಾಡ್ತಾನೆ. ಅದರ ಮೇಲ್ಮೆಟ್ಟಕ್ಕೆ ಹೋಗಿ ತನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಆಗ ಈ ಆತ್ಮಜ್ಞಾನ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಗುರುವಿನ ಮುಖೇನವೇ ನಾವು ತಿಳ್ಕೊಳ್ಬೇಕಾಗಿ ಇರೋದು. ಈಗ ನಮ್ಗಂತೂ ಸದ್ಗುರುಗಳು ಸಿಕ್ಕಿದ್ದಾರೆ. ಅವರು ತಿಳಿಸ್ಕೊಟ್ಟಿದ್ದನ್ನ ನಾವು ಇಲ್ಲಿ ನಮ್ಮ ಸತ್ಸಂಗದಲ್ಲಿ ಮನನ ಮಾಡ್ತಾ ಹೋಗೋಣ. ಹರಿ ಓಂ ವೀಣವ್ರೆ. ನಾವು ಹಿಂದಿನ ಸತ್ಸಂಗದಲ್ಲಿ ಅದೇ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಆದ್ರಿಂದ ನನಗೆ ಸಿಗ್ತಾನೆ ಇಲ್ಲ. ಏನು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಏನ್ ಇಂಟರ್ನೆಟ್ ಅದು ಕೇಳಿಸ್ತಾ ಇಲ್ಲ ಸರಿಯಾಗಿ ತಾನೆ? ಇರ್ಲಿ, ಪರವಾಗಿಲ್ಲ. ಅದೇ ನಾ ಹೇಳೋದು ಕೇಳಿಸ್ತಾ ಇದೆಯಾ ನಿಮ್ಗೆ? ಹೋಗ್ಲಿ, ನೆಟ್ಟು ಆಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯ್ತಾ ಇದೆ. ಇನ್ನೂ ಬ್ರೌಸ್ ಆಗ್ತಾನೇ ಇದೆ ಇನ್ನೂ. ಸರಿ, ಓಕೆ ಮೇಡಮ್. 130ರವರೆಗೂ ನಾವು ಮನನ ಮಾಡಿದ್ವಿ ಹಿಂದಿನ ಸತ್ಸಂಗದಲ್ಲಿ. ಇವತ್ತು 131ನೇ ಶ್ಲೋಕದಿಂದ ಮನನ ಮಾಡ್ತಾ ಇದ್ವಿ. ಅದು ಏನು ಅಂತ ಹೇಳಿದ್ದಾಯ್ತು. ವಿಜಯಲಕ್ಷ್ಮಿಯವರು ಅದರ ವಿವರಣೆಯನ್ನ ಈಗ ಕೊಡ್ತಾರೆ. ವಿಜಯಲಕ್ಷ್ಮಿಯವರೇ, ಆಗ್ಬೋದಾ? ಸರಿ.
ಈಗ ಈ ಬ್ರಹ್ಮಾಕಾರ ವೃತ್ತಿ ಅಂದ್ರೆ ಈ ಅರ್ಥಾತ್ ಆ ಬ್ರಹ್ಮನ ಒಂದು ಜ್ಞಾನ ಪಡಿಬೇಕಾದ್ರೆ ಅವನು ಅತ್ಯಂತ ಪವಿತ್ರನಾಗಿರ್ಬೇಕು. ಅಂದ್ರೆ ಅದಕ್ಕಿಂತ ಮೊದಲು ಅವನ ನಿಧಿಧ್ಯಾಸ ಇವನು ಮಾಡ್ತಾ ಮಾಡ್ತಾ ಬಂದಾಗ ಅವನಲ್ಲಿ ಬ್ರಹ್ಮಜ್ಞಾನ ಮೊದಲು ತಾನು ಆತ್ಮ ಅನ್ನೋದೊಂದು ಅರಿವು ಬರಬೇಕು. ಅರಿವು ಬಂದ್ಮೇಲೆ ಆಮೇಲೆ ಅವನಿಗೆ ಏನಾಗ್ತೈತಮ್ಮ, ಹಾಗೆ ತನ್ನ ಒಂದು ಧ್ಯಾನದಲ್ಲಿ ಆ ಧ್ಯಾನನು ಬಿಟ್ಟ ಮೇಲೆ ಅವನಿಗೆ ಬ್ರಹ್ಮ ಧ್ಯಾನ ಬರ್ತೈತಿ ಅಂತ ನಾನು, ಹೌದಲ್ರಿ? ಇಂಥ ಒಂದು ವೃತ್ತಿಯನ್ನ ಅವನು ಅಭ್ಯಾಸ ಸದಾ ಕಾಲ ಅದನ್ನ ನಿಧಿಧ್ಯಾಸ ಮಾಡ್ತಾ ಮಾಡ್ತಾನೆ ಇದ್ದಾಗ ಮಾತ್ರ ಅವನಿಗೆ ಆ ಒಂದು ಬ್ರಹ್ಮ ಜ್ಞಾನ ಅನ್ನೋದು ಅವನಿಗೆ ಅದರಲ್ಲಿ ಸಮಾಧಿ ಹೋಗುವಂತದ್ದು ಒಂದು ಶಕ್ತಿಯನ್ನ ಗಳಿಸ್ಕೊತಾನೆ ಅಂತ ಹೇಳ್ಬೋದು. ಅದೇ ರೀತಿ ಅವನ ಅಭ್ಯಾಸದಲ್ಲಿ ಯಾವುದೇ ಒಂದು ಸಂಶಯ ಇರಬಾರ್ದು. ಈಗ ಅವನಿಗೆ ಮೊದಲೆಲ್ಲ ಇದನ್ನೆಲ್ಲ ನಾವು ಇಲ್ಲಿವರೆಗೂ ಬರ್ಬೇಕಾದ್ರೆ ನಾನು ಯಾರು ಅದೆಲ್ಲ ತಿಳ್ಕೊಬೇಕಾದ್ರೆ ಹಂತವಾಗಿ ಸಂಶಯಗಳು ಬಂದೇ ಬರ್ತಾವ. ಆ ಸಂಶಯಗಳನ್ನ ನಿವಾರಣೆ ಮಾಡ್ಕೊಂತ ಬಂದ್ಮೇಲೆ ಆ ಒಂದು ಜ್ಞಾನದಲ್ಲೇ ಸಂಪೂರ್ಣವಾಗಿ ಪಡೆದಾಗ ಮಾತ್ರ ಆ ಬ್ರಹ್ಮ ಜ್ಞಾನ ಬರ್ತೈತಿ. ಇಲ್ಲದೆ ಇದ್ರೆ ಅವನು ಮತ್ತು ಅಜ್ಞಾನಿಯಾಗೆ ಉಳಿತಾನೆ ಅಂತ ಹೇಳ್ಬೋದು. ಇಲ್ಲದ್ರೆ ಅವನು ಒಂದ್ ರೀತಿ ಪಶು ಸಮಾನಾಗೇ ಇರ್ತಾನೆ. ಇವ್ಯಾವುದೋ ಜ್ಞಾನ ಇಲ್ಲ ಅಂದ್ರೆ ಪಶು ಸಮಾನಾಗೇ ಇರ್ತಾನೆ ಅಂತ. ಆಮೇಲೆ ಈಗ ಬ್ರಹ್ಮದಲ್ಲೇ ನೆಲೆ ನಿಲ್ಲೋದು ಅವರು ಸತ್ಪುರುಷರು. ಈಗ ಬ್ರಹ್ಮ ಧ್ಯಾನದಲ್ಲೇ ನೆಲೆ ನಿಲ್ಬೇಕಾದ್ರೆ ಈ ಎಲ್ಲ ಸಾಧನೆಯಿಂದ ಮುಂದೆ ಬಂದ ಮೇಲೆ ಅವನ ಬುದ್ಧಿ ಏನಿರ್ತೈತಲ್ಲ, ಅವನ ವಿಚಾರಗಳು, ಅವನ ಬುದ್ಧಿ ಎಲ್ಲ ಒಂದು ಸಮತಟ್ಟದಲ್ಲಿ ಇರ್ತೈತಿ ಅವ ಈ ಧ್ಯಾನ ಪಡೆದ ಮೇಲೆ. ಆಮೇಲೆ ಅವನಿಗೆ ಯಾವಾಗ್ಲೂ ಈ ಒಂದು ಯಾರ ಒಂದು ಇದರಲ್ಲಿ ಇದು ಇರಂಗಿಲ್ಲ, ಯಾವುದು ರಾಗ ದ್ವೇಷ ಇರೋದಿಲ್ಲ. ಆಮೇಲೆ ಅಲ್ಲಿ ಸುಖ ದುಃಖ ಅನ್ನೋದು ಇರೋದಿಲ್ಲ. ಎಲ್ಲದ್ರಲ್ಲಿ ಒಂದು ಸಮನಾಗಿ ಕಂಡುಕೊಂಡವನೇ ಅವನು ಬ್ರಹ್ಮಜ್ಞಾನಿ ಆಗಿರ್ತಾನಮ್ಮ. ಹೀಗೆ ಅಂತ ಒಬ್ಬ ಸತ್ಪುರುಷರು ಅವ್ರು ಈಗ ಒಬ್ಬ ಸತ್ಪುರುಷ ಆದಂತ ಒಬ್ಬ ಜ್ಞಾನಿ ಸಿಕ್ಕಾನ ಅಂದ್ರೆ ಅವ್ 3 ಲೋಕದಲ್ಲಿ ಅವ್ರನ್ನ ಪೂಜ್ಯರು ಅಂತ ಹೇಳ್ತಾರಮ್ಮ. ಸರಿನಮ್ಮ? ಹಾ, ತುಂಬಾ ಯಾಕೆ ಚೆನ್ನಾಗಿ ಸರಿ ಈ ಒಂದು 3 ಲೋಕಗಳು ಅನ್ನೋದನ್ನು ಸಹ ಒಂದು ಸ್ವಲ್ಪ ಆಧ್ಯಾತ್ಮಿಕವಾಗಿ ಇದೆ, ಸ್ವಲ್ಪ ಚಿಂತನೆಯನ್ನು ಮಾಡೋಣ. 3 ಲೋಕಗಳು ಅಂತಂದ್ರೆ ಹೇಗೆ ಇವಾಗ ಸಾಮಾನ್ಯವಾಗಿ ಹೇಳೋದು ಅಂತಂದ್ರೆ ಭೂಲೋಕ, ಸ್ವರ್ಗಲೋಕ ಅಂತ ಹೇಳ್ತಾರೆ. ಭೂಲೋಕ ಅಂತಂದ್ರೆ ಏನು ಅಂತ? ಭೂಲೋಕ ಅಂತಂದ್ರೆ ಮಣ್ಣಿನಿಂದ ಆಗಿರುವಂತಹದ್ದು ಯಾವುದೋ ನಾವು ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ಮಾಡಿದಾಗ ಏನು ಇಲ್ಲಿ ಪ್ರಪಂಚದಲ್ಲಿ ಏನು ಕಾಣಿಸ್ತಾ ಇದೆಯೋ ಸಕಲವು ಅಲ್ವಾ. ಅಂದ್ರೆ ಈ ನನ್ನ ದೇಹ, ಮನಸ್ಸು, ಬುದ್ಧಿಗಳು ಸಹ, ದೇಹ ಅನ್ನೋದು ಮಣ್ಣಿನಿಂದನೇ ಆಗಿರೋದು. ಈ ದೇಹ ಅಂದ್ರೆ ಪಂಚಭೂತಗಳಿಂದ ಕೂಡಿರ್ತಕ್ಕಂಥದ್ದು, ಅದೇ ಭೌತಿಕವಾಗಿ ತೆಗೆದುಕೊಳ್ಬಹುದು. ಮತ್ತೆ ನಾವು ಸೂಕ್ಷ್ಮ ಒಂದು ಪ್ರಪಂಚಕ್ಕೆ ಹೋದಾಗ ಅಂದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಇರೋದು ಎಲ್ಲ ದೇವತೆಗಳು ನಡೆಸುವಂತಹದ್ದು ಅಲ್ವಾ. ಸೂಕ್ಷ್ಮ ಶರೀರದಲ್ಲಿ ಮತ್ತೆ ನಾವೇ ಏನು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲವೂ ನಡೆಸೋದು ಆ ಒಂದು ಶಕ್ತಿಗಳು ಮಾತ್ರ ಅನ್ನೋದು ಸಹ ತಿಳ್ಕೊಂಡಿದೀವಿ ಅಲ್ವಾ. ಎಲ್ಲ ದೇವತೆಯ ಶಕ್ತಿಗಳೇ ನಮ್ಮ ಒಂದು ಇಂದ್ರಿಯಗಳನ್ನ ನಡೆಸುವಂತಹದ್ದು. ಸಕಲವನ್ನು ನಡೆಸೋದು ಇಂದ್ರಿಯ ಶಕ್ತಿಗಳು. ಮತ್ತೆ ನಮ್ಮ ಪ್ರತಿಯೊಂದು ಚಟುವಟಿಕೆ ಹಿಂದೆ ಇರುವಂತಹದ್ದು ಶಕ್ತಿಯ ಒಂದು ಪ್ರಭಾವವೇ ಅಲ್ವಾ. ಅದು ಒಂದು ಲೋಕ ಅಂತ ತೆಗೆದುಕೊಳ್ಬೋದು. ಮತ್ತೆ ಅದರ ಹಿಂದೆ ಏನು ಆದಿ ದೈವಿಕ ಆಯ್ತು. ಈಗ ಆಧ್ಯಾತ್ಮಿಕ ಅಂತಂದ್ರೆ ಅಲ್ಲಿ ಪರಮಾತ್ಮ, ಆತ್ಮನ ಒಂದು ಆತ್ಮನಲ್ಲಿ ನನ್ನ ನಿಜ ಸ್ವರೂಪ. ಇಲ್ಲಿ ಎಲ್ಲ ಆದಿ ಭೌತಿಕ ಆಯ್ತು, ಆಧ್ಯಾತ್ಮಿಕ ಆದಿ ದೈವಿಕನೂ ಆಯ್ತು. ಈಗ ಆತ್ಮನ ಅಲ್ಲಿ ನೆಲೆ ನಿಲ್ಲುವಂತಹದ್ದು. ಈ 3ರಲ್ಲೂ ಸಹ ನಾವು ಪೂಜನೀಯರಾಗ್ತಾರೆ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ. ಅಂದ್ರೆ ಸಮರ್ಥವಾಗಿ ನಾವು ಎಲ್ಲ ಕಡೆಯೂ ಸಹ ನಮ್ಮ ಜೀವನವನ್ನು ನಡೆಸೋದಕ್ಕೆ
ಸಾಮರ್ಥ್ಯ ಹ್ಮ್ ಅನ್ನೋದು ಬರುತ್ತೆ. ಅಂದ್ರೆ ನಾವು ಲೋಕ ವ್ಯವಹಾರವನ್ನ ಮಾಡೋದಕ್ಕೆ ಮತ್ತೆ ಅದರ ಹಿಂದೆ ಇರುವಂತಹದ್ದು ಏನು ಅನ್ನೋದನ್ನು ಸಹ ತಿಳಿದುಕೊಂಡು ಅದಕ್ಕೂ ಸಹ ನಾವು ಯಜ್ಞಗಳ ಮೂಲಕ ಆ ಒಂದು ದೈವಿ ಶಕ್ತಿಗಳಿಗೆ ನಾವು ನಮ್ಮ ಒಂದು ಕೃತಜ್ಞತೆಯನ್ನು ಅರ್ಪಿಸೋದ್ರಿಂದ ಅದಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ಳೋದ್ರಿಂದ ಆ ಶಕ್ತಿಗಳು ಸಹ ನಮ್ಮಲ್ಲಿ ಸರಿಯಾಗಿ ಪ್ರವಹಿಸಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗತ್ತೆ. ಮತ್ತೆ ಕೊನೆಯದಾಗಿ ಆತ್ಮನಲ್ಲಿ ನೆಲೆ ನಿಲ್ಲುವುದೇ ಅದೇ ನಮ್ಮ ಪರಮ ಧ್ಯೇಯ. ಹೀಗೆ ಮೂರರಲ್ಲಿಯೂ ಸಹ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಅಂತ ಇದೊಂದು ದೃಷ್ಟಿ. ಹ್ಮ್ ಹ್ಮ್ ಈಗ ಈ 3 ಲೋಕ ಅಂದ್ರೆ ಆ ಒಂದು ವಿಚಾರ ಮಾಡ್ಬೇಕು ಅಂತ. ಹಾ, ಏಕೆಂದ್ರೆ ನಾವು ಈ ಸ್ವರ್ಗ ಹಾಗೆಲ್ಲ ತೆಗೆದುಕೊಂಡಾಗ ಸ್ವರ್ಗಕ್ಕೆ ಹೋದವರೆಲ್ಲ ಅಲ್ಲಿ ಪರ್ಮನೆಂಟ್ ಅಲ್ಲ. ಅಲ್ಲ ಇಲ್ಲ, ಹೌದು. ಅವ್ರ ಪುಣ್ಯ ಮುಗಿಯೋವರೆಗೂ ಇದ್ದು ನಾವು ಏನು ಸಂಪಾದನೆ ಮಾಡಿರ್ತೀವೋ ಪುಣ್ಯ ಅದೆಲ್ಲ ವ್ಯಯ ಮುಗಿಯೋವರೆಗೂ. ಆದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತೀವಿ ಅಂತ ಬಿಟ್ಟು, ಯಾವಾಗ ಪೂರ್ತಿಯಾಗಿ ಆತ್ಮಜ್ಞಾನವನ್ನ ಗಳಿಸಿದ್ಮೇಲೆ ನಾನು ಪರಮಾತ್ಮನಿಗಿಂತ ಬೇರೆ ಅಲ್ಲ ಅಂತ ಯಾವಾಗ ಮನದಟ್ಟಾಗ್ಬಿಡ್ತೋ, ಈ ನಿಧಿಧ್ಯಾಸ ಎಲ್ಲ ಮಾಡದ್ಮೇಲೆ ಅಲ್ಲೇ ನೆಲೆ ನಿಲ್ತೀವಿ, ಮತ್ತೆ ಈ ಮರ್ತ್ಯ ಲೋಕಕ್ಕೆ ಬರಲ್ಲ. ಇಂದ್ರಮ್ಮ ಅವ್ರೇನಾದ್ರೂ ಹೇಳೋದಿದ್ಯಾ? ಅದು ಜೀವಾತ್ಮ ಪರಮಾತ್ಮ ಒಂದು ಅಂತ ತಿಳಿದಾಗ ಅವನು ಬ್ರಹ್ಮ ಆಗ್ತಾನೆ ಅಂತ. ಅಷ್ಟೇ ಅನ್ಸುತ್ತೆ ಮೇಡಮ್, ಮತ್ತೆಂತದು ಇಲ್ಲ. ಅವನು ಹೇಗೆ ಸಾಧನೆ ಮಾಡ್ಕೊಂತ ಎಷ್ಟೊಂದು ಸಾಧನೆ ಮಾಡ್ತಾನಲ್ಲ, ನಿಧಿಧ್ಯಾಸ ಮಾಡ್ತಾ ಮೇಲೆ ಅದು ನಿಧಿಧ್ಯಾಸನೂ ಹೋಗ್ತೈತಿ ಅಂತ ಹೇಳ್ತಾರ. ಹೋದ್ಮೇಲೆ ಅವನು ಸದಾ ಕಾಲ ಒಂದು ಸಮಾಧಿಯಲ್ಲೇ ಇರ್ತಕ್ಕಂಥದ್ದು. ಅಂದ್ರೆ ಅದು ಇತ್ಲಾಗ ಎಚ್ಚರನೂ ಇರ್ತಾರ ಅವರು, ಮತ್ತೆ ಸಮಾಧಿಯಲ್ಲೂ ಇರ್ತಾರ. ಈಗ ರಮಣ ಮಹರ್ಷಿ ಅವ್ರದೊಂದು ಉದಾಹರಣೆ ಕೊಟ್ರು ಗುರುಜಿಯವರು. ಅವರೆಲ್ಲ ಕೆಲಸನೂ ಮಾಡ್ತಿರ್ತಾರ. ಹಿಂದೆ ಎಲ್ಲ ಅವರು ಗೌರಿ ಶಂಕರ್ ಎಲ್ಲೇ ಒಂದ್ ಕಡೆ ತಪಸ್ ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು ಅಂತೇಳಿ ಒಬ್ಬ ಸನ್ಯಾಸಿ ನೋಡಿರ್ತಾರಂತೆ. ಅವರು ಹೇಳ್ತಾರ, ಇವ್ರು ಇಲ್ಲಿ ಬಂದ್ಬಿಟ್ಟು ಎಲ್ಲಾ ತಮ್ಮ ಧ್ಯಾನ ಬಿಟ್ಟು ಇವ್ರೆಲ್ಲರೂ ಜನರ ನಡುವೆಲ್ಲ ಬೆರ್ತಿದಾರ ಅಂತ ಹೇಳಿ ಅವನಿಗೆ ಬೇಜಾರಾಗ್ತೈತಿ. ಅವಾಗ ಹೇಳ್ತಾರ, ಇವರು ರಮಣರು ಹೇಳ್ತಾರ, ಅದು ಅಲ್ಲಿ ಮುಗಿದು ಹೋತು, ನನ್ಗೆ ಮುಂದೆ ಧ್ಯಾನ ಮಾಡೋ ಅವಶ್ಯ ಇಲ್ಲ ಅಂತ ಅವರು ಹೇಳ್ತಾರ. ಆಮೇಲೆ ರಾಮಕೃಷ್ಣ ಪರಮಹಂಸರು ಸಹಿತ ಅವ್ರಿಗೂ ಹಂಗ ಬರ್ತೈತಮ್ಮ. ಅವರು ಸಹಿತ ಏನ್ ಹೇಳ್ತಾರ, ನನಗೂ ಈಗ ಅವ್ರಿಗೆ ಯಾವಾಗ ಅವರು ತೋತಾಪುರಿ ಗುರುಗಳು ಬಂದು ಧ್ಯಾನ ಕೊಟ್ರು, ಆತ್ಮಜ್ಞಾನ ಕೊಟ್ರು, ಅವ್ರು 3 ದಿನ ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ, ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿದ್ರಂತೆ. ಆಮೇಲೆ ಅವ್ರಿಗೆ 3 ದಿನ ಆದ್ಮೇಲೆ ಎಚ್ಚರ ಆದ್ಮೇಲೆ ಸಹಿತ ಈ ಗುರುಗಳು ಬಾ ಧ್ಯಾನ ಮಾಡು ಅಂತ ಹೇಳ್ತಾರಂತೆ. ಯಾಕೆ ಧ್ಯಾನ ಮಾಡ್ಬೇಕು ನಾನು ಅಂತ ಕೇಳ್ತಾರಂತೆ ಇವ್ರು. ಆವಾಗ ಅವ್ರಿಗೆ ಅದೆಲ್ಲ ಧ್ಯಾನ ಮಾಡೋ ಅವಶ್ಯನೂ ಇರೋಂಗಿಲ್ಲ ಅಂತ, ತಮ್ಮ ಒಂದು ಸಮಾಧಿ ಸ್ಥಿತಿಯಲ್ಲಿ ಇದ್ದ ಮೇಲೆ ಅಂತ ಹೇಳ್ತಾರೆ. ಅಲ್ಲಿಗೆ ತಲುಪ್ಬೇಕು. ಅಲ್ಲಿ ತಲುಪ್ಬೇಕು ಅಂದ್ರೆ ನಾವು ಅಲ್ಲೇ ಇದೀವಿ, ಅದನ್ನ ತಿಳ್ಕೊಳ್ಬೇಕಷ್ಟೇ, ಅರಿತ್ಕೊಳ್ಬೇಕು. ಅಂದ್ರೆ ನಮ್ಗೆ ಯಾವ್ದು ಬೇಡವೋ ಅದನ್ನೆಲ್ಲ ತೆಗಿಯೋದಕ್ಕೆ, ನಮ್ಗೆ ಸಮರ್ಥವಾಗಿ ತೆಗಿಯೋದಕ್ಕೆ ಸಾಧ್ಯ ಆಗ್ಬೇಕಷ್ಟೇ. ಸಾಧ್ಯ, ಹೌದೌದು. ಅಂದ್ರೆ ನಮ್ಮಲ್ಲಿರೋ ವಾಸನೆಗಳು ಹೋಗ್ಬೇಕು. ಈ ಪ್ರಪಂಚದ ಮೇಲಿರೋ ಆಸೆ, ನೋಡ್ತಿರ್ತಕ್ಕಂತ ವಸ್ತುಗಳ ಮೇಲಿರ್ತಕ್ಕಂತ ಆಸೆ, ಇವೆಲ್ಲ ಹೋಗ್ಬೇಕು. ಆ ವಾಸನೆಗಳು ಹೋದಾಗ ಮಾತ್ರ ಇದು ಆತ್ಮಜ್ಞಾನ ಬಂದು ಆಮೇಲೆ ಅದು ನಿಧಿಧ್ಯಾಸ ಮಾಡ್ಬಿಟ್ಟು ನಿಧಿಧ್ಯಾಸದಿಂದ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಸಮಾಧಿಗೆ ಹೋಗ್ತಾರ ಅಂತ. ಇಷ್ಟೊಂದು ಅಂತೂ ತಿಳ್ಕೊಂಡಿದ್ದೆ ನೋಡಮ್ಮ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಎಲ್ಲ ಚೆನ್ನಾಗಿ ಹೇಳಿದ್ದೀರಾ. ಯೇಷಾಂ ವೃತ್ತಿ ಸಮಾವೃದ್ಧ ಪರಿಪಕ್ವಾಚ ಸಾ ಪುನಃ ತೇ ವೈ ಸದ್ಬ್ರಹ್ಮತಾಂ ಪ್ರಾಪ್ತ ನೇತರೇ ಶಬ್ದವಾದಿನಃ. ಇಲ್ಲಿ ಸ್ಪ್ಲಿಟ್ ಮಾಡೋದು ತಪ್ಪು ಮಾಡಿದ್ದೀನಿ. ತೇ ವೈ ಸದ್ಬ್ರಹ್ಮತಾಂ ಪ್ರಾಪ್ತಾನ್ ಏತರೇ ಶಬ್ದವಾದಿನಃ.
ಓಕೆ, ಇದರ ಅರ್ಥ ಹೇಳೋಣ. ಯಾರು ನಿರಂತರವಾಗಿ ಬ್ರಹ್ಮಾಕಾರ ವೃತ್ತಿಯನ್ನು ಅಭ್ಯಾಸ ಮಾಡಿ ಅದರಲ್ಲಿ ಪರಿಣತಿಯನ್ನು ಸಾಧಿಸಿರುತ್ತಾರೋ, ಯಾರಲ್ಲಿ ಆ ವೃತ್ತಿಯು ಪರಿಪಕ್ವವಾಗಿ ಬ್ರಹ್ಮಜ್ಞಾನವು ಸ್ಥಿರವಾಗಿರುವುದೋ ಅವರೇ ಬ್ರಹ್ಮ ರೂಪವನ್ನು ಪಡೆಯುತ್ತಾರೆ, ಅಂದ್ರೆ ಮುಕ್ತರಾಗ್ತಾರೆ. ಅದನ್ನು ಬಿಟ್ಟು ಬ್ರಹ್ಮದ ಬಗ್ಗೆ, ಬ್ರಹ್ಮ ವೃತ್ತಿಯ ಬಗ್ಗೆ ಉದ್ದುದ್ದ ಮಾತನಾಡುವರು ಬ್ರಹ್ಮಜ್ಞಾನಿಗಳು ಅಲ್ಲ ಅಂತ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಇಂದ್ರಮ್ಮ ಅವರು ಹೇಳ್ತೀರಾ ಇದನ್ನ? ಹಾ, ಹೇಳ್ತೀನಿ ಮೇಡಮ್. ಅಂದ್ರೆ ಇಲ್ಲಿ ಇಷ್ಟೊಂದು ನಾವು ಇದು ಮಾಡ್ಕೊಂಡ್ ಬಂದ್ವಿ ನಿಧಿಧ್ಯಾಸದಲ್ಲಿ. ಅದರಲ್ಲಿ ಯಮ, ನಿಯಮ, ಸನ್ಯಾಸ, ಮೌನ, ದೇಶ, ಕಾಲ ಇವೆಲ್ಲ 15 ಹಂತಗಳನ್ನ ಮುಗಿಸ್ಕೊಂಡು ಈ ಸ್ಟೇಜಿಗೆ ಬಂದಾಗಿದೆ ನಾವು. ಇದರ ಬಂದಾದ ನಂತರ ಈಗ ನಾವು ಬ್ರಹ್ಮ ವೃತ್ತಿಯನ್ನೇ ಒಂದ್ ಸ್ವಲ್ಪ ಹೊತ್ತು ಬಳಸ್ಕೊಳ್ಳೋದು, ಆಮೇಲಿಂದ ಬಿಟ್ಟು ಹಾಕೋದು, ನಾನು ಬ್ರಹ್ಮಾಸ್ಮಿ ಅನ್ನೋದು, ಮತ್ತೆ ಯಥಾ ಪ್ರಕಾರವಾಗಿ ನಾವು ಮತ್ತೆ ಕಾಮದ ವಿಷಯಗಳನ್ನ ಅಥವಾ ಭೋಗದ ವಿಷಯಗಳನ್ನ ಇದ್ರೊಳಗೆ ಚಿಂತನೆ ಮಾಡ್ತಿದ್ರೆ ಇದು ಬ್ರಹ್ಮವೃತ್ತಿಯನ್ನು ನಾವು ಪಡಿಲಿಕ್ಕೆ ಆಗೋದೇ ಇಲ್ಲ. ಅದರ ಬದಲಾಗಿ ನಾವು ಇಷ್ಟೊಂದು ಅರಿವು ಮಾಡ್ಕೊಂಡು, ಇಷ್ಟೊಂದು ಅಧ್ಯಯನ ಮಾಡಿ, ಇಷ್ಟೊಂದು ಶ್ರವಣ ಮಾಡ್ಕೊಂಡಿದೀವಿ, ಮನನ ಮಾಡ್ಕೊಂಡಿದೀವಿ, ನಿಧಿಧ್ಯಾಸ ಮಾಡ್ತಾನೇ ಇದ್ದೀವಿ. ಆದ್ರೆ ಈ ಬ್ರಹ್ಮವೃತ್ತಿಯನ್ನ 1-2 ಸಾರಿ ಮಾಡ್ಕೊಂಡು ಬಿಟ್ಬಿಟ್ರೆ ಅದು ನಮ್ಗೆ ಫಲ ಸಿಗೋದಿಲ್ಲ. ಅದನ್ನ ಯಾವಾಗ್ಲೂ ಬೆಳೆಸ್ತಾ ಇರ್ಬೇಕು, ವೃದ್ಧಿಪಡಿಸ್ಕೊತಾ ಇರ್ಬೇಕು, ಸದಾ ಅದರ ಚಿಂತನೆಯಲ್ಲೇ ಇರ್ಬೇಕು. ಅದ್ರ ಜೊತೆಗೆ ಈಗ ಯಾವಾಗ್ಲೂ ನಾವು ಬ್ರಹ್ಮಚಿಂತನೆಯನ್ನ ಮಾಡ್ತಾ ಇದ್ರೆ ಆ ಸ್ವರೂಪನೇ ಆಗ್ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯಾವ ಸನ್ನಿವೇಶ ಇರ್ತೀವಿ, ಯಾರನ್ನ ಚಿಂತನೆ ಮಾಡ್ತಾ ಇರ್ತೀವಿ, ಯಾವುದೇ ಒಂದು ಇದನ್ನ ಯಾವಾಗ್ಲೂ ಅದನ್ನೇ ರೂಢಿಸ್ಕೊಳ್ತಾ ಇರ್ತೀವಿ, ನಾವೇ ಅದಾಗ್ಬಿಡ್ತೇವೆ ಅಂಥೇಳಿ ಇದ್ರೊಳಗೆ ನಾನು ಕೇಳಿದ್ದೀನಿ ಮೇಡಮ್. ಯಾಕೆಂದ್ರೆ ಯಾವ್ದು ಇದ್ರೊಳಗೆ ಇರ್ತೀವೋ, ಯಾವುದೇ ಒಂದು ಸಂಕಲ್ಪ ಇರ್ಬೋದು, ಯಾವುದೇ ಒಂದು ರೂಢಿ ಇರ್ಬೋದು, ಸನ್ನಿವೇಶ, ವಾತಾವರಣ, ಅದ್ರಲ್ಲಿ ಏನಿರ್ತದೆ ಅದು ಬಹಳ ಪ್ರಭಾವ ಬೀರ್ತದೆ ನಮ್ಗೆ. ಹಾಗಾಗಿ ನಾವು ಅದೇ ಒಂದು ಇದ್ರೊಳಗೆ ಹೋಗ್ಬಿಟ್ಟು ಮತ್ತೆ ಯಥಾ ಪ್ರಕಾರ ಬ್ರಹ್ಮಚಿಂತನೆಯನ್ನ ಬಿಟ್ಬಿಟ್ಟು ಇದನ್ನ ಬೇರೆ ವೃತ್ತಿಯನ್ನ ಭಾರಿಯಾಗಿ ಅಳವಡಿಸ್ಕೊಂಡ್ಬಿಡ್ತೀವಿ. ಅದನ್ನ ಬಿಟ್ಟು ಈ ಶ್ಲೋಕದ ಪ್ರಕಾರ ಹೇಳ್ತಾ ಇರೋದು ಬ್ರಹ್ಮಚಿಂತೆಯನ್ನ ಮಾಡ್ತಾನೆ ಇರಿ, ಆಗ ನೀವು ಬ್ರಹ್ಮ ಸ್ವರೂಪರೇ ಆಗ್ಬಿಡ್ತೀರಾ, ಆಗ ಎಲ್ಲರಿಗೂ ಕೂಡ ನೀವು ಪೂಜ್ಯರಾಗ್ತೀರಾ ಅಂತ ಈ ಒಂದು ಶ್ಲೋಕದ ಅರ್ಥ ಅನ್ಸುತ್ತೆ ಮೇಡಮ್ ನನ್ಗೆ. ಮತ್ತೆ ಜಾಗೃತ ಮನಸ್ಸಿನಲ್ಲಿ ನಾವು ಏನೇನ್ ನೋಡ್ತೀವಿ ಲೌಕಿಕವಾಗಿ, ಪ್ರಾಪಂಚಿಕವಾಗಿ, ಅದನ್ನ ಎಷ್ಟು ಬಳಸ್ಕೊಂಡ್ರು ಕೂಡ ನಮ್ದು ಸುಪ್ತ ಮನಸ್ಸಿನಲ್ಲಿ ಅದನ್ನ ಇದು ನಮಗ್ ಗೊತ್ತಾಗ್ತಾ ಇದೆ. ಪ್ರಪಂಚ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ನಿಧಿಧ್ಯಾಸದ ಮೂಲಕ ನಾವು ಪದೇ ಹೇಳ್ಕೊಳ್ತಾ ಇದ್ದೀವಿ. 15 ಹಂತಗಳನ್ನು ಕೂಡ ನಾವು ಮುಗಿಸ್ಕೊಂಡು ಅದನ್ನು ಕೂಡ ಜ್ಞಾನ ಮಾರ್ಗದಲ್ಲಿ ಒಂದು ಶ್ರವಣವನ್ನ ಮಾಡ್ಕೊಂಡು ಮತ್ತೆ ಆಧ್ಯಾತ್ಮಿಕ ಗ್ರಂಥಗಳನ್ನ ಓದೋದು, ನಿಮ್ಮಂತಹ ಒಂದು ಸತ್ಸಂಗದಲ್ಲಿ ನಾವು ಅಟೆಂಡ್ ಆಗೋದು, ಇದೆಲ್ಲ ಒಂದು ಇದಾದ್ರೂ ಕೂಡ ಈ ಒಳಗಿರ್ತಕ್ಕಂಥ ಮನಸ್ಸನ್ನ ನಾವು ಆ ನಿಧಿಧ್ಯಾಸದಿಂದ ನಾನು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂತಹ ಒಂದು ಇದನ್ನ ನಾವು ಪರಿಪೂರ್ಣವಾಗಿ ಬಳಸ್ಕೊಂಡ್ಬಿಟ್ರೆ ಆಗ ನಾವು ಖಂಡಿತವಾಗಿ ಬ್ರಹ್ಮಸ್ವರೂಪಗಳೇ ಆಗ್ಲಿಕ್ಕೆ ಸಾಧ್ಯ. ಇದನ್ನ ನಾವು ಎಲ್ಲರಿಗೂ ಕೂಡ ಪೂಜ್ಯರ ಹಾಗೆ ಆಗ್ಬೇಕಾಗ್ತದೆ ಅವಾಗ. ಯಾಕೆಂದ್ರೆ ನಾವು ಬ್ರಹ್ಮಸ್ವರೂಪರಿಂದಾಗ ನಮ್ಮಲ್ಲಿ ಯಾವ ಒಂದು ನಿಷ್ಕಳಂಕವಾದ ಭಾವನೆ ಇರಲ್ಲ. ಯಾವುದು ಸುಖ ದುಃಖಗಳು ಆಗ್ಲಿ ಅಥವಾ ಕಷ್ಟ ಕಾರ್ಪಣ್ಯಗಳಾಗ್ಲಿ, ಇದು ಯಾವುದಕ್ಕೂ ನಾವು ಗಮನ ಕೊಡೋದಿಲ್ಲ, ಅದನ್ನ ಅಳವಡಿಸ್ಕೊಡೋದಿಲ್ಲ, ಅನುಭವಿಸೋದೇ ಇಲ್ಲ. ಹೀಗಾಗಿ ನಾವು ಬ್ರಹ್ಮಸ್ವರೂಪರೇ ಅಂತಕ್ಕಂಥ ಆಗೋವರೆಗೂ ನಾವು ಈ ನಿಧಿಧ್ಯಾಸವನ್ನ ಮಾಡ್ಬೇಕಾಗತ್ತೆ. ಅದನ್ನ ಪದೇ ನಾವು ನಮ್ಮ ವೃತ್ತಿ ಒಳಗೆ ಬೆಳೆಸ್ಕೋಬೇಕಾಗ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಖಂಡಿತವಾಗಿ ನಾವು ಪದೇ ಅರಿವು ಮಾಡ್ಕೊಳ್ತಾ ಇದ್ರೆ, ಅದನ್ನ ಬೆಳೆಸ್ಕೊಳ್ತಾ ಹೋದ್ರೆ ಆ ಜಾಗೃತ ಮನಸ್ಸಿಗೆ ಕೂಡ ಅದನ್ನ ಅರಿವಾಗುವ ಹಾಗೆ ನಾವು ಮಾಡ್ಬೇಕಾಗ್ತದೆ. ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂಥ ಈ ವಾಸನೆಗಳನ್ನೆಲ್ಲ ತೆಗೆದ್ಬಿಡ್ಬೇಕು. ಹೊರಗ ನಾವು ನಿಧಿಧ್ಯಾಸ ಮಾಡ್ತಾ ಇದ್ರು ಒಳಗಿರೋ ಒಂದು ಮನಸ್ಸು ಕೇಳೋದಿಲ್ಲ ಕೆಲವು ಸಾರಿ. ಹಾಗಾಗಿ ನಾವು ಬ್ರಹ್ಮಸ್ವರೂಪಿ ಆಗ್ಬೇಕಾದ್ರೆ ಇದನ್ನ ಜಾಗೃತ ಮನಸ್ಸು, ಸುಪ್ತ ಮನಸ್ಸು ಇದನ್ನೆಲ್ಲ ಅಳವಡಿಸ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂತಹ ಒಂದು ಇದನ್ನ ನೆನಪು ಮಾಡ್ಕೊಂಡು ಅದನ್ನ ರೂಢಿಸ್ಕೊಂಡ್ ಬಂದ್ರೆ ಖಂಡಿತವಾಗಿ ಕೂಡ ನಾವು ಬ್ರಹ್ಮಸ್ವರೂಪಿಗಳಾಗ್ತೇವೆ ಅಂತಕ್ಕಂಥ ಒಂದು ಭಾವನೆ ಮೇಡಮ್. ನಿಜ.
ಅದೇ ಬರೀ ಬಾಯಲ್ಲಿ ಮಾತ್ರ ಹೇಳೋದ್ರಿಂದ ಏನು ಸಾಧ್ಯ ಆಗಲ್ಲ. ಅದನ್ನ ಅಪರೋಕ್ಷ ಅನುಭೂತಿಯನ್ನ ಪಡಿಬೇಕು ನಾವು. ನೀವು ಹೇಳಿದ್ದೆಲ್ಲನೂ ಅನುಸರಿಸ್ಬೇಕು. ಸುಮ್ನೆ ಬರೀ ಬಾಯಲ್ಲಿ ಹೇಳ್ಕೊಂಡು ಹೋದ್ರೆ ಇಂಥವದ್ದು ಏನಿಲ್ಲ, ಬರೀ ಬೂಟಾಟಿಕೆ ಅಷ್ಟೇ. ಸ್ವಲ್ಪ ಮಟ್ಟಿಗೆ ನಾವು ಕೇಳ್ತಾ ಕೇಳ್ತಾನೆ ಒಂದಷ್ಟು ನಮ್ಗೆ ನಿಧಿಧ್ಯಾಸ ಆಗಿದೆ ಅಲ್ವಾ. ಕೇಳ್ತಾ ಕೇಳ್ತಾನೆ ಇವಾಗ ನೀವು ಮೊದ್ಲು ಸೇರಿದ್ದಕ್ಕೂ ಇಲ್ಲಿಗೂ ವ್ಯತ್ಯಾಸಗಳು ಗೊತ್ತಾಗ್ತಾ ಇದೆ ತಾನೆ? ತುಂಬಾನೇ ಗೊತ್ತಾಗ್ತಾ ಇದೆ. ಮತ್ತೆ ನಿಮ್ಮ ಸತ್ಸಂಗ ಅಲ್ಲ ಇದು, ಇದು ಸ್ಟಡಿ ಸರ್ಕಲ್ ಅಂತಂದ್ರೆ ಇದು ಸರ್ಕಲ್. ನನಗೂ ಒಂದೇ ಅಂತರ, ನಿಮಗೂ ಒಂದೇ ಅಂತರ. ಸರ್ಕಲ್ ಅಲ್ಲಿ ಎಲ್ಲರಿಗೂ ಒಂದೇ ಅಂತರ. ಇಲ್ಲಿ ಸುಮ್ಮನೆ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ನನ್ನ ಸತ್ಸಂಗ ನಿಮ್ಮ ಸತ್ಸಂಗ ಅನ್ನೋದೇನಿಲ್ಲ, ಎಲ್ಲ ನಮ್ಮೆಲ್ಲರ ಸತ್ಸಂಗ ನಿಮ್ಮದಾಗಿಸ್ಕೊಳ್ಬೇಕು ಯಾವಾಗ್ಲೂ. ಆವಾಗ್ಲೇ ಇಲ್ಲಿ ಸರಿಯಾಗಿ ಭಾಗವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಗುರೂಜಿ ಹೇಳಿದಾಗೆ ನಾವು ಯಾವುದೇ ಒಂದು, ಯಾಕೆಂದ್ರೆ ನನ್ನ ಕೈಯಲ್ಲಿ ಯಾವತ್ತಾದ್ರೂ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಹ್ಯಾಂಡಲ್ ಮಾಡೋ ತರ ಇರ್ಬೇಕು ಇನ್ನು ಮುಂದೆ. ಅದು ಸಾಧ್ಯ ಇಲ್ಲ, ಅದಕ್ಕೂ ನಾನು ಇದ್ ಮಾಡ್ತೀನಿ, ಒಂದೊಂದು ಸರ್ತಿ ಟ್ರೈನಿಂಗ್ ಕೊಡ್ತೀನಿ, ಅವಾಗ ಸಾಧ್ಯ ಆಗತ್ತೆ. ನೀವಿಬ್ರು ಅದನ್ನ ಲೀಡ್ ಮಾಡ್ಬೇಕು. ನಾವಿಬ್ರು ಅದ್ರ ಜೊತೆ ಸಾವಿತ್ರಮ್ಮ ಒಬ್ರು ವೀಣಾ ಅವರು ಹಾಗಾಗಿ ಮಿಂಚಿಂಗ್, ವೀಣಾ ಅವರು ಹಾಗಾಗಿ ಮಿಂಚಿಂಗ್, ಲಕ್ಷ್ಮೀ ಮಾಯಾ. ವೀಣಾ ಅವರು ರೆಗ್ಯುಲರ್ ಬಂದ್ರೆ ಖಂಡಿತವಾಗ್ಲೂ ಕೊಡ್ಬೋದು. ಅವರು ರೆಗ್ಯುಲರ್ ಎಲ್ರು ಇರೋದು ಚೆನ್ನಾಗಿರೋದು. ಲಕ್ಷ್ಮಿ ಅವರಿಗೆ ಬೇರೆ ಏನೋ ತೊಂದರೆಗಳು. ವಿಜಯಲಕ್ಷ್ಮಿ ಅವರೇ ತುಂಬಾ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅವರು. ಮೇಡಮ್ ನಾನು ಪ್ರೀ ನರ್ಸರಿ ಪ್ರೀ ನರ್ಸರಿ. ಈಗ ನೀವೆಲ್ಲ ಅಲ್ಲಿಗೆ ಹೋಗಿ ಮುಟ್ಬಿಟ್ಟಿರಿ, ರೀಚ್ ಆಗ್ಬಿಟ್ಟಿರಿ ನೀವೆಲ್ಲ. ಏನಿಲ್ಲ, ವೀಣಾ ಅವರು ಹಳಬ್ರೇನೆ, ನನ್ಕಿಂತ ಮೋಸ್ಟ್ಲಿ ಸೀನಿಯರೇ ಇರ್ಬೇಕು. ವೀಣಾ ಅವರು ನನ್ಕಿಂತ ಜೂನಿಯರ್ ಏನಲ್ಲ ಅನ್ಕೊಳ್ತೀನಿ. ಅವ್ರ ಗ್ರೂಪ್ ನೋಡಿದ್ರೆ ಅವರೆಲ್ಲರೂ ನನ್ಕಿಂತ ಸೀನಿಯರೇ. ಇವರು ಏನು ಅವ್ರ ದೊಡ್ಡ ಮನ್ಸ್ ಮಾಡ್ಬಿಟ್ಟು ನಮ್ ಗ್ರೂಪ್ ಸೇರ್ಕೊಂಡಿದ್ದಾರೆ. ಎಲ್ಲ ನಿಮ್ಮ ಇದ್ರದ್ದು ಇದ್ರಲ್ಲಿ ನಿಮ್ಮ ಜಾಯಿನ್ ಆಗಿರ್ತಾನೆ. ಅಷ್ಟೇ, ನೀವು ಅಷ್ಟೇ ಚೆನ್ನಾಗಿ ಹೇಳ್ತೀರಾ. ವೀಣಾ ಅವರು ಕೂಡ ಅಷ್ಟೇ, ಈ ನಡುವೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಹೌದು ಹೌದು ಹೌದೌದು. ಸ್ಟಾರ್ಟಿಂಗ್ ನಲ್ಲಿ ಅಷ್ಟೊಂದಿಲ್ಲ, ಇವಾಗ ಎಷ್ಟು ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ವೀಣಾ ಅವರು. ನಾನು ಪದ್ಮ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ. ನಿಮ್ಗಳ ಹತ್ರ ಸೇರಿದ್ಮೇಲೆ ಸ್ವಲ್ಪ ಮಾತಾಡಕ್ ಬರ್ತಾ ಇದೆ. 133 ಹೋಗೋಣ. ಕುಶಲ ಬ್ರಹ್ಮ ವರ್ತಾಯ ವೃತ್ತಿಹೀನ ಸುರಾಗಿಣಃ ಕೇಪ್ಯ ಜ್ಞಾನತಯಾನೂನಂ ಪುನರಾಯಾಂತಿ ಯಾಂತಿ ಚ. ಇದರ ಅರ್ಥ, ಕೆಲವರು ಬ್ರಹ್ಮವನ್ನು ಕುರಿತು ಮಾತನಾಡುವುದರಲ್ಲಿ ನಿಪುಣರು, ಆದರೆ ಬ್ರಹ್ಮಕಾರ ವೃತ್ತಿ ಇಲ್ಲದವರು ಸಂಸಾರದ ಸುಖದಲ್ಲಿ ಆಸಕ್ತಿಯನ್ನಿಟ್ಟುಕೊಂಡವರು. ಇಂಥ ಅಜ್ಞಾನಿಗಳು ಈ ಲೋಕದಿಂದ ಹೋಗುತ್ತಾರೆ, ಹಾಗೆಯೇ ತಿರುಗಿ ಬರುತ್ತಾರೆ, ಜನನ ಮರಣ ಚಕ್ರದಲ್ಲಿ ಸಿಲುಕಿ ಒದ್ದಾಡುತ್ತಾರೆ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಮುಂದಿನ ಭಾಗ 132 ಆಗ್ಲಿಲ್ಲ. 32 ನೀವು ಹೇಳಿದ್ದು. 31 ವಿಜಯಲಕ್ಷ್ಮಿ ಅವ್ರು ಹೇಳಿದ್ರು, 32 ನೀವು 30 ವಿಜಯಲಕ್ಷ್ಮಿ ಹೇಳಿದ್ದು, 31 ನಾನೇ. 30 ಹಿಂದಿನ ವಾರನೇ ಆಗೋಗಿತ್ತು. 32 ನಾನು 32, ನೀವು 33 ಆಯ್ತು. 33ನೇದು ಇವಾಗ. ಹಿಂದಿನ ನೀವು ಹೇಳಿದ್ದು ಬ್ರಹ್ಮಕಾರ ವೃತ್ತಿಯಲ್ಲಿ ಹೇಗೆ ನಾವು ನಿಧಿಧ್ಯಾಸ ಮಾಡ್ಕೊಂಡು ಎಲ್ಲ ನಿಂತ್ಕೊಳ್ಬೇಕು, ಇಲ್ಲ ಬರೀ ಮಾತಾಡೋದ್ರಿಂದ ಬ್ರಹ್ಮಜ್ಞಾನಿಗಳಾಗಕ್ಕೆ ಸಾಧ್ಯ ಇಲ್ಲ. ಅದೆಲ್ಲಾನು ಹೇಳ್ಬಿಟ್ಟು ಸುಮ್ನೆ ಥಿಯರಿ ಹೇಳೋದ್ರಿಂದ ಆಗಲ್ಲ, ಅದನ್ನ ಅಪರೋಕ್ಷ ಅನುಭೂತಿಯನ್ನ ಪಡೆಯಬೇಕು ಅಂತಂದ್ಬಿಟ್ಟು ಪರಿಪಕ್ವರಾಗಿ ಅಲ್ಲಿ ಸ್ಥಿರವಾಗಿ ಇರೋದನ್ನ ಕಲ್ತ್ಕೊಳ್ಬೇಕು ಅನ್ನೋದನ್ನ ಹೇಳಿ ಆಯ್ತು.
ಈಗ ಅದನ್ನ ಮುಂದುವರಿಸಿ ಹೇಳ್ತಾರೆ. ಅದನ್ನ ಮಾಡದೇ ಇದ್ದವರು ಏನ್ ಮಾಡ್ತಾರೆ, ಏನಾಗುತ್ತೆ ಅಂದ್ರೆ ಅವ್ರಿಗೆ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಅವ್ರು ಹೋಗ್ತಾರೆ ಬರ್ತಾರೆ, ಇದೇ ಆಗುತ್ತೆ, ವೃತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ವಿಜಯಲಕ್ಷ್ಮಿ ಅವರು ಹೇಳ್ತೀರಾ? ವೀಣಾ ಅವ್ರಿಗೆ ನೆಟ್ವರ್ಕ್ ಸರಿ ಹೋಗಿದ್ರೆ ವೀಣಾ ಅವ್ರು ಹೇಳಿ. ಅವರು ಹೇಳಿ. ಹೇಳ್ರಿ, ಪರವಾಗಿಲ್ಲ ವೀಣಾ ಅವ್ರೆ. ಇದು ಅರ್ಥ ಎಲ್ಲ ಕಳ್ಸಿದೀನಿ ಅಲ್ವಾ, ಅದನ್ನ ನೋಡ್ಕೊಂಡು ಹೇಳಿ, ಒಂದ್ಸತಿ ಓದಿ, ಅವಾಗ ಅರ್ಥ ಆಗತ್ತೆ. ಏನ್ ಮೇಡಮ್ ಇನ್ನೊಂದ್ಸಲ ಹೇಳಿ. ಕೆಲವರು ಬ್ರಹ್ಮವನ್ನು ಕುರಿತು ಮಾತನಾಡೋದ್ರಲ್ಲಿ ನಿಪುಣರು, ಆದರೆ ಬ್ರಹ್ಮಕಾರ ವೃತ್ತಿ ಇಲ್ಲದವರು. ಅಂದ್ರೆ ಬ್ರಹ್ಮಕಾರ ವೃತ್ತಿ ಅಂತಂದ್ರೆ ಏನು ಅನ್ನೋದು ಮೊದ್ಲು ಗೊತ್ತು ಮಾಡ್ಕೊಳ್ಬೇಕಲ್ವಾ. ಬ್ರಹ್ಮನಿಗೆ ಆಕಾರನೇ ಇಲ್ಲ. ಆದ್ರೆ ಇಲ್ಲಿ ಬ್ರಹ್ಮಕಾರ ಅಂತಂದ್ರೆ ಏನಪ್ಪಾ ಅಂತಂದ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಾರ್ದು. ಬ್ರಹ್ಮನ ಒಂದು ಸ್ವರೂಪ ಲಕ್ಷಣಗಳನ್ನ ಹೇಳಿದಾರಲ್ವಾ, ಅದನ್ನ ಕುರಿತಾಗಿ ನಾವು ಧ್ಯಾನಿಸೋದು. ಅದನ್ನೇ ಇಟ್ಕೊಂಡು ನಾವು ನನ್ನ ನಿಜ ಸ್ವರೂಪ ಅದೇ ಅಂತ ತಿಳ್ಕೊಂಡು ನಾವು ಸುಪ್ತ ಮನಸ್ಸಿಗೆ ಕಳಿಸೋದು. ಅದರಲ್ಲೇ ಸದಾ ಕಾಲವು ಈ ನೆಲೆ ನಿಲ್ಲುವುದು ಬ್ರಹ್ಮಕಾರ ವೃತ್ತಿ. ಆಯ್ತಾ? ಅದು ಇಲ್ಲದೆ ಬರೀ ಮಾತಾಡೋರು, ಸಂಸಾರ ಸುಖದಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿರೋರು. ಸಂಸಾರ ಸುಖ ಅಂದ್ರೆ ನೀವು ಗಂಡ ಮಕ್ಕಳು ಅಂತ ಅಲ್ಲ. ಅಂದ್ರೆ ನಾವು ಇವಾಗ ಹೊರ ಪ್ರಪಂಚದಲ್ಲಿ ನಮ್ಗೆ ಬೇಕು ಬೇಕು ಅಂತ ಬೇಡಿಕೆಗಳು ಇರುತ್ತೆ ಅಲ್ವಾ, ಅದನ್ನ ಕೆಲವರಿಗೆ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಆ ಹಿಡಿತ ಅನ್ನೋದು, ಇಂದ್ರಿಯಗಳ ಒಂದು ನಿಗ್ರಹ ಅನ್ನೋದು ಎಲ್ರಿಗೂ ಸಾಧ್ಯ ಇರಲ್ಲ. ಯಾರು ಅದನ್ನ ತಮ್ಮದಾಗಿ ಸಾಧನೆ ಮಾಡಿ ಅಭ್ಯಾಸ ಮಾಡಿ ಮಾಡಿ ತಮ್ಮದಾಗಿಸ್ಕೊಳ್ತಾರೋ, ಅದನ್ನ ವಶ ಮಾಡ್ಕೊಳ್ತಾರ, ಅಂತವ್ರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಹಾಗೆ ನಿಯಂತ್ರಣ ಮಾಡ್ಕೊಂಡು, ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡು ಇರ್ಬೇಕು. ಸಂಸಾರದಲ್ಲಿ ಬಿದ್ದವರು ಅಂತಂದ್ರೆ ಆ ನಿಯಂತ್ರಣ ಇಲ್ಲದಾಗ ಏನಾಗತ್ತೆ, ಕಾಮನೆಯನ್ನ ಹೊಂದಿರುವವರು, ಕಾಮ್ಯ ಮಾಡ್ತಾ ಇರ್ತೀವಿ. ಆಸೆಯ ಹಿಂದೆ ಬಿದ್ದ್ಬಿಡ್ತೀವಿ. ಆ ಆಸೆಯ ಪರಿಣಾಮಗಳು ಎಷ್ಟೊಂದು, ಅದನ್ನೆಲ್ಲ ಬೇಕಾದಷ್ಟು ನಾವು ಚಿಂತನೆಯನ್ನ ಮಾಡಿದ್ವಿ. ಅವಾಗ ಏನಾಗುತ್ತೆ, ಮತ್ತೆ ಮತ್ತೆ ಪುನರಾವೃತ್ತಿ ಆಗ್ತಾ ಇರುತ್ತೆ. ಅದು ಸಂಸಾರ. ಸಂಸಾರ ಅಂತಂದ್ರೆ ನಾವಿವ ಆಡು ಭಾಷೆಯಲ್ಲಿ ಹೇಳೋದು ಗಂಡ ಹೆಂಡತಿ ಮಕ್ಕಳು ಅಂತ, ಅದಲ್ಲ ಸಂಸಾರ. ಇದು ಸಂಸಾರ. ಈಗ ನಾವು ಚರ್ಚೆ ಮಾಡಿದ ಹಾಗೆ ಇಟ್ಕೊಂಡವರು ಏನು, ಮತ್ತೆ ಸಾಯ್ತಾರೆ, ಮತ್ತೆ ಹುಡ್ತಾರೆ, ಸಾಯ್ತಾರೆ, ಹುಡ್ತಾರೆ ಅಂತ. ಅಂದ್ರೆ ದೇಹ ತ್ಯಾಗ ಮಾಡೋದೇ ಸಾಯೋದಲ್ಲ. ಪ್ರತಿನಿತ್ಯನೂ ಸಾಯ್ತಾರೆ, ನಿತ್ಯನೂ ಹುಟ್ಟುತ್ತಾ ಇರ್ತಾರೆ, ಪ್ರತಿ ಕ್ಷಣನೂ ಸಾಯ್ತಾ ಇರ್ತಾರೆ. ಅಂತವ್ರು ಕಾಮನೆಗಳನ್ನ ಇಟ್ಕೊಂಡವರು ಪ್ರತಿ ಕ್ಷಣನೂ ಹುಟ್ಟುತ್ತಾ ಇರ್ತಾರೆ. ಇವಾಗ ಸೋತೆಪ್ಪ ನಾನು ಅಂತಂದು ಸುಮ್ಮನೆ ಇರಲ್ಲ, ಮತ್ತೆ ಸೆಳೆತಾ ಮತ್ತೆ ಪ್ರಯತ್ನ ಪಡ್ತಾರೆ. ಹೀಗೆ ಅದು ಇದ್ದಾಗ ನಮ್ಮ ಇರುವಂತಹ ಎನರ್ಜಿ ಎಲ್ಲ ಅದಕ್ಕೆ ವೇಸ್ಟ್ ಆಗೋಗ್ಬಿಡುತ್ತೆ. ಅದು ಎನರ್ಜಿ ಈ ಬ್ರಹ್ಮಜ್ಞಾನದ ಕಡೆಗೆ ಬರಲ್ಲ. ಯಾರ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಮಾತ್ರವೇ ಸಾಧ್ಯವಾಗುವಂತಹದ್ದು, ಮತ್ತೆ ಅಲ್ಲಿ ನೆಲೆ ನಿಲ್ಲೋದಕ್ಕೂ ಸಾಧ್ಯ ಆಗುವಂತಹದ್ದು. ಇದನ್ನ ಇವಾಗ ಇಷ್ಟು ಹೇಳಿದ್ದೀನಲ್ವಾ, ಇದನ್ನ ನಿಮ್ಮ ಮಾತಲ್ಲೇ ಹೇಳಿ. ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀನಿ. ಎಲ್ಲ ಹೇಳಿದ್ದೀನಿ. ಅದೇ ನಿಮ್ಮ ಮಾತಲ್ಲಿ ಹೇಳಿ. ಇವಾಗ ನೀವ್ ಇಷ್ಟರಿಂದ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅಂತ ಗೊತ್ತಾಗ್ಬೇಕಷ್ಟೆ. ಅದೇ ಬ್ರಹ್ಮನ್ ಬಗ್ಗೆ ಚರ್ಚಿಸೋದ್ ಮಾತ್ರ ಮುಖ್ಯ ಅಲ್ಲ, ಅದನ್ನ ನಾವು ಸಾಕ್ಷಾತ್ಕಾರವಾಗಿರಿಸ್ಕೊಂಡು ಆ ಸಂಸಾರದಲ್ಲಿ ಇಲ್ದೆ ಸಂಸಾರದಲ್ಲಿ ಕಾಮನೆಗಳನ್ನ ನಿಗ್ರಹಿಸಿ, ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ನಾವು ನಾವು ಇರ್ಬೇಕು. ನಮ್ಗೆ ಅಜ್ಞಾನದ ಪರಿಣಾಮವಾಗಿ ನಾವು ಏನ್ ಮಾಡ್ತೀವಿ, ಅಳವಡಿಸ್ತಾ ಅದೆಲ್ಲ ಶಾಶ್ವತ ಇಲ್ದೆ ಇರೋ ಕಡೆ ಮನುಷ್ಯ ಹೋರಾಡ್ತಾ ಇರ್ತಾರೆ, ಹಿಂದೆ ಹೋಗ್ತಾರೆ.
ಅವರು ತುಂಬಾ ಆಸೆ ಇಟ್ಕೊಂಡವ್ರು ಮತ್ತೆ ಹುಡ್ತಾರೆ ಮತ್ತೆ ಸಾಯ್ತಾರೆ. ಆಸೆಗಳು ಇರೋರು ಮತ್ತೆ ಹುಡ್ತಾರೆ ಮತ್ತೆ ಸಾಯ್ತಾರೆ. ನಾವು ಯಾವಾಗ ಅಂತಲ್ಲಿ ಇದ್ರೆ ನಮ್ಗೆ ಬ್ರಹ್ಮಜ್ಞಾನದಲ್ಲಿ ಬರೀ ಮಾತಾಡೋದಲ್ಲ, ಅದನ್ನ ಅಳವಡಿಸ್ಬೇಕು, ಅದ್ರಲ್ಲಿ ಇರ್ಬೇಕು. ಓಕೆ, ಮುಂದಿನ ಶ್ಲೋಕ ಹೋಗೋಣ. ನಿಮೇಷಾರ್ಧಂ ನ ತಿಷ್ಠಂತಿ ವೃತ್ತಿಂ ಬ್ರಹ್ಮಮಯೀಂ ವಿನಾ ಯಥಾ ತಿಷ್ಠಂತಿ ಬ್ರಹ್ಮಾದ್ಯ ಸನಕಾದ್ಯ ಶುಕಾದಯ. ಇಲ್ಲಿ ಬ್ರಹ್ಮನ್ನ ಮತ್ತೆ ಸನಕಾದಿಗಳನ್ನ ಮತ್ತೆ ಶುಕರ್ನ ಒಂದು ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಇದರ ಅರ್ಥ, ಬಹುಕಾಲ ಬ್ರಹ್ಮಾಕಾರ ವೃತ್ತಿಯನ್ನು ಅಭ್ಯಾಸ ಮಾಡಿ ಸಫಲರಾದ ಜ್ಞಾನಿಗಳು ಅಂದ್ರೆ ಚತುರ್ಮುಖ ಬ್ರಹ್ಮ, ಸನಕ, ಸನಂದಾದಿಗಳು, ಶುಕ ಮುಂತಾದವರು ಇರುವಂತೆ ಸದಾ ಬ್ರಹ್ಮ ಧ್ಯಾನದಲ್ಲಿಯೇ ನಿರತರಾಗಿರುತ್ತಾರೆ. ಒಂದು ನಿಮಿಷ ಸಹ ಅವರು ಬ್ರಹ್ಮವನ್ನು ಬಿಟ್ಟು ಬೇರೆಯದನ್ನು ಚಿಂತಿಸಲ್ಲ ಅಂತ. ಇದನ್ನ ವಿಜಯಲಕ್ಷ್ಮಿ ಅವರು ಇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ವಿಜಯಲಕ್ಷ್ಮಿ ಅವರು ಮ್ಯೂಟ್ ಇದೆ. ಈಗ ಬಹುಕಾಲದಿಂದ ಈ ಒಂದು ಬ್ರಹ್ಮಾಕಾರ ವೃತ್ತಿಯಲ್ಲೇ ಇರ್ತಕ್ಕಂಥವರು ಅಂದ್ರೆ ಮತ್ತೆ ಇವ್ರು ಇಂತಹ ಋಷಿ ಮುನಿಗಳೇ ಸಾಧ್ಯ ಅಮ್ಮ ಇರೋದಕ್ ಸಾಧ್ಯ. ಯಾಕಂದ್ರೆ ಈಗೆಲ್ಲ ಈಗ ಜ್ಞಾನ ಪಡೆದು ಸಹಿತ ಇಂಥ ಒಂದು ಯಾರು ಈ ಬ್ರಹ್ಮಾಕಾರ ವೃತ್ತಿಯಲ್ಲಿ ಯಾರು ಇರೋದ್ ಕಷ್ಟ. ಕೆಲವರು ಇದ್ರು ಸಹಿತ ಮತ್ತೆ ಬರ್ತಾರೆ ಮತ್ತೆ ಹೋಗ್ತಾರೆ. ಆದ್ರೆ ಇವರೆಲ್ಲ ಏನ್ ಇಂಥ ಜ್ಞಾನಿಗಳೇನಿದಾರ, ಚತುರ್ಮುಖ ಬ್ರಹ್ಮ ಮತ್ತೆ ಸನಕ ಸನಂದಾದಿಗಳು, ಇವರೆಲ್ಲ ಸಾಮಾನ್ಯರೇ. ನಮ್ಮ ಶುಕ ಮುನಿಗಳು ಇವರೆಲ್ಲ ಋಷಿ ಮುನಿಗಳು. ಇವ್ರು ಸದಾ ಕಾಲನು ಇದರಲ್ಲೇ ಇರ್ತಕ್ಕಂಥವರು, ಒಂದು ಬ್ರಹ್ಮ ಧ್ಯಾನದಲ್ಲೇ ನಿರತರಾಗಿರ್ತಾರೆ. ಒಂದು ಸೆಕೆಂಡ್ ಸಹಿತ ಅವರು ಆಚೆ ಈಚೆ ಹೋಗೋದಿಲ್ಲ. ಅದ್ರಲ್ಲೇ ಇದ್ಕೊಂಡು ತಮ್ಮ ತಮ್ಮ ಒಂದು ವೃತ್ತಿಯನ್ನ, ತಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಏನು ಒಂದು ಅಲ್ಲಿ ಇರ್ತಕ್ಕಂತ ಏನ್ ಹೇಳ್ತಾರಮ್ಮ, ಅವರೆಲ್ಲ ಇದ್ದದ್ದೇ ಒಂದು ಇದ್ರಲ್ಲೆಲ್ಲ ಋಷಿ ಕುಟೀರದಲ್ಲಿ, ಕಾಡಲ್ಲಿ. ವೃತ್ತಿಯನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ ಅವ್ರಿಗೆ, ಇನ್ನೇನು ಇಲ್ಲೇ ಇಲ್ಲ, ಅದ್ರಲ್ಲೇ ಇರ್ತಕ್ಕಂಥವ್ರು ಅವರು. ಹೀಗಿದ್ದಾಗ ಅವ್ರಿಗೆ ಬೇರೆ ಚಿಂತೆನಾದ್ರೂ ಎಲ್ಲಿ ಬರ್ತೈತೆ ಅವ್ರಿಗೆ? ಏನು ಇಲ್ಲ. ಆಮೇಲೆ ಇನ್ನು ಹೇಳ್ತಾ ಇದ್ದೀರೇನೋ, ಹೇಳಿ. ಇಲ್ಲ ಹೇಳ್ರಮ್ಮ, ನನ್ಗೆ ಅಷ್ಟೊಂದು ಇದನ್ನ ನಾನು ನೋಡ್ಕೊಂಡಿಲ್ಲ. ಅದೇ ಇವಾಗ ನೀವು ಹೇಳ್ದಾಗೆ ಇವರೆಲ್ಲರೂ ಬ್ರಹ್ಮಕಾರ ವೃತ್ತಿಯಲ್ಲೇ ಇರ್ತಾರೆ ಅಂತ. ಆದ್ರೆ ಈ ಚತುರ್ಮುಖ ಬ್ರಹ್ಮ ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮ ಏನು ಸೃಷ್ಟಿಯ ಒಂದು ಕಾರ್ಯದಲ್ಲಿ ನಿರತರಾಗಿರ್ತಾರೆ ಅಲ್ವಾ. ನೀವು ಸನಕಾದಿಗಳು ಅಂತ ಹೇಳಿದ್ರೆ ಅದರಲ್ಲಿ 4 ಸನಕ, ಸನಾತನ, ಸನತ್ ಕುಮಾರ ಅಂತ 4 ಜನ. ಅವರುಗಳಿಗೆ ಈ ಸೃಷ್ಟಿ ಕಾರ್ಯದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವರು ಸದಾಕಾಲ ಭಗವಂತ ನಿನ್ನನ್ನೇ ಧ್ಯಾನ ಮಾಡ್ಕೊಂಡಿದ್ರೆ ಸಾಕು ನಮ್ಗೆ ಅಂತಂದ್ಬಿಟ್ಟು ಅವರು ಹಾಗೆ ಕುಮಾರರಾಗಿ ಉಳಿದುಕೊಂಡಿರ್ತಾರೆ. ಅವರು ಬ್ರಹ್ಮ ಧ್ಯಾನದಲ್ಲಿ ಇರ್ತಾರೆ. ಶುಕಮನಿಗಳಾದ್ರು ಅವರು ವ್ಯಾಸರ ಮಗ, ಭಾಗವತದಲ್ಲಿ ಬ್ರಹ್ಮಜ್ಞಾನಿಗಳಾಗಿರ್ತಾರೆ. ಅವರು ಹುಟ್ಟುತ್ತಾನೆ ಬ್ರಹ್ಮನಲ್ಲಿ ಅಂದ್ರೆ ತಪಸ್ವಿಗಳವರು. ಅಂದ್ರೆ ಇವಾಗ 3 ಜನನು 3 ರೀತಿಯಲ್ಲಿ ಆಯ್ತಲ್ವಾ. ಒಬ್ರು ಸೃಷ್ಟಿ ಕಾರ್ಯದಲ್ಲಿ ಇದ್ದಾರೆ, ಇನ್ನ ಇವರು ಸನಕಾದಿಗಳೆಲ್ಲನು ಭಗವಂತನ ಬಂದು ಧ್ಯಾನ ಮಾಡ್ಕೊಂಡು ಏನು ಹಾಡ್ಕೊಂಡು ಹೊಗಳ್ಕೊಂಡು ಯಾವಾಗ್ಲೂ ಬ್ರಹ್ಮ ಧ್ಯಾನದಲ್ಲೇ ಇರ್ತಾರೆ. ಶುಕಮನಿಗಳಾದ್ರೆ ಯಾವಾಗ್ಲೂ ಬ್ರಹ್ಮ ಧ್ಯಾನದಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅಂದ್ರೆ 3 ಜನ 3 ರೀತಿಯಲ್ಲಿ ಮಾಡ್ತಾ ಇದ್ರು. 3 ರೀತಿಯಿಂದನು ಆ ಕೊನೆಗೆ ಏನು ಅಲ್ಲೇ ಇರ್ತಾರೆ. ಎಲ್ಲಿರ್ತಾರೆ? ಬ್ರಹ್ಮ ಧ್ಯಾನದಲ್ಲಿಯೇ ಇರ್ತಾರೆ ಅಂತಂದ್ಬಿಟ್ಟು. ಹಾಗೆ ನಾವು ವೃತ್ತಿಗಳು ಏನೇನು ಮಾಡಿದ್ರು ಪರವಾಗಿಲ್ಲ, ಆದ್ರೆ ಸದಾ ಕಾಲವು ನಾವು ಆ ಬ್ರಹ್ಮ ಧ್ಯಾನದಲ್ಲಿ ಇರ್ಬೇಕು ಅನ್ನೋದೇ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು.
ಅದು ಬ್ರಹ್ಮಕಾರ ವೃತ್ತಿ ಅಂತ. ನಾವ್ ಏನೇನೋ ಕೆಲಸ ಮಾಡಿ ಅಡ್ಗೆ ಮಾಡ್ತಾ ಇರ್ಬೋದು, ಕೆಲವರು ಆಫೀಸ್ಗೆ ಹೋಗ್ಬೋದು, ಒಬ್ರು ಕಸ ಗುಡಿಸೋ ಕೆಲಸ ಇರಬಹುದು, ಇನ್ನೊಬ್ಬರಿಗೆ ದೊಡ್ಡ ಪೈಲಟ್ ಆಗಿರ್ಬಹುದು, ಹಾಗೆ ಏನೇ ಆಗಿರ್ಬೋದು. ಅದ ಏನೇ ಮಾಡ್ತಾ ಇದ್ರು ಇದು ಒಂದು ಉದಾಹರಣೆ. ಒಂದು ಉದಾಹರಣೆ ಕೊಟ್ಟಿದ್ರು ನೋಡಿ ಗುರುಜಿಯವರು. ಒಬ್ಬ ಲೇಡಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಮನೆಯಲ್ಲಿ ಮಗು ಬಿಟ್ಟು ಹೋಗಿರ್ತಾರೆ. ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಿತ ಅವ್ರ ಮನಸ್ಸೆಲ್ಲ ಎಲ್ಲಿರ್ತತಿ, ಆ ಮಗುವಿನ ಕಡೆನೇ ಇರ್ತತಿ ಅಂತ. ಅದೇ ನಮ್ಮ ಚರಿತ್ರೆನೆ ಅವ್ರು ಹೇಳೋದು ಯಾವಾಗ್ಲೂ. ಹಂಗೆ ಸದಾ ಕಾಲನು ಆ ಬ್ರಹ್ಮ ಧ್ಯಾನದಲ್ಲೇ ಇರೋದು ಅಂತ ಹೇಳಿ. ಅದೇ ನಮ್ಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ನಮ್ಮ ಉದಾಹರಣೆನೆ ಕೊಡ್ತಾರೆ. ಹಾಗೆ ಮಗುಗೆ ಒಂದು ಜ್ವರನೇ ಬಂದಿರುತ್ತೆ, ಮನೇಲಿ ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ, ಆಫೀಸ್ಗೆ ಹೋಗ್ಲೇಬೇಕು, ಅವತ್ತು ರಜಾ ಕೊಡಲ್ಲ, ಆದ್ರೆ ಹೋಗ್ಬಿಟ್ಟಿರ್ತಾರೆ ಅಮ್ಮ. ಅಲ್ಲಿ ಕೆಲ್ಸ ಮಾಡ್ತಾ ಇರ್ತಾರೆ, ಅದು ಸುಮ್ನೆ ಏನೋ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಎಲ್ಲ ಮಗುಗೆ ಏನಾಯ್ತಪ್ಪ ಏನಾಯ್ತು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಸದಾಕಾಲನ ಮಕ್ಕಳದೇ ಚಿಂತೆ. ಹಾಗೆ ನಾವು ನಮ್ಮ ನಿಜ ಸ್ವರೂಪದಲ್ಲಿ ಹಾಗೆ ಸದಾಕಾಲವು ಚಿಂತೆ ಮಾಡ್ತಾ ಇರ್ಬೇಕು. ಏನೇ ಕೆಲಸ ಮಾಡ್ತಾ ಇರ್ಲಿ, ಅದ್ ನಡೀತಾ ಇರುತ್ತೆ, ಕೆಲ್ಸಗಳು ನಡೀತಾ ಇರುತ್ತೆ. 35 ಈಗ ಕಾರ್ಯಕಾರಣ ಸಂಬಂಧಕ್ಕೆ ಬಂದ್ರು. ಇವಾಗ ಕೊನೆಯ ಭಾಗ 135ರಿಂದ ಇದು ಕೊನೆಯ ಭಾಗಕ್ಕೆ ಬಂದ್ರು. ಇಲ್ಲಿ ಕಾರ್ಯಕಾರಣ ಸಂಬಂಧವನ್ನ ಹೇಳ್ತಾರೆ. ಕಾರ್ಯಕಾರಣತ ಯಾತ ಕಾರಣೇ ನಹಿ ಕಾರ್ಯತ ಕಾರಣತ್ವಂ ತಥೋ ಗಚ್ಚೇತ್ ಕಾರ್ಯಾಭಾವೇ ವಿಚಾರತಃ. ಘಟ ಪಟ ಮುಂತಾದ ಕಾರ್ಯಗಳಲ್ಲಿ ಮಣ್ಣು ನೂಲು ಮುಂತಾದ ಕಾರಣಗಳು ಸೇರಿ ಬಂದಿರುತ್ತವೆ. ಆದರೆ ಮಣ್ಣು ಮುಂತಾದ ಕಾರಣಗಳಲ್ಲಿ ಘಟ ಮುಂತಾದ ಕಾರ್ಯಗಳು ಒಳಗೊಳ್ಳುವುದಿಲ್ಲ. ಬ್ರಹ್ಮವನ್ನು ಬಿಟ್ಟು ಪ್ರಪಂಚವಿಲ್ಲವೆಂದಾದಾಗ ಪ್ರಪಂಚಕ್ಕೆ ಕಾರ್ಯತ್ವವಿಲ್ಲವೆಂದಾಯಿತು. ಪ್ರಪಂಚಕ್ಕೆ ಕಾರ್ಯತ್ವವಿಲ್ಲವಾದ ಮೇಲೆ ಬ್ರಹ್ಮಕ್ಕೆ ಕಾರಣತ್ವವೂ ಇಲ್ಲ ಎಂದು ವಿಚಾರದಿಂದ ಸಿದ್ಧವಾಗುತ್ತೆ. ಒಟ್ಟಿನಲ್ಲಿ ಈ ಕಾರ್ಯ ಕಾರಣ ಭಾವವೆಲ್ಲ ಮಿಥ್ಯಾ ಪ್ರಪಂಚಕ್ಕೆ ಸೇರಿದ್ದರಿಂದ ಅದು ಮಿಥ್ಯ. ಕಾರ್ಯ ಕಾರಣ ಸಂಬಂಧ ಅನ್ನೋದೇ ಮಿಥ್ಯ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಮ್ಮ ಅವ್ರು ಹೇಳ್ತೀರಾ? ಮೇಡಮ್, ಇಲ್ಲಿ ಕಾರ್ಯದಲ್ಲಿ ಕಾರಣ ಬಂದಿದೆ. ಆ ಕಾರ್ಯದಲ್ಲಿ ಕಾರಣ ಬಂದಾಗ ಕಾರಣದಲ್ಲಿ ಕಾರ್ಯ ನಿಜವಾಗಿ ಇಲ್ಲೇ ಇಲ್ಲ. ಅದು ಹೇಗೆ ಅಂತಂದ್ರೆ, ಈಗ ಕಾರ್ಯ ನಾವು ಉದಾಹರಣೆ ನಾವು ತೆಗೆದುಕೊಳ್ಳೋದು ಮಡಿಕೆ ಮಣ್ಣು ತೆಗೆದುಕೊಳ್ತೀವಲ್ಲ ಮೇಡಮ್. ಕಾರ್ಯ ಅಂದ್ರೆ ಇಲ್ಲಿ ಗಡಿಗೆ ಆಗುತ್ತೆ, ಮಣ್ಣಿನ ಗಡಿಗೆ ಆಗುತ್ತೆ, ಕಾರಣ ಮಣ್ಣಾಗುತ್ತೆ ಅಲ್ವಾ? ಹೌದಲ್ಲ? ಆದ್ರೆ ಕಾರ್ಯ ಇಲ್ಲವೆಂದಾದ್ಮೇಲೆ ಕಾರಣತ್ವ ಹೋಗೇ ಬಿಡ್ತದೆ. ಕಾರಣತ್ವದ ಅಂದ್ರೆ ಈಗ ಗಡಿಗೆಯಲ್ಲಿ ಕಾರಣವಾದ ಮಣ್ಣು ಅದು ಕಾರ್ಯರೂಪದಲ್ಲಿ ನಮಗ್ ಪ್ರಪಂಚದಲ್ಲಿ ಕಾಣಿಸ್ತಾ ಇರೋದು ಮಡಿಕೆಯ ರೂಪದಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಬ್ರಹ್ಮ ಸ್ವರೂಪ ಇದ್ದುಕೊಂಡೇ ಇದೆ, ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಪ್ರಪಂಚನೇ ಬ್ರಹ್ಮ ಸ್ವರೂಪ ಅಂತ ಹೇಳಿ ನಾವು ಊಹಿಸ್ಕೊಂಡು ಕಲ್ಪನೆ ಮಾಡ್ಕೊಂಡು ಅದು ನಿಜ ಅಂತ ನಮ್ಗೆ ಇನ್ನ ಅರಿವು ಆಗ್ಬೇಕಾಗಿದೆ. ಎಷ್ಟು ಆಳಕ್ಕೆ ಇಳಿಬೇಕೋ ಅಷ್ಟು ಆಳಕ್ಕೆ ಇನ್ನೂ ಇಳಿದಿಲ್ಲ. ಆದ್ರೂ ಅದು ಖಂಡಿತ ಸತ್ಯ ಆಗಿದೆ. ಯಾಕೆಂದ್ರೆ ಕಾರ್ಯಕಾರಣ ಇಲ್ದಲೆ ಅದು ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದ್ರ ಜೊತೆಗೆ ಇನ್ನ ಬೇರೆ ಯಾವುದೇ ಉದಾಹರಣೆ ತಗೊಂಡ್ರು ಕೂಡ, ಈಗ ಪ್ರಪಂಚದ ಒಂದು ನಿಜ ಸ್ವರೂಪವನ್ನು ತೆಗೆದುಕೊಂಡ್ರೆ ಕಾರಣ ಬ್ರಹ್ಮ ಹಾಕ್ತಾರೆ. ಬ್ರಹ್ಮ ಆದಾಗ ಕಾರ್ಯನೇ ಇಲ್ಲ ಅಂದ್ಮೇಲೆ ಕಾರಣ ಎಂಬ ಇದು ಒಂದು ಮಾತು ಕೂಡ ಅದಕ್ಕೆ ಅನ್ವಯ ಆಗೋದಿಲ್ಲ. ಸರಿಯಾಗಿ ವಿಚಾರ ಮಾಡಿದ್ರೆ ನಾವು ಆಳವಾಗಿ ಇದು ಕಾರಣ ಕಾರ್ಯ ಅಂತ ನಾವು ಸ್ವಲ್ಪ ಇದ್ ಮಾಡ್ಕೊಂಡಾಗ ಅಲ್ಲಿ ಎಲ್ಲದಕ್ಕೂ ಕೊನೆಯಾಗಿ ನಿಲ್ತಕ್ಕಂಥದ್ದು ಬ್ರಹ್ಮ ಸ್ವರೂಪನೇ, ಬ್ರಹ್ಮನೇ ಕಾರಣ ಎಲ್ಲದಕ್ಕೂನು ಅಂತೇಳಿ ನಾವು ಅರಿವು ಆಗ್ತದೆ ನಮ್ಮ ಮನಸ್ಸಿಗೆ. ಆದ್ರೆ ಇದನ್ನ ನಿಧಾನವಾಗಿ ಯೋಚನೆ ಮಾಡ್ಬೇಕು.
ಕಾರ್ಯ ಕಾರಣ, ಯಾವ್ದು ಕಾರಣ ಯಾವ್ದು ಕಾರ್ಯ, ಯಾವ್ದು ಕಾರ್ಯ ಆಗ್ತದೆ, ಕಾರಣ ಇದಕ್ಕೆ ಏನು ಮೂಲ ಅಂತಕ್ಕಂಥದ್ದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಅದು ಖಂಡಿತವಾಗಿ ಈ ಒಂದು ಪ್ರಾಪಂಚಿಕವಾಗಿರ್ತಕ್ಕಂತಹ ಎಲ್ಲ ಬ್ರಹ್ಮ ಸ್ವರೂಪವನ್ನ ನಾವು ಅರ್ಥ ಮಾಡ್ಕೋಬಹುದಾಗಿದೆ, ಸುಲಭವಾಗಿ ಅನ್ಸುತ್ತೆ ಮೇಡಮ್ ನನ್ಗೆ. ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಈ ಕಾರ್ಯ ಕಾರಣ, ಕಾರ್ಯ ಈ ಸ್ವರೂಪದಲ್ಲಿ ಬ್ರಹ್ಮ ನಿಂತಿದ್ದಾರೆ. ಕಾರಣ ನಾವು ಏನೇನೋ ಈಗ ನಕ್ಲೇಸು ಬಂಗಾರ ತೆಗೆದುಕೊಳ್ತೀವಿ, ಸಮುದ್ರದ ಅಲೆಗಳು ಮತ್ತೆ ಸಮುದ್ರ ತೆಗೆದುಕೊಳ್ತೀವಿ, ಆ ನದಿಗಳು ನೀರನ್ನ ತೆಗೆದುಕೊಳ್ತೀವಿ, ಅದು ಸಮುದ್ರ ಸೇರೋದು ಒಂದಾಗುವುದು, ಇದನ್ನೆಲ್ಲ ನಾವು ವಿಚಾರ ಮಾಡಿದಾಗ ಇದಕ್ಕೆ ಕಾರ್ಯ ಏನು ಕಾರಣ ಏನು? ಕಾರ್ಯ ಏನು ಗಡಿಗೆ ಆಗಿದೆ, ಕಾರ್ಯ ಇಲ್ಲಿ ನಕ್ಲೆಸ್ ಆಗಿದೆ. ಆದ್ರೆ ಇದಕ್ಕೆಲ್ಲ ಕಾರಣ ಒಂದು ಇದಾಗಿರ್ಬೇಕಾದ್ರೆ ಆ ಮೂಲತಃ ಯಾವುದು ಇದೆ, ಬಂಗಾರ ಅದು ಎಲ್ಲೋದ್ರೂ ಬಂಗಾರನೇ. ಆ ಬಂಗಾರದ ರೂಪಗಳು ಅನೇಕ ಆಗಿರಬಹುದು, ಅದರಲ್ಲಿ ನಾವು ಕಾರ್ಯ ರೂಪವನ್ನು ನೋಡಿದ್ವಿ. ಆದ್ರೆ ಕಾರಣ ಮಣ್ಣಾದಾಗೆ ಕಾರಣ ಬಂಗಾರ ಆಗುತ್ತೆ, ಕಾರಣ ಸಮುದ್ರ ಆಗ್ತದೆ, ಕಾರಣ ನದಿ ಆಗ್ತದೆ. ಹೀಗೆ ಎಲ್ಲ ವಸ್ತುಗಳಲ್ಲಿ ನಾವು ಇದನ್ನ ಅಳವಡಿಸ್ಕೊಂಡು ಕಾರ್ಯ ಮತ್ತು ಕಾರಣ ಇದನ್ನ ಸರಿಯಾಗಿ ಮನನ ಮಾಡ್ಕೋಬೇಕು ಅನ್ಸುತ್ತೆ ಮೇಡಮ್ ನನ್ಗೆ. ಆದ್ರೂ ಕೆಲವು ಸರಿ ಕಾರ್ಯಕಾರಣ ನೀವು ಹೇಳಿದ್ದು ಸರಿಯೇ ಇದೆ. ಅಂದ್ರೆ ಕಾರ್ಯಕಾರಣ ನಿಜ ಅಂತ ಹೇಳಿದಾಗ ಅವಾಗ ದ್ವೈತ ಅನ್ನೋದು ಬರುತ್ತೆ. ನೀವು ಹೇಳಿದಾಗೆ ಪರಮಾತ್ಮ ಕಾರಣ, ಈ ಜಗತ್ತು ಕಾರ್ಯ ಅಂತಂದ್ಬಿಟ್ಟು ಅಲ್ವಾ. ಆದ್ರೆ ಬ್ರಹ್ಮವು ಕಾರಣ ಆಗ್ತದೆ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಇದು ಜಗತ್ತು ಅನ್ನೋದು ಮಿಥ್ಯ. ಅಂದ್ರೆ ಹೇಗ್ ಮಿಥ್ಯ ಅಂತಂದ್ರೆ, ಇವಾಗ ಮಣ್ಣು ಮಡಿಕೆ ಅಂತ ಹೇಳಿದ್ರಿ ಅಲ್ವಾ, ಮಡಿಕೆ ಅನ್ನೋದು ಕಾರ್ಯ, ಮಣ್ಣು ಅನ್ನೋದು ಕಾರಣ ಆಯ್ತು. ಅಂದ್ರೆ ಈ ಕಾರ್ಯದಲ್ಲಿ ಇರುವಂತಹದ್ದು ಈ ಕಾರಣವಾದಂತಹ ಮಣ್ಣೆನೆ, ಅಂದ್ರೆ ಮಣ್ಣೆ ಮಡಿಕೆಯಾಗಿ ಕಾಣಿಸ್ತಾ ಇದೆ. ಅಂದ್ರೆ ಅಲ್ಲಿ ಇರೋದು ನಾವ್ ಹೆಸರು ನಾಮರೂಪಗಳನ್ನು ಕೊಟ್ಟಿದೀವಿ, ಅಲ್ಲಿ ಇರೋದು ಬರೀ ಮಣ್ಣೆ ಆಗಿದೆ. ಅಂದ್ರೆ ಅಲ್ಲಿ ಕಾರ್ಯ ಏನಾಗಿದೆ? ಅಲ್ಲಿ ಏನು ಕಾರ್ಯ ಇಲ್ಲ. ಅದೇನಾದ್ರೂ ಬದಲಾವಣೆ ಆಗಿದ್ಯಾ? ಏನಿಲ್ಲ, ಮಣ್ಣೆ ಅಲ್ಲಿದೆ ಅಲ್ವಾ, ಆ ರೀತಿಯಾಗಿ ಕಾಣಿಸ್ಕೊಂಡಿದೆ. ಹಾಗೆ ಆ ಕಾರ್ಯ ಅನ್ನೋದೇ ಇಲ್ಲ ಅಂದಾಗ ಅದಕ್ಕೆ ಕಾರಣವಾದಂತಹ ಮಣ್ಣಿಗೆ ಕಾರಣತ್ವ ಅನ್ನೋದು ಹೋಯ್ತು ಅಂತ. ಅಂದ್ರೆ ಆ ಕಾರ್ಯಕ್ಕೆ ಕಾರಣತ್ವ ಇಲ್ಲ, ಅಲ್ಲಿ ಇರೋದು ಬರೀ ಬ್ರಹ್ಮ ಮಾತ್ರ, ಅಲ್ಲಿ ಒಂದೇ ಅದ್ವೈತ ತತ್ವ ಮಾತ್ರ. ಅಂದ್ರೆ ಕಾರ್ಯ ಕಾರಣ ಒಂದು ಏನಿದೆ ಅದು ಮಿಥ್ಯವಾದಂತಹದ್ದು, ಅಲ್ಲಿ ಯಾವ ಪರಿವರ್ತನೆಯೂ ಆಗಿಲ್ಲ. ಅಂದ್ರೆ ಇಲ್ಲಿ ಕಾರ್ಯನೇ ಇಲ್ಲ, ಕಾರ್ಯನೇ ಇಲ್ಲ, ಅದೇ ಹಾಗೆ ಕಾಣಿಸ್ಕೊಂಡಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಇದೇ ಪರೋಕ್ಷಾನುಭೂತಿ ಆಗ್ಬೇಕಾಗಿರುವಂತದ್ದು. ನಾವು ಅವಲ್ಲಿ ಕಾರ್ಯ ಕಾರಣ ಅಂದಾಗ ಅಲ್ಲಿ ದ್ವೈತ ಬಂತು, ಒಂದು ಕಾರಣ ಆಯ್ತು ಒಂದು ಕಾರ್ಯ ಆಯ್ತು ಅಂತ, ಅಲ್ಲಿ ಏನು ಪರಿವರ್ತನೆ ಆಗೋಯ್ತು. ಇದಕ್ಕೆ ಕಾರಣ ಇದು ಅಂತಂದ್ಬಿಟ್ಟು ಅದು ಮಾಡ್ದವನು ಇನ್ನೊಬ್ಬ ಅಂತಂದ್ಬಿಟ್ಟು ಹಂಗಾಗತ್ತೆ. ಕುಂಬಾರ ಮಾಡ್ದ ಅಂತಂದ್ಬಿಟ್ಟು ಇಲ್ಲಿ ಪ್ರಪಂಚದಲ್ಲಿ ಕಂಡ್ಕೊಂಡಿರೋದು ಹಾಗಲ್ಲ. ಪರಮಾತ್ಮನೇ ಈ ಪ್ರಪಂಚವಾಗಿ ಕಾಣಿಸ್ಕೊಂಡಿರೋದು. ಅದ್ ಏನಿದ್ರು ಅದು ಪರಮಾತ್ಮ ಅಂದ್ರೆ ನನ್ನ ಆತ್ಮನ ಮೇಲೆ ಅದು ಅವಲಂಬಿತವಾಗಿರುವಂತದ್ದು. ಅದಕ್ಕೋಸ್ಕರ ಅದು ಮಿಥ್ಯವಾದಂತಹದ್ದು. ಅದಕ್ಕೆ ಆದಂತಹ ಅಸ್ತಿತ್ವ ಅನ್ನೋದು, ಸ್ವಂತವಾದ ಅಸ್ತಿತ್ವ ಅನ್ನೋದು ಇಲ್ಲ, ಅದಕ್ಕೆ ಮಿಥ್ಯ. ಹಾಗಂದ್ಬಿಟ್ಟು ನಾನು ಈ ಒಂದು ಜ್ಞಾನವನ್ನು ತಿಳ್ಕೊಂಡ್ಮೇಲೆ ಪ್ರಪಂಚ ಬೇರೆ ರೀತಿಯಲ್ಲಿ ಕಾಣಿಸ್ಬಿಡುತ್ತೆ ಅಂತ ಅಲ್ಲ. ಪ್ರಪಂಚ ಹೀಗೆ ಕಾಣಿಸುತ್ತೆ, ಆದ್ರೆ ನಮ್ಮ ಒಂದು ಬುದ್ಧಿಯಲ್ಲಿ ಸ್ಥಿರವಾಗಿ ಇದು ಪರಮಾತ್ಮನೇ ಹೀಗೆ ಕಾಣಿಸ್ಕೊಂಡಿರೋದು ಅನ್ನೋದು ಆ ಒಂದು ಜ್ಞಾನ ಅಲ್ಲಿ ನೆಲೆ ನಿಲ್ಲಬೇಕು. ಅಂದ್ರೆ ಎಲ್ಲವೂ ಪರಮಾತ್ಮನೇ ಇರೋದು, ಅದನ್ ಬಿಟ್ಟು ಬೇರೆ ಏನು ಇಲ್ಲ. ಅಂತಹ ಪರಮಾತ್ಮ ಸ್ವರೂಪಿ ನಾನು ಅನ್ನೋದನ್ನ ತಿಳ್ಕೊಳ್ಬೇಕು. ನಾನು ಅಂತಂದ್ರೆ ಮತ್ತೆ ನಾನು ಈ ದೇಹ ಮನಸ್ಸಿಗೆ ಮಾತ್ರ ಸೀಮಿತ ಅಲ್ಲ, ಸಂಪೂರ್ಣವಾಗಿ ಏನಿದೆ ಆ ಪರಬ್ರಹ್ಮ ಸ್ವರೂಪಿ ನಾನು ಅಂತ. ನಾನು ಅಂದ್ರೆ ಪರಬ್ರಹ್ಮ ಸ್ವರೂಪಿ, ಸರ್ವ ವ್ಯಾಪಕವಾದಂತಹದ್ದು. ಅಂದ್ರೆ ಬ್ರಹ್ಮ ಕಾರಣ ಅಲ್ಲ ಅಂತ ನಾವು ವಿಚಾರ ಮಾಡ್ಬೇಕು. ವಿಚಾರ ಮಾಡ್ಬೇಕು. ಕಾರಣ ಅಲ್ಲಿ ಕಾರ್ಯ ಕಾರಣ ಸಂಬಂಧ ಅನ್ನೋದು ಇಲ್ಲ, ಅಲ್ಲಿರೋದು ಬರೀ
ಬ್ರಹ್ಮ ಮಾತ್ರ ಬ್ರಹ್ಮ ಅಂತಾನೆ ಒಂದೇ. ಕೊಡ್ಬೇಕು ಅಂತ. ಬ್ರಹ್ಮ ಒಂದೇ ಅಂತ ನಾವು ಯಾವಾಗ ಮೊದ್ಲು ಬಿಗಿನಿಂಗ್ ಅಲ್ಲಿ ನಾವು ಕಾರ್ಯಕಾರಣ ಸಂಬಂಧ ಹೀಗೆ ಹೇಳ್ತಾ ಇದ್ವಿ ಅಲ್ವಾ? ಆದ್ರೆ ಹೌದು. ಇವಾಗ ನಾವು ಮುಂದುವರೆದು ಬಂದಿದ್ವಿ. ಇವಾಗ ಇಲ್ಲಿ ದ್ವಂದ್ವ ಅನ್ನೋದು ಇಲ್ಲ, ಇಲ್ಲಿ ದ್ವೈತ ಅನ್ನೋದು ಇಲ್ಲ. ಇಲ್ಲಿ ಇರೋದು ಒಂದೇ ಅಂತ ಬಿಟ್ಟು ಒಂದೇ. ಯಾವ ಒಂದು ಪರಮ ಸತ್ಯ ಅನ್ನೋದು ಏನಿದೆ, ನಾವೇನು ಪರಮಾತ್ಮ ಅಂತೀವೋ ದೇವ್ರು ಅಂತೀವೋ ಏನೋ ಒಂದು ಅಂತೀವಲ್ವಾ, ಅದೇ ಹೀಗೆಲ್ಲ ಕಾಣಿಸ್ಕೊಂಡಿದೆ ಅಂತ. ಅದಕ್ಕೆ ನೀವು ಏನಾದ್ರೂ ಹೆಸರು ಕೊಟ್ಕೊಳ್ಬೋದು. ಗೊತ್ತಾಯ್ತಲ್ವಾ? ಬೇರೆ ಯಾರಿಗಾದ್ರೂ ಏನಾದ್ರು ಅನುಮಾನ ಇದ್ರೆ ಕೇಳಿ. ವಿಜಯಲಕ್ಷ್ಮಿ ಅವರು ಹೇಳ್ತಾರೇನೋ ಏನಾದ್ರು? ಇಲ್ಲ ಇಂದ್ರಕ್ಕ, ಇಷ್ಟಮಟ ಹೇಳಿದ್ರಿ. ಅದೇ ಕಾರ್ಯಕಾರಣ ಇದು ನಂಗೆ ಸ್ವಲ್ಪ ಡೌಟ್ ಆಗಿತ್ತ, ಈಗ ಅದು ಕ್ಲಿಯರ್ ಆಯ್ತು. ಕ್ಲಿಯರ್ ಆಯ್ತಾ? ಹಾ, ಸರಿ, ಕ್ಲಿಯರ್ ಆಯ್ತು. ಈಗ ಅದು ಕಾರಣ ಏನು ಇದು ಅದೇ ಇಲ್ಲ, ಕಾರ್ಯಕಾರಣ ಸಂಬಂಧ ನಾವು ಸಂಬಂಧ. ಮೊದಲಾಗಿ ಹಾಗೆ ತೆಗೆದುಕೊಂಡ್ ಬರ್ತೀವಿ. ಯಾಕೆಂದ್ರೆ ತಿಳಿಸೋದಕ್ಕೋಸ್ಕರ. ಆಮೇಲೆ ಅಲ್ಲಿ ಏನು ಇಲ್ಲ, ಅದು ಕಾರಣವೇ ಕಾರ್ಯವಾಗಿ ಕಾಣಿಸ್ಕೊಂಡ್ ಬಂದಿರೋದ್ರಿಂದ ಅಲ್ಲಿ ಕಾರ್ಯ ಅನ್ನೋದು ಎಲ್ಲಿರುತ್ತೆ, ಅದಕ್ಕೆ ಇದು ಕಾರಣತ್ವವೂ ಇಲ್ಲ. ಅಂದ್ರೆ ಇವಾಗ ಹಗ್ಗ ಹಾವು ಉದಾಹರಣೆನ ಚೆನ್ನಾಗಿ ಕೊಡ್ತಾರೆ. ಈ ಹಗ್ಗ ಹಾವಾಗಿ ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಹಗ್ಗ ಏನು ಕಾರಣ ಅಲ್ಲ, ಅದು ಹಾಗೆ ಕಾಣಿಸ್ಕೊಂಡಿದೆ, ಅದಕ್ಕೆ ಅದನ್ನ ಮಿಥ್ಯತ್ವ ಅಂತ. ಅದೇ ಕಾಣಿಸ್ಕೊಂಡಿದ್ದು ಸುಳ್ಳಲ್ಲ, ಅಲ್ಲಿ ಇಲ್ವೇ ಇಲ್ಲ ಅಂತ ಅಲ್ಲ, ಅಸತ್ಯ ಅಂತ ಅಲ್ಲ, ಅದೇ ಕಾಣಿಸ್ಕೊಂಡಿದೆ. ಏನ್ ಹಗ್ಗನೇ ಹಂಗ್ ಕಾಣಿಸ್ಕೊಂಡಿದೆ ಅಷ್ಟೇ, ಅದಕ್ಕೆ ಹಗ್ಗ ಕಾರಣ ಅಲ್ಲ. ಹಾಗೇನೆ ಒಂದು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಇವಾಗ ಒಂದು ಬಟ್ಟೆ ಇರುತ್ತೆ, ಅದಕ್ಕೆ ನೂಲು ಕಾರಣ ಅಂತ ಅಂದ್ಬಿಟ್ಟು, ನೂಲೇ ಬಟ್ಟೆ ಇನ್ನ ಬೇರೆ ಅಲ್ಲ ಅಂತ ಅಂದ್ಬಿಟ್ಟು ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೆ. ಅತ ಶುದ್ಧಂ ಭವೇದ್ವಸ್ತು ಯದ್ವೈ ವಾಚಾಮ ಗೋಚರಂ ದ್ರಷ್ಟವ್ಯಂ ಮದ್ಘಟೇನೈವ ದೃಷ್ಟಾಂತೇನ ಪುನಃ ಪುನಃ. ಹೀಗೆ ವಿಚಾರ ಮಾಡಿದಾಗ ಮಾತು ಮತ್ತು ಮನಸ್ಸುಗಳಿಗೆ ಅಗೋಚರವಾದ ಶುದ್ಧ ಬ್ರಹ್ಮ ವಸ್ತು ಒಂದೇ ಉಳಿಯುತ್ತದೆ ಅಲ್ವಾ? ನಾವಿವಾಗ ವಿಚಾರ ಮಾಡಿದ ಹಾಗೆ ಮಣ್ಣು ಮತ್ತು ಮಡಕೆ ಇವುಗಳನ್ನು ಕುರಿತು ವಿಚಾರ ಮಾಡಿದಾಗ ಮಣ್ಣನ್ನು ಬಿಟ್ಟು ಮಡಕೆ ಇಲ್ಲವೆಂದು ತಿಳಿದು ಬರುತ್ತೆ. ಅಲ್ಲಿ ಮಣ್ಣೊಂದೇ ಸತ್ಯವಾದದ್ದು ತಾನೆ. ಇದುವರೆಗೂ ನಾವು ಚಿಂತನೆಯನ್ನು ಮಾಡಿದ ಪ್ರಕಾರ ಅದೇ ದೃಷ್ಟಾಂತದಿಂದ ವಿಚಾರ ಮಾಡಿದಾಗ ಪ್ರಪಂಚದ ಉಪಾದಾನ ಕಾರಣವಾದ ಬ್ರಹ್ಮ ಒಂದೇ ಉಳಿಯುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ಹೆಚ್ಚಿನ ವಿವರಣೆ ಏನೂ ಇಲ್ಲ. ಈಗಾಗ್ಲೇ ನಾವು ಚಿಂತನೆಯನ್ನ ಮಾಡಿದ್ವಿ. ಅದನ್ನ ಇನ್ನೊಂದ್ಸತಿ ಮನದಟ್ಟಾಗುವ ಹಾಗೆ ನೀವು ಇದು ಕಾರ್ಯಕಾರಣ ಅರ್ಥ ಆಗಿರ್ಲಿಲ್ಲ ಅಂತ ಹೇಳಿದ್ರಲ್ಲ, ಇವಾಗ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಈಗ ನಾವ್ ಏನೇ ವಿಚಾರ ಮಾಡಿದ್ರು, ನಾವ್ ಈಗ ನಿಧಿಧ್ಯಾಸ, ಮನನ, ಶ್ರವಣ ಎಲ್ಲ ಆದ್ವು. ಇದಾದ್ಮೇಲೆ ಮತ್ತೆ ಈಗ ಇದರಿಂದ ಶಂಕರಾಚಾರ್ಯ ಹೇಳಿದ್ದು, ಆಮೇಲೆ ಪತಂಜಲಿ ಅವರು ಹೇಳಿದಂತ ಎಲ್ಲಾ ಹಂತಗಳನ್ನು ಮುಗಿಸಿ ಬಂದ್ಮೇಲೆ ಏನೇ ವಿಚಾರ ಮಾಡಿದ್ರೆ ಈಗ ನಮ್ಗೆ ಉಳಿತಾ ಇರೋದು ಈ ಒಂದು ಶುದ್ಧವಾದ ಬ್ರಹ್ಮ. ಎಲ್ಲರಲ್ಲಿ ನೋಡಿದ್ರು ಈಗ ಈ ತತ್ವಬೋಧದಲ್ಲೇ ಹೋದಾಗ ಈ ಶರೀರದಲ್ಲಿ ಎಲ್ಲದಕ್ಕೂ ಸಾಕ್ಷಿ ಆಗಿರ್ತಕ್ಕಂಥ ಆತ್ಮ ಒಂದೇ ಹೇಗೆ ಶುದ್ಧನೋ ಅದೇ ಬ್ರಹ್ಮ ಅಂತ ಹೇಳಿ, ಅದೇ ರೀತಿ ನಾವು ಈ ಪ್ರಪಂಚದಲ್ಲಿ ಸಹಿತ ಎಲ್ಲಾ ವಸ್ತುಗಳಲ್ಲಿ ಈ ಪ್ರಪಂಚದಲ್ಲಿ ಸಹಿತ ನೋಡಿದಾಗ ಉಳಿತಕ್ಕಂಥದ್ದು ಆ ಬ್ರಹ್ಮ ಒಂದೇ ಅಂತ ತಿಳ್ಕೊಬೇಕಾಗ್ತೈತಿ. ಇಲ್ಲಿ ಅವೆಲ್ಲ ಮಿಥ್ಯ ಅಂತ ಹೇಳಿ, ಜಗತ್ ಮಿಥ್ಯ, ಅದು ಬ್ರಹ್ಮ ಒಂದು ಸತ್ಯ, ಜಗತ್ ಮಿಥ್ಯ ಅಂತ ಹೇಳಿ ಬರ್ತೈತಲ್ರಿ. ಅದೇ ರೀತಿ ಆ ಜಗತ್ತು ಸಹಿತ ಮಿಥ್ಯ ಅಲ್ಲ ಅಂತ ಹೇಳ್ತಾರ. ಅಂದ್ರೆ ಅದು ನಾವು ತಿಳ್ಕೊಂಡ್ರೆ ಅದು ಬ್ರಹ್ಮನೇ ಅಂತ ಹೇಳಿ. ಅದೇ ರೀತಿ ಜಗತ್ತು ಬರೀ ಜಗತ್ತು ಮಿಥ್ಯಾ ಅಂತ ಜಗತ್ತು ಮಿಥ್ಯ ಅಂತ ಹೇಳ್ತೇವೆ. ಜಗತ್ತು ಮಿಥ್ಯ ಅಂತಂದ್ರೆ ನಾಮರೂಪಗಳು ಅಷ್ಟೇ ಮಿಥ್ಯ. ಬ್ರಹ್ಮ ಮಾತ್ರನೇ ಸತ್ಯ. ಅದೇ ರೀತಿ ಈಗ ಮಣ್ಣು ಮಡಿಕೆ ಅಂದ್ರೆ ಈ ಮಣ್ಣಿಲ್ದನೆ ಮಡಿಕೆ ಮಾಡಕ್ ಆಗೋದೇ ಇಲ್ಲ. ಈ ಮಣ್ಣನೇ ಕಾರಣ ಆಗ್ತತಿ. ಮಡಿಕೆ ಅಂತ ಅದೇ ಕಾರ್ಯಕಾರಣ ಅನ್ನೋ ಸಂಬಂಧ ಇಲ್ಲ,
ಅದೇ ಹಂಗ್ ಇಲ್ಲ. ಕಾಣಿಸ್ಕೊಂಡಿದೆ. ಹೇಗೆ ಅಂದ್ರೆ ಇವಾಗ ಹೌದೌದು. ಅಲೆ ಕಾಣಿಸುತ್ತೆ, ಅಲ್ಲಿ ಹಾ, ಇರೋದೇನು ಬರೀ ಅಲೆ ನೀರು ನೀರೇ ಅಲ್ವಾ, ನೀರುಳ್ಳ ಅಲೆ. ನೀರೇನೆ. ನೀರ ಇರ್ತೈತಿ. ಅದೇ ರೀತಿ ಈಗ ನಮ್ಗೆ ಏನೇ ಒಂದು ನಾವು ಈಗ ಶಂಕರಾಚಾರ್ಯ ಕೊಟ್ಟಂತ ಎಷ್ಟೊಂದು ಉದಾಹರಣೆಗಳು, ಆ ಉದಾಹರಣೆಗಳನ್ನೆಲ್ಲ ಬಿಡಿಸ್ತಾ ಬಿಡಿಸ್ತಾ ಬಂದಾಗ್ಲೂ ಸಹಿತ ನಾವು ತಿಳ್ಕೊಂಡಿರೋದೇ ಅಲ್ಲಿ ಇರ್ತಕ್ಕಂಥದ್ದೆಲ್ಲದು ಬ್ರಹ್ಮನೇ. ಈಗ ಒಂದು ಬಂಗಾರ ನೆಕ್ಲೆಸ್ ಆಗ್ಲಿ, ಆಮೇಲೆ ಅದು ಒಂದು ಇದಕ್ಕೆ ಒಂದು ಮೋಟ ಮರದ್ದು, ಆಮೇಲೆ ನೀರಿನ ಅಲೆ, ಆಮೇಲೆ ಈ ರೋಡ್ ಮೇಲೆ ನಾವು ಎಲ್ಲೇ ಬ್ಯಾಸಿಗೆಯಲ್ಲಿ ಹೋದ್ರೆ ನಮ್ಗೆ ಅದ ನೀರಾಗಿ ಕಾಣಿಸ್ತಕ್ಕಂಥ ಕರೆಕ್ಟ್. ಮರೀಚಿಕೆ, ಹೌದು. ಇವೆಲ್ಲ ಏನ್ ನಾವು ಉದಾಹರಣೆ ತಿಳ್ಕೊಂತ ಬಂದ್ವಿ, ಅವೆಲ್ಲ ನಾವು ಅದನ್ನೆಲ್ಲ ತೆಗೆದು ನೋಡಿದಾಗ ನಮ್ಗೆ ಅಲ್ಲಿ ಕಾಣ್ತಾ ಇರೋದು ಸತ್ಯ ಒಂದೇ ಅಂತ ಹೇಳಿ. ಅದೇ ರೀತಿ ಮಣ್ಣು ಸಹಿತ ಸತ್ಯ. ಈ ಬ್ರಹ್ಮನೇ ಎಲ್ಲದಕ್ಕೂ ಕಾರಣ, ಉಪಾದಾನ ಕಾರಣ. ಅದೇ ಈಗ ಕಾರಣ ಆತ್ಮನ ಮೇಲೆ ಕಾರಣ ಬೆಳಕು. ಅನ್ನೋದಿಲ್ಲ, ಇಲ್ಲಿ ಕಾರಣ ಅನ್ನೋದಿಲ್ಲ, ಅದೇ ಇರೋದು ಅಂತ. ಉಪಾದಾನ ಆ ಕಾರಣ ಉಪಾದಾನ. ತೆಗ್ದಾಕ್ಬಿಟ್ಟಿದೀವಿ ಇವಾಗ, ಕಾರಣ ಹಾ ತೆಗ್ದಾಕ್ಬಿಟ್ಟಿದೀವಿ. ಕಟ್ಟಿ. ಕಾರಣ ಅಲ್ಲ, ಅದೊಂದೇ ಇರೋದು ಅಂತ. ಹೌದು, ಬ್ರಹ್ಮ ಒಂದೇ ಉಳಿಯೋದು ಅಂತ ಹೇಳಿ. ಯಾಕೆ ಅಂದ್ರೆ ಇವಾಗ ರೋಡಲ್ಲಿ ಹೋದ್ರೆ ಅಲ್ಲಿ ಮಿರಾಜ್ ಕಾಣಿಸ್ತು, ಮರೀಚಿಕೆ ಅದಕ್ಕೇನು ಕಾಣಿಸ್ತೈತಿ. ಅದು ರೋಡೇ ಇರೋದು ಅಲ್ಲಿ, ಹೌದೌದು, ರೋಡೇ ಕಾಣಿಸ್ತಿದ್ದು ಇರೋದು. ಸುಳ್ಳು ಆ ಅಲ್ವಾ, ಬಿಸಿಲಿನ ಮಿಥ್ಯವಾದದ್ದು. ಒಂದು ಅದ್ರ ಪ್ರತಿಫಲನ ಅದು. ಕಾಣಿಸ್ಲಿಲ್ವಾ, ಹೌದು ನಿಮಗ್ ಕಾಣಿಸ್ದು, ಅದು ಬಂತು, ಅನುಭವಕ್ಕೆ ಬಂತಲ್ವಾ, ಅದು ನಿಜವಾಗ್ಲೂ ಬಂತು, ಇದೆಯಾ, ಅದು ನೀರಿದೆ ಇಲ್ಲ. ಅಂತ ಇಲ್ಲ. ಅದಕ್ಕೆ ಇದು ಕಾರಣ ಅದೇ ಆಗಕ್ಕೆ ಸಾಧ್ಯ ಇಲ್ಲ. ಸಾಧ್ಯನೇ ಅದು ಇಲ್ಲ ಇಲ್ಲ. ಅಂತಂದ ಮೇಲೆ ಅಲ್ಲಿ ಮಿರಾಜ್ ಅನ್ನೋದು ಇಲ್ಲ ಅಂತ ಅಂದ್ರೆ, ಅಲ್ಲಿ ನೀರ್ ಇಲ್ಲ ಅಂತಂದ ಮೇಲೆ ಅದು ಕಾರಣ ಅದು ಆಗೋಕೆ ಹೆಂಗ್ ಸಾಧ್ಯ ಅಂತ ಸಾಧ್ಯ ಇಲ್ಲ. ಹಗ್ಗದಲ್ಲಿ ಹಾವಿಲ್ಲ ಅಂತಂದ್ಮೇಲೆ ಹಗ್ಗ ಕಾರಣ ಆಗಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಸಾಧ್ಯ ಇಲ್ಲ. ಅಲ್ಲಿ ಕಾರಣ ಅನ್ನೋದೇ ಇಲ್ಲ, ಅದೇ ಹಂಗ್ ಕಾಣಿಸ್ಕೊಂಡಿದೆ ಅಷ್ಟೇ. ಅಂದ್ರೆ ಮೇಡಮ್ ಕೊನೆಗೆ ಮೇಡಮ್ ಈ ಬ್ರಹ್ಮ ಕಾರ್ಯನೂ ಅಲ್ಲ, ಕಾರಣತ್ವಗಳು ಎರಡೂ ಇಲ್ಲದಂತಹ ಒಂದು ಶುದ್ಧ ಚೈತನ್ಯ, ಇದೇ ಒಂದು ತತ್ವ ಅಲ್ವಾ ಮೇಡಮ್? ಕನ್ಕ್ಲೂಷನ್ ಬರ್ಬೇಕು. ಒಂದು ತತ್ವ ಅಲ್ಲ ಇರೋದು, ಅದೊಂದೇ ಇರೋದು. ನಾನು ನೀವು ಎಲ್ಲವೂನು ಅದೇನೆ. ಅಂದ್ರೆ ಸರ್ವವ್ಯಾಪಿ ಅಲ್ಲ, ಅಂದ್ರೆ ಕಾರ್ಯನೂ ಇಲ್ಲ, ಕಾರಣತ್ವನೂ ಇಲ್ಲ, ಎರಡೂ ಇಲ್ಲ. ಎಷ್ಟು ನಾವಿದವಾಗಿ ಕಾಣಿಸ್ತಾ ಇದ್ಯೋ ಎಲ್ಲವೂನು ಅದೊಂದೇನೆ. ಅಲ್ಲ, ಸರ್ವವ್ಯಾಪಿ ಆದ್ಮೇಲೆ ಮತ್ತೊಂದು ಬರೋದೇ ಇಲ್ಲಲ್ಲ, ಅದೇ ಕಾಣಿಸೋದು. ಬ್ರಹ್ಮನೇ ಸರ್ವವ್ಯಾಪಿ, ಏನೇನು ಇಲ್ಲ ಅಂತ. ಈಗ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರಲ್ಲ, ವಿಷ್ಣು ವಿಶ್ವಷಟ್ಕಾರಂ ಅಂತ ಫಸ್ಟ್ ಲೈನೇ ಬರ್ತೈತಿ. ಹಂಗ ವಿಷ್ಣುನೇ ವಿಶ್ವ ಅಂತೇಳಿ. ಅದೇ ರೀತಿ ಇಲ್ಲಿ ಅದೇ ವಿಷ್ಣು ಅಂದ್ರೂ ಅದೇ ಬ್ರಹ್ಮ, ಬ್ರಹ್ಮ ಅಂದ್ರೂ ವಿಷ್ಣು. ನೀವು ಕೊನೆಯ ಹಂತಕ್ಕೆ ತಲುಪ್ತಾ ಇದ್ದೀರಾ. ಹೌದಮ್ಮ, ಈಗ ಪೂರ್ತಿ ಬ್ರಹ್ಮನೇ ಆಗ್ಲಿದೆ. ಅಲ್ಲ ಮೇಡಮ್, ಇನ್ನು ಸ್ವಲ್ಪ ಶ್ಲೋಕ ಇದೆ, ಮುಗಿಸ್ಬಿಡ್ತೀರೇನು ಇವತ್ತು? ಮುಗಿಸ್ಬಿಡೋಣ. ಇನ್ನು ಟೈಮ್ ಬೇಕಾದಷ್ಟಿದೆಯಲ್ಲ. 7:30 ಆಯ್ತು, 7:35. ಮುಂದಿಂದು ವೀಣಾ ಅವ್ರಿಗೆ ಎಲ್ಲ ಸುಲಭನೇ ಇದೆ, ಏನು ಕಷ್ಟ ಇಲ್ಲ, ಎಲ್ಲ ಕಷ್ಟದ್ದೆಲ್ಲ ಮುಗಿಸ್ಬಿಟ್ಟಿದ್ದೀರ. ಅದೇ ತಿಳ್ಕೊಳ್ಳೋದು ಕಷ್ಟ, ಅಳವಡಿಸ್ಕೊಳ್ಳೋದು ಕಷ್ಟ. ಕಾರ್ಯಕಾರಣ ಇಲ್ಲ, ನೀವು ಚಿಂತನೆ ಮಾಡ್ತಾ ಇದ್ರೆ ಆದಷ್ಟಕ್ಕೆ ಅದೇ ಬರುತ್ತೆ. ಮುಂದೆ ಯಾವ್ದು ಬರುತ್ತೆ ಜ್ಞಾಪಿಸ್ಕೊಳ್ತಾ ಇರಿ, ಅವಾಗ ಬರುತ್ತೆ. ಹೌದು, ಅದೇ ನಿಧಿಧ್ಯಾಸ ಆಗ್ಬೇಕಾ. ಹೌದು, ಅದೇ ನಿಧಿಧ್ಯಾಸ. 137 ಅನೇನೈವ ಪ್ರಕಾರೇಣ ವೃತ್ತಿ ಬ್ರಹ್ಮಾತ್ಮಿಕಾ ಭವೇತ್ ಉದೇತಿ ಶುದ್ಧ ಚಿತ್ತಾನಾಂ ವೃತ್ತಿ ಜ್ಞಾನಂ ತತಃ ಪರಂ. ಶುದ್ಧ ಮನಸ್ಕರಿಗೆ ಈ ರೀತಿಯ ವಿಚಾರದಿಂದ ವೃತ್ತಿ ಜ್ಞಾನ ಉಂಟಾಗುತ್ತದೆ, ಆಮೇಲೆ ಬ್ರಹ್ಮಾಕಾರ ವೃತ್ತಿಯು ಉಂಟಾಗುತ್ತದೆ. ಹೀಗೆ ವಿಚಾರವು ಜ್ಞಾನ ಸಾಧನವಾಗಿರುವಂತೆ ಧ್ಯಾನ ಸಾಧನವೂ ಆಗಿದೆ. ವೀಣಾ ಅವರೇ, ಇದನ್ನು ವಿವರಿಸ್ತೀರಾ? ವೀಣಾ ಅವರೇ, ಅದೇ ನೀವ್ ಹೇಳಿದ್ರಲ್ಲ, ಯಾವ್ದು ದ್ವಂದ್ವ ಇಲ್ಲ, ಕಾರ್ಯ ಮತ್ತೆ ಕಾರಣ ಯಾವುದೂ ಇಲ್ಲ, ಎಲ್ಲ ಬ್ರಹ್ಮ ಒಂದೇ ಎಲ್ಲದಕ್ಕೂನು ಅಂತ. ಆ ತರನೇ ಇದ್ದು ಶುದ್ಧ ಮನಸ್ಸಿನಿಂದ ನಾವು
ಅದು ಶುದ್ಧ ಮನಸ್ಸಿನಲ್ಲಿ ಅರಿವಿಗೆ ನಮ್ಗೆ ಉದ್ಭವಿಸುತ್ತೆ. ಅದು ಬ್ರಹ್ಮನಲ್ಲೇ ವಿಲೀನ ಆಗ್ಬಿಡುತ್ತೆ ಅಂತ. ಬ್ರಹ್ಮನಲ್ಲೇ ವಿಲೀನ ಆಗ್ಬಿಡುತ್ತೆ. ನಾವು ಏಕತ್ವ, ದ್ವಂದ್ವ ಇಲ್ಲ. ಅದು ಏಕತೆಯಿಂದನೇ. ಏಕತೆ ಅಂದ್ರೇನೆ ಬ್ರಹ್ಮ. ನಾವು ಬ್ರಹ್ಮನ್ನ ಯಾವ ರೀತಿ ಬ್ರಹ್ಮ ಅಂದ್ರೆ ಭಗವಂತ, ಆತರ ಯಾವ್ದು ದೇವ್ರು ಬೇಕಾದ್ರೂ ಹೇಳ್ಬೋದು. ಆದ್ರೆ ಅದು ನಮ್ಮ ಜ್ಞಾನದಿಂದ ಅದು ಒಂದು ಸ್ಥಿತಿ ಉದ್ಭವಿಸುತ್ತಲ್ಲ, ಅದು ನಮ್ ಬ್ರಹ್ಮನಲ್ಲೇ ಅದ್ರಲ್ಲೇನೆ ವಿಲೀನ ಆಗ್ಬಿಡುತ್ತೆ ಅಂತ. ಎಲ್ಲಾನು ನಮ್ಗೆ ಏನ್ ಕಾಣಿಸ್ತಾ ಇದೆಯೋ ಎಲ್ಲವೂ ಸಹ ಅದರಲ್ಲಿ ಲೈವ್ ಆಗುತ್ತೆ. ಈ ಪ್ರಪಂಚ ಅನ್ನೋದೆಲ್ಲವೂ ಅದರಲ್ಲೇ ಲೈವ್ ಆಗ್ಬಿಡತ್ತೆ ಅಂತ ಬಿಟ್ಟು, ಅಂದ್ರೆ ಬೇರೆದು ಇನ್ನೊಂದಿಲ್ಲ. ಎರಡನೇದು ಒಂದೇ. ಅದ್ವೈತ ಆಗಿರುತ್ತೆ. ಇದು ನಮ್ಗೆ ಒಂದೇ ದಿನಕ್ಕೆ ಬರದೇ ಇರ್ಬೋದು. ನಾವು ಇದನ್ನ ಹೀಗೆ ತಿಳ್ಕೊಳ್ತಾ ಬಂದಿರೋದ್ರಿಂದ ಮತ್ತೆ ನಿಧಿಧ್ಯಾಸನ ಮಾಡ್ತಾ ಹೋಗ್ತಾ ಇರೋದ್ರಿಂದ ಅದು ನಮ್ಗೆ ಜ್ಞಾನ ಗಮನದಟ್ಟಾಗಿ ಒಳಗಡೆಗೆ ಇಳಿದು ಅಲ್ಲಿ ನಿಲ್ಲುತ್ತೆ. ಅದೇ ಅದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನಮ್ಗೆ ಮದ್ವೆ ಗುರೂಜಿ ಒಂದ್ಸಲ ಹೇಳಿದ್ರಲ್ಲ, ಮದ್ವೆ ಮಾಡಿದ್ರೆ ಇದು ಗಂಡ ಅಂತ ನಮ್ಗೆ ಗೊತ್ತಾಗ್ತದೆ. ಪದೇ ಪದೇ ನಮ್ಗೆ ಯಾವ ಸ್ಥಿತಿಗೆ ಹೋಗಿರ್ತೀವಿ ಅಂದ್ರೆ ನಮ್ಗೆ ಲೈಫ್ ಲಾಂಗ್ ಗಂಡ ಅನ್ನೋದು ಗೊತ್ತೇ ಇರುತ್ತೆ. ಯಾರು ಹೇಳ್ಕೊಡೋದೇ ಬೇಡ. ಇವ್ರ ನನ್ ಮಗು ಅಂದ್ರೆ ನನ್ ಮಗು ಅಂತ ಗೊತ್ತಿರುತ್ತೆ. ಆಮೇಲೆ ಇದನ್ನು ಹೇಳಿದಾರಲ್ಲ ಗುರೂಜಿಯವರು, ನೀನ್ ಗಂಡ್ಸು ನಾನ್ ಹೆಂಗ್ಸು. ಯಾರು ಎಚ್ಚರಿಸ್ಬೇಕಾಗಿಲ್ಲ ನೀನ್ ಗಂಡ್ಸಾ ಹೆಂಗ್ಸ ಅಂತ ಹೇಳಿ. ಅದ್ ನಮಗ್ ಗೊತ್ತಾಗ್ಬಿಡುತ್ತೆ ಅಂತ. ಅದು ಬಂದ್ಬಿಟ್ಟಿರುತ್ತೆ, ಅಷ್ಟು ಆಳವಾಗಿ ಇಳಿಬೇಕು. ದ್ವೈತ ದ್ವಂದ್ವ ಬರೋದೇ ಇಲ್ಲ. ದ್ವೈತ ಇರುತ್ತಲ್ಲ, ಅದು ಅದ್ವೈತ ಆಗ್ಬಿಡುತ್ತೆ, ಬ್ರಹ್ಮನೇ ಅಂತ. ಕಾರಣಂ ವ್ಯತಿರೇಕೇಣ ಪುಮಾನಾದೌ ವಿಲೋಕಯೇತ್ ಅನ್ವಯೇನ ಪುನಸ್ತಂಧಿ ಕಾರ್ಯ ನಿತ್ಯ ಪ್ರಪಶ್ಯತಿ. ಇದರ ಅರ್ಥ, ಜಗತ್ ಕಾರಣವಾದ ಬ್ರಹ್ಮವಿಲ್ಲದಿದ್ದಲ್ಲಿ ಕಾರ್ಯವಾದ ಜಗತ್ತು ಇರುತ್ತಿರಲಿಲ್ಲ. ಜಗತ್ತು ಇರುವುದರಿಂದ ಅದರ ಕಾರಣವಾದ ಬ್ರಹ್ಮವೂ ಇದೆ. ಈ ರೀತಿಯಾದ ತರ್ಕದಿಂದ ಜಗತ್ ಕಾರಣದ ಅಸ್ತಿತ್ವವನ್ನು ನಿಶ್ಚಯಿಸಬೇಕು. ಅಂದ್ರೆ ಅದೇ ನಾವು ಇವಾಗ ಇದನ್ನ ಹೇಳಿ ಇಂದ್ರಮ್ಮ ಅವ್ರು ಹೇಳ್ತೀರಾ? ಮೇಡಮ್ ಹೇಳ್ತೀನಿ. ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಕಾರಣ ಬೇರೆ ಅಂತ ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಕಾರಣ ಬೇರೆ, ಆಮೇಲೆ ಕಾರ್ಯ ಅದ್ರೊಳಗೆ ಸೇರ್ಕೊಂಡು ಇರೋದ್ರಿಂದ ಕಾರ್ಯ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಕಾರಣದಲ್ಲಿ. ಹಾಗಾಗಿ ಇದು ಯಾವಾಗ್ಲೂ ಸರಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ? ಕಾರ್ಯದಲ್ಲಿ ಕಾರ್ಯದಲ್ಲಿ ಕಾರಣ ಅದು ಕಂಡ್ಮೇಲೆ ಆ ಕಾರ್ಯವನ್ನ ನಾವು ಬಿಟ್ಟು ಬಿಡ್ಬೇಕು, ಮರ್ತು ಬಿಡ್ಬೇಕು ಕಾರ್ಯವನ್ನ. ಆ ಕಾರ್ಯ ಏನೇ ಆಗಿರ್ಲಿ ಅದನ್ನು ಬಿಟ್ಟಾಕಿ ಕಾರಣ ಒಂದನ್ನೇ ತತ್ವವಾಗಿ ತೆಗೆದುಕೊಂಡು, ಆಗೇನಾಗುತ್ತೆ, ಕಾರಣ ಒಂದೇ ನಾವು ಇದು ತೆಗೆದುಕೊಂಡಾಗ ಬ್ರಹ್ಮ ಸ್ವರೂಪಿಯಾದ ಜ್ಞಾನ ನಮ್ಗೆ ಅರಿವಾಗ್ತದೆ. ಇದು ಮೂಲವಾದಂತಹ ವಸ್ತುಗಳು ಒಂದು ಇದು ಕೂಡ ಅರಿವಾಗ್ತದೆ. ಮಣ್ಣು, ನೀರು, ಗಾಳಿ ಅಥವಾ ಮರೀಚಿಕೆ, ಹಾವು, ಹಗ್ಗ ಇವೆಲ್ಲ ಕೂಡ ನಾವು ಇದ್ ಮಾಡ್ಕೊಂಡಾಗ ಕಾರಣತ್ವ ಹೋಗ್ಬಿಟ್ಟು ಗೊತ್ತಾಗಿದೆ ನಮ್ಗೀಗ. ಹಾವಿನಲ್ಲಿ ಹಗ್ಗ ಇದೆ, ಹಗ್ಗಿನಲ್ಲಿ ಹಾವಂತ ನಾವು ಭಾವಿಸ್ಕೊಂತಾ ಇದೀವಿ. ಅದ ಕಾರಣ ಹೋಗ್ಬಿಟ್ರೆ ಆಗ ನಮಗೇನು ಜ್ಞಾನ ಒಂದು ಅರಿವಾಗ್ತದೆ. ನಾವು ಹಗ್ಗವನ್ನ ನೋಡಿದಾಗ ಕೂಡ ನಮ್ಗೆ ಗೊತ್ತಾಗಿರೋದ್ರಿಂದ ಅದು ಹಗ್ಗ ಅನ್ಸೋದಿಲ್ಲ. ಹೀಗಾಗಿ ಆ ಸಮುದ್ರದ ಹಗ್ಗ ಹಾವು ಕಾಣಿಸಿದ್ರು ಅಲ್ಲಿ ಹಗ್ಗ ಇದೆ ಅಂತ ಅನ್ಕೊಳ್ತೀವಿ, ಅನ್ಕೊಂಡ್ಬಿಡುತ್ತೆ. ಇವಾಗ ಬ್ರಹ್ಮನು ಅಷ್ಟೇ ಕಾಣಿಸಲ್ಲ ನಮ್ಗೆ. ಆದ್ರೆ ಪ್ರಪಂಚ ಕಾಣಿಸ್ತಾ ಇದೆ, ಆದ್ರೆ ಅಲ್ಲಿ ಇರೋದು ಬ್ರಹ್ಮ ಅಂತ ತಿಳ್ಕೊಳ್ತೀವಿ. ಬ್ರಹ್ಮನನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಲ್ಲಿರೋದು ಬ್ರಹ್ಮ ಅಂತ ಜ್ಞಾನಪೂರ್ವಕವಾಗಿ ನಾವು ತಿಳ್ಕೊಳ್ತೀವಿ. ಅಂದ್ರೆ ಇದು ಕಾಣಿಸ್ತಾ ಇರೋದು ನಮ್ಗೆ ಜಗತ್ತೇನೆ ಅಲ್ವಾ? ನಮ್ಗೆ ಕಾಣಿಸ್ತಾ ಇರೋದು ಹಾವೇ ಕಾಣಿಸ್ತಾ ಇರೋದು, ಹಗ್ಗ ಕಾಣಿಸ್ತಾ ಇಲ್ಲ. ಆದ್ರೆ ಅಲ್ಲಿರೋದು ಹಗ್ಗ ಅಂತ ಜ್ಞಾನ ಬಂದ ಮೇಲೆ ಗೊತ್ತಾಗ್ತಾ ಇದೆ.
ಅಂದ್ರೆ ಬ್ರಹ್ಮ ಪ್ರಪಂಚಗಳಿಗೂ ಒಂದು ಕಾರ್ಯಭಾರಣ, ಇದು ಕಾರ್ಯ ಒಂದು ಇದನ್ನ ಇಟ್ಕೊಂಡಿರೋದ್ರಿಂದ ನಾವು ಅದನ್ನೆಲ್ಲ ಸುಳ್ಳು, ಅದು ಲಯ ಅಂತ ಅರ್ಥ ಮಾಡ್ಕೊಂಡಾಗ ನಮಗೇನಾಗತ್ತೆ, ಈ ಒಂದು ಆ ಏನು ಬ್ರಹ್ಮ ಪ್ರಪಂಚಕ್ಕಿಂತ ಬೇರೆ ಏನೂ ಇಲ್ಲ ಅಂತ ಅರಿವಾಗ್ತದೆ. ಎಲ್ಲ ಬ್ರಹ್ಮನೇ ಇಲ್ಲ ಅಂತಂದ್ರೆ, ಕಾರಣನೇ ಇಲ್ಲ ಅಂತಂದ್ರೆ ಅವಾಗ ಜಗತ್ತು ಇಲ್ಲ ಅಂತ ಆಗೋಗ್ಬಿಡುತ್ತೆ. ಆದ್ರೆ ಜಗತ್ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ಇರೋದು ಬ್ರಹ್ಮ. ಅಂದ್ರೆ ಈ ರೀತಿಯಲ್ಲಿ ಇಲ್ಲ ಬ್ರಹ್ಮ. ಅಂದ್ರೆ ಪ್ರಪಂಚನೂ ಲಯ ಮಾಡ್ಬೇಕೆ ಮೇಡಮ್ ಇಲ್ಲಿ? ಪ್ರಪಂಚ ಏನೆಲ್ಲ ಕಾಣಿಸ್ತಾ ಇದೆ ಅದು ನಾಮರೂಪಗಳು ಕಾಣಿಸ್ತಾ ಇದೆ ಅಲ್ವಾ? ಅದೆಲ್ಲವೂ ನಮಗ್ ಕಾಣಿಸ್ತಾ ಇರೋದು ಏನ್ ಇಂದ್ರಿಯಗಳು ಏನ್ ತೋರಿಸ್ತಾ ಇದೆಯೋ ಆ ರೀತಿಯಲ್ಲಿ ಅಷ್ಟೇ ನಮಗೆ ಕಾಣಿಸ್ತಾ ಇರೋದು. ಆದ್ರೆ ಅಲ್ಲಿ ಇರೋದು ಏನು ಅರಿವಿನ ಸ್ವರೂಪ ಅಷ್ಟೇ. ಅಲ್ಲಿ ಪರಬ್ರಹ್ಮ ಸ್ವರೂಪ ಮಾತ್ರ ಇರೋದು. ನಮ್ಮ ಇಂದ್ರಿಯಗಳು ಆ ರೀತಿಯಲ್ಲಿ ನಮ್ಮನ್ನ ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ತಾ ಇವೆ, ನಮ್ಮನ್ನ ಚೀಟ್ ಮಾಡತ್ವೆ ಇಂದ್ರಿಯಗಳು. ಯಾಕೆಂದ್ರೆ ಇಲ್ಲಿ ಇಡ್ಬೇಕಲ್ವಾ, ಈ ಪ್ರಪಂಚದಲ್ಲಿ ಹಿಡಿದಿಡ್ಬೇಕಲ್ಲ. ಮತ್ತೆ ನಮ್ಮ ನಿಜ ಸ್ವರೂಪ ಏನು? ನಾವು ಪರಬ್ರಹ್ಮ ಸ್ವರೂಪಿಗಳೇ. ನಾವು ಮರ್ತು ಹೋಗ್ಬಿಟ್ಟು ನಾವು ಜೀವಿಗಳು ಅನ್ಕೊಂಡು ಇರೋದು. ಇಲ್ಲಿ ಇರೋದು ಆ ಪರಬ್ರಹ್ಮ ಮಾತ್ರನೇ ಇರೋದು. ಆ ಜ್ಞಾನವನ್ನೇ ಇವಾಗ ನಾವು ತಗೊಳ್ತಾ ಇರೋದು. ಅಲ್ಲಿ ನನ್ನ ಸ್ವರೂಪ ಏನು? ಬ್ರಹ್ಮದ ಕಾರಣತ್ವವನ್ನು ನಾವು ತೆಗೆದಾಕ್ಬಿಡ್ಬೇಕಾ? ಕಾರಣತ್ವ ಹೋಯ್ತು. ಆದ್ರೆ ಕಾರಣತ್ವ ಹೋದ್ರುನು ಅಲ್ಲಿ ಆ ವಸ್ತು ಏನಿದೆ ಅದು ಅದಿದೆ. ಮಣ್ಣು ಕಾರಣ ಆಗಲ್ಲ, ಆದ್ರೆ ಮಣ್ಣು ಇದ್ದೇ ಇದೆ. ಮಣ್ಣೆಲ್ಲೂ ಹೋಗಲ್ಲ ಅಲ್ವಾ? ಅದಕ್ಕೆ ಕಾರಣತ್ವ ಹೋಯ್ತಷ್ಟೇನೆ. ಹಗ್ಗ ಇದ್ದೇ ಇದೆ. ಹಗ್ಗ ಇದಕ್ಕೆ ಕಾಣಿಸೋದಕ್ಕೆ ಕಾರಣ ಅಲ್ಲ ಅಂತ ಅಷ್ಟೇ. ಕಾರಣತ್ವವನ್ನ ತೆಗಿತೀವಿ ಅಷ್ಟೇ. ಆದ್ರೆ ಅಲ್ಲಿ ಏನ್ ಇರ್ಬೇಕೋ ಅದು ಅಸ್ತಿತ್ವ ಅನ್ನೋದು, ಮತ್ತೆ ಸಚ್ಚಿತ್ ಆನಂದ ಸ್ವರೂಪ ಅನ್ನೋದು ಏನಿದೆ ಅದು ಇದ್ದೇ ಇದೆ. ಯಾಕೆಂದ್ರೆ ಆ ಅರಿವಿನಲ್ಲೇ ಎಲ್ಲವನ್ನೂ ಕಾಣಿಸ್ತಾ ಇರೋದು ನಮ್ಗೆ. ಆ ತರ ಅರಿವಿನ ಸ್ವರೂಪ ನಾವು. ಈ ಪ್ರಪಂಚ ಮಾತ್ರ ಇಲ್ಲ, ಅದು ಬೇರೆ ಇದು ಬೇರೆ ಅಂತ ನಾವು ತಿಳ್ಕೊಳ್ಬಾರದು. ಆ ಅರಿವಿನಲ್ಲಿ ಕಾಣಿಸ್ತಾ ಇರೋದೆಲ್ಲ ಪ್ರಪಂಚ ಅಷ್ಟೇ. ಅಂದ್ರೆ ಅರಿವಿನಲ್ಲಿಯೇ ಸೇರ್ಕೊಂಡ್ಬಿಟ್ಟಿದೆ. ಅರಿವಿಲ್ಲದೆ ಇದ್ರೆ ಪ್ರಪಂಚ ಇರಲ್ಲ ಅಲ್ವಾ? ಅಲ್ಲಿ ಇರೋದು ಹಾಗೆ ಬರೀ ಪರಬ್ರಹ್ಮ ಮಾತ್ರ ಅಂತಂದ್ಬಿಟ್ಟು. ಯಾವಾಗ ನಾವ್ ಪ್ರಪಂಚ ಬೇರೆ ನಾನ್ ಬೇರೆ ಅಂತ ಅಂದಾಗ ಅಲ್ಲಿ ದ್ವೈತ ಅನ್ನೋದು ಬಂತು. ಅವಾಗ ಸೃಷ್ಟಿಕರ್ತ ಒಬ್ಬ ಬೇರೆ ಅಂತಂದ್ಬಿಟ್ಟು ಬರುತ್ತೆ. ಆಗಿಲ್ಲ, ಸೃಷ್ಟಿಕರ್ತ ಅಂತ ನಾನು ಏನ್ ಅನ್ಕೊಂಡಿದ್ದೇನೋ ಆ ಸೃಷ್ಟಿಕರ್ತ ಅಂತ ಅನ್ಕೊಂಡಿರೋ ಪರಮಾತ್ಮನೇ ಈ ರೀತಿಯಲ್ಲಿ ಎಲ್ಲ ನಾನಾಗಿ ಪ್ರಪಂಚವಾಗಿ ಕಾಣಿಸ್ಕೊಂಡಿದ್ದಾನೆ. ಈ ಅಂದ್ಮೇಲೆ ಅಲ್ಲಿ ಇರೋದೇನು ಪರಮಾತ್ಮ ಮಾತ್ರನೇ ಅಲ್ವಾ? ನಾನು ಪ್ರಪಂಚ ಅನ್ಕೊಳ್ಳೋದೆಲ್ಲ ಅದ್ರಲ್ಲಿ ಲಯ ಆಗೋಯ್ತು ತಾನೆ. ಅನುಮಾನ ಏನಾದ್ರು ಇದೆಯಾ? ಪೂರ್ತಿಯಾಗಿ ಹೂ ಅಂತ ಅನ್ಲಿಲ್ಲ. ಇಲ್ಲ, ಅದೇ ಈಗ ಬ್ರಹ್ಮ ಸರಿ. ಮುಂದಿಂದಕ್ಕೆ ಹೋಗೋಣ. ಕಾರ್ಯೇ ಕಾರಣಂ ಪಶ್ಯೇತ್ ಪಶ್ಚಾತ್ ಕಾರ್ಯಂ ವಿಸರ್ಜಯೇತ್ ಕಾರಣತ್ವಂ ತತ್ತೋ ಗಚ್ಚೇತ್ ಅವಶಿಷ್ಟಂ ಭವೇನ್ ಮುನಿಹಿ. ಮಡಕೆಯನ್ನು ನೋಡಿದಾಗ ಅದರ ನಾಮರೂಪಗಳನ್ನು ಲೆಕ್ಕಕ್ಕೆ ತಾರದೆ ಅದರ ಕಾರಣವಾದ ಮಣ್ಣನ್ನೇ ಗಮನಿಸುವಂತೆ. ಇದು ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಪಂಚದಲ್ಲಿ ಅದರ ಕಾರಣವಾದ ಬ್ರಹ್ಮವನ್ನೇ ಕಾಣಬೇಕು. ಪ್ರಪಂಚದ ನಾಮರೂಪಗಳನ್ನು ಬಿಟ್ಟು ಬಿಡಬೇಕು. ಹೀಗೆ ಕಾರ್ಯವೇ ಇಲ್ಲದಾದ ಮೇಲೆ ಬ್ರಹ್ಮದಲ್ಲಿಯ ಕಾರಣತೆಯೂ ಇಲ್ಲವಾಗುತ್ತದೆ. ಇದುವರೆಗೂ ನಾವು ಮಾತಾಡಿದ್ದ ಎಲ್ಲವೂ ಇಲ್ಲಿ ಮತ್ತೆ ಕೊಡ್ತಾ ಇದ್ದಾರೆ. ಶುದ್ಧವಾದ ಬ್ರಹ್ಮವನ್ನೇ ಉಳಿಯುತ್ತದೆ. ಸಾಧಕನಾದ ಮುನಿಯು ಆ ಬ್ರಹ್ಮವೇ ಆಗೋಗ್ತಾನೆ ಅಂತ. ಅದನ್ನ ಯಾರು ಹೇಳ್ತೀರಾ? ನಿಮ್ಮ ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಸರಿ, ಹೇಳ್ತೇನೆ.
ಈಗಿಲ್ಲ, ಇಷ್ಟೊತ್ತವರೆಗೂ ಇದೇ ಕಾರಣ ಆಯ್ತು, ಹೇಳಿದ್ದೇ ಆಯ್ತು. ಮಡಿಕೆ ಮಣ್ಣು ಆಯ್ತು, ಬ್ರಹ್ಮಂದು ಎಲ್ಲ ಅಂದ್ರೆ ಈ ಪ್ರಪಂಚನೂ ಆಯ್ತು. ಈ ಮಡಿಕೆ ಮಣ್ಣು ನೋಡಿದಾಗ ಎಲ್ಲ ಈಗ ಮಡಿಕೆ ನಾವು ನಾನಾ ರೀತಿಯಲ್ಲಿ ಮಣ್ಣಿನಿಂದ ಮಡಿಕೆ ಮಾಡ್ತೇವಿ, ತಟ್ಟೆ ಮಾಡ್ತೇವಿ, ಎಲ್ಲ ಈ ಪಾಟ್ ಏನೆಲ್ಲ ಮಾಡಿದ್ರು ಅದಕ್ಕೊಂದು ನಾಮರೂಪ ಕೊಟ್ಟಿರ್ತೇವಿ. ಆ ನಾಮರೂಪ ಹೋಯ್ತು ಅಂದ್ರೆ ಅದು ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ. ಅದನ್ನೆಲ್ಲ ಒಡೆದು ಪುಡಿ ಮಾಡಿದ್ರೆ ಸಿಗೋದು ನಮ್ಗ ಮಣ್ಣೆ. ಅಲ್ಲಿ ಯಾವ್ದು ಆಕಾರನೇ ಇರೋದಿಲ್ಲ, ನಾಮರೂಪಗಳು ಇರೋದಿಲ್ಲ, ನಮ್ಗೆ ಸಿಗ್ತಕ್ಕಂಥದ್ದು ಮಣ್ಣು. ಅಲ್ವಾ? ಅದನ್ನ ಆ ರೀತಿ ಗಮನಿಸ್ತಾನ ಸಹಿತ ನಾವು ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರಣವಾದ ನಾಮರೂಪಗಳು, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ವಸ್ತುಗಳಾಗ್ಲಿ, ಕಾರಣಗಳಾಗ್ಲಿ, ನಾಮರೂಪಗಳಾಗ್ಲಿ, ಅಥವಾ ವಾಸನೆಗಳು ಮನುಷ್ಯಂದು, ಇವೆಲ್ಲ ಏನೇ ಇದ್ರೂ ಸಹಿತ ಅವೆಲ್ಲ ಅಲ್ಲಿ ಯಾವುದು ಲೆಕ್ಕಕ್ಕಿಲ್ಲ. ಎಲ್ಲಿ ನಮ್ಗೆ ಕಾಣ್ತಕ್ಕಂಥದ್ದು ಏನು ಆ ಪ್ರಪಂಚವನ್ನು ಬಿಟ್ಟು ನಾವು ಅಲ್ಲಿ ಬ್ರಹ್ಮನನ್ನೇ ಕಾಣ್ಬೇಕು ಅಂತ. ಅದು ಜಗತ್ತು ಮಿಥ್ಯೆ ಅಂದ್ಮೇಲೆ ನಮ್ಗೆ ಅಲ್ಲಿ ಬ್ರಹ್ಮನೇ ಕಾಣಿಸ್ತಾ ಇರೋದು. ಅದೇ ರೀತಿ ಈ ಪ್ರಪಂಚದಲ್ಲಿರ್ತಕ್ಕಂಥ ನಾಮರೂಪನೂ ಹೋದ್ಮೇಲೆ ಇನ್ನು ಉಳ್ತಕ್ಕಂಥದ್ದು ಶುದ್ಧವಾದ ಬ್ರಹ್ಮನೇ. ಆ ಶುದ್ಧವಾದ ಬ್ರಹ್ಮ ಅಂದ್ಮೇಲೆ ಯಾವ ಸಾಧಕನು ಇರ್ತಾನೆ, ಅವನು ತನ್ನ ಒಂದು ನಿಧಿಧ್ಯಾಸದಿಂದ ಪುನಃ ಪುನಃ ಮಾಡಿ ಮಾಡಿ ಅವನು ಒಂದು ಶುದ್ಧವಾಗಿರ್ತಕ್ಕಂಥ ಬ್ರಹ್ಮ ಆಗಿರ್ತಾನೆ. ಯಾವುದೇ ತನ್ನ ಒಂದು ಕ್ಷಣದಲ್ಲಿಯೂ ಸಹಿತ ಅವನೊಂದು ಆ ಬ್ರಹ್ಮನ ಒಂದು ವೃತ್ತಿಯಲ್ಲೇ ಇದ್ದುಕೊಂಡು ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಒಂದು ಶುದ್ಧತ್ವವನ್ನ ಪಡಿತಾನೆ ಅಂತ ಹೇಳ್ಬೋದಮ್ಮ. ಸರಿ, ಮುಂದಿನ ಭಾವಿತಂ ತೀವ್ರ ವೇಗೇನ ಯದ್ವಸ್ತು ನಿಶ್ಚಯಾತ್ಮನ ಉಪಮಾಸ್ ತದ್ದಿ ಭವೇತ್ ಶೀಘ್ರಂ ಜ್ಞೇಯಂ ಭ್ರಮರ ಕೀಟವತ್. ಚೆನ್ನಾಗೈತೆ ಇದು ಭ್ರಮರ ಕೀಟ ನ್ಯಾಯ, ಭ್ರಮರ ಕೀಟ ಇದ್ಮೇಲೆ ಹೇಳಿದ್ದು ಹಾಗೆ ಬ್ರಹ್ಮನೇ ಒಂದೇ ಇರುತ್ತೆ ಅಂತಂದ್ಬಿಟ್ಟು ಬ್ರಹ್ಮಜ್ಞಾನದಲ್ಲಿ ಯಾರು ನಿಲ್ತಾರೋ ಅಂತ ಮುನಿಗೆ ಚೆನ್ನಾಗ್ ಗೊತ್ತಾಗಿರುತ್ತೆ. ಕೊನೆಗೆ ಅವನು ಏನಾಗ್ತಾನೆ, ಹೀಗೆ ಚಿಂತನೆಯನ್ನು ಮಾಡ್ತಾ ಇದ್ರೆ ನಾವು ಸಹ ಹಾಗೆ ಪರಬ್ರಹ್ಮನೇ ಅಂತಂದ್ಬಿಟ್ಟು ಸಂಪೂರ್ಣವಾಗಿ ಗೊತ್ತಾಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರೆ, ಅಂದ್ರೆ ಅವನು ಮುನಿ ಅಂತಂದ್ಬಿಟ್ಟು ಯಾರಿಗೆ ಪೂರ್ತಿಯಾಗಿ ಸಿದ್ಧನಾಗೋಗ್ಬಿಟ್ಟಿರ್ತಾನೋ ಅವನು ಬ್ರಹ್ಮನಲ್ಲಿಯೇ ಸಿದ್ಧನಾಗ್ಬಿಟ್ಟಿರುವಂತವನು ಮುನಿ. ಹಾಗೆ ನಾವು ಈ ಅಪರೋಕ್ಷ ಅನುಭೂತಿಯನ್ನ ಪಡೆದಾಗ ಅಲ್ಲಿ ಬ್ರಹ್ಮನೇ ಆಗೋಗ್ತೀವಿ ಅಂತಂದ್ಬಿಟ್ಟು ಹಿಂದಿನ ಶ್ಲೋಕದಲ್ಲಿ ಹೇಳಿರೋದು. ಅದು ಹೇಗೆ ಅಂತಂದ್ಬಿಟ್ಟು ಉದಾಹರಣೆಯನ್ನ ಈ ಮುಂದಿನ ಶ್ಲೋಕದಲ್ಲಿ ಇವಾಗ 140ರಲ್ಲಿ ಕೊಡ್ತಾ ಇರೋದು. ಅದನ್ನೇ ಚಿಂತನೆ ಮಾಡ್ತಾ 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 ಅದೇ ಆಗೋಗ್ತೀವಿ ಅಂತಂದ್ಬಿಟ್ಟು. ಅದಕ್ಕೆ ಯಾವಾಗ್ಲೂ ಗುರುಜಿ ಹೇಳ್ತಾ ಇರೋದು, ಯಾವಾಗ್ಲೂ ಚಿಂತನೆ ಮಾಡ್ತಾ ಇರಿ, ಸಹಜ ಸಮಾಧಿಲಿ ಇರಿ ಅಂತಂದ್ಬಿಟ್ಟು. ದೃಢ ನಿಶ್ಚಯವುಳ್ಳ ಉದಾಹರಣೆಯನ್ನ ಕೊಡ್ಬೇಕು. ನೆಕ್ಸ್ಟ್ ಇಂದ್ರಮ್ಮ ಅವ್ರು ಹೇಳೋರಂತೆ, ದೃಢ ನಿಶ್ಚಯವುಳ್ಳ ಸಾಧಕನು ಯಾವುದನ್ನು ಕುರಿತು ತೀವ್ರವಾಗಿ ಆಲೋಚಿಸುತ್ತಾನೋ ಶೀಘ್ರವಾಗಿ ಆ ವಸ್ತುವೇ ಆಗಿಬಿಡುತ್ತಾನೆ. ಭ್ರಮರ ಕೀಟವನ್ನೇ ಇಲ್ಲಿ ನಾವು ದೃಷ್ಟಾಂತವಾಗಿ ಇಟ್ಟುಕೊಳ್ಳಬಹುದು. ಇದನ್ನ ವಿವರಿಸಿ ಹೇಳಿ ಇಂದ್ರಮ್ಮ ಅವರೇ. ನಾವು ಆಗ್ಲೇ ನಾನು ಇದ್ರೊಳಗೆ ಹೇಳಿದ್ದೆ ಒಂದು ಉದಾಹರಣೆ ಕೂಡ. ನಾವು ಏನನ್ನ ಚಿಂತನೆ ಮಾಡ್ತಿರ್ತೀವಿ, ಯಾರ ಒಂದು ಸಹವಾಸದಲ್ಲಿರ್ತೀವಿ, ಅದೇ ಆಗ್ಬಿಡ್ತೇವೆ ಅಂತೇಳಿ. ಹಾಗೆ ಯಾವ ವಸ್ತುವನ್ನ ನಾವು ನಿಶ್ಚಯವಾಗಿ ಒಂದು ದೃಢವಾಗಿ ನಂಬಿಕೊಂಡು ನಮ್ಮ ಆ ಬುದ್ಧಿ ಪದೇ ಪದೇ ಅದನ್ನೇ ನೆನಪು ಮಾಡ್ಕೊಳ್ತಾ ಇರುತ್ತೆ. ಸಾಧನೆ ರೂಪದಲ್ಲಿ ಅದನ್ನ ನಾವು ಮಾಡ್ಕೊಳ್ತಾ ಹೋದಾಗ ಅದು ಅವನು ಏನು ಚಿಂತನೆ ಮಾಡ್ತಾನೆ, ಏನು ಭಾವಿಸ್ತಿರ್ತಾನೆ, ಏನು ಇದ್ರಲ್ಲಿ ಇರ್ತದೆ, ಅದೇ ಆಗಿ ಹೋಗ್ಬಿಡ್ತಾನೆ ಅಂತ ಒಂದು ಒಳ್ಳೆ ಉದಾಹರಣೆ ಭ್ರಮರ ಕೀಟ. ಒಂದು ಒಂದು ಹುಳನ್ ತೆಗೆದುಕೊಂಡು ಬಂದ್ಬಿಟ್ಟು ತನ್ನ ಗೂಡಿಗೆ ಹಾಕೋಗ್ಬಿಡುತ್ತಂತೆ. ಅದು ಭ್ರಮರ ಅಂತಂದ್ರೆ ಅಲ್ಲಿ ಒಂದೇ ಪುಷ್ಪದಿಂದ ಅದು ತನ್ನ ಇದನ್ನ ಹೀರ್ಕೊಳ್ಳೋದಿಲ್ಲ. ಅನೇಕ ಪುಷ್ಪಗಳ ಕಡೆ ಓಡಾಡಿ ಇದನ್ನ ಹೇಳಿ ಜೇನನ್ನೇ ತಾನು ಹುಟ್ಟು ಹಾಕತ್ತೆ. ಅದೇ ತರಹ ಇಲ್ಲಿ ಏನಾಗುತ್ತೆ, ಆ ಹುಳು ಭ್ರಮರ ತಂದ್ಕೊಂಡಾಗ ಆ ಹುಳು ಇದ್ದಂಥದ್ದು ಅದು ಭ್ರಮರ ಆಗಿ ಆರೋಗ್ಬಿಡುತ್ತೆ ಅಂತ ಒಂದು ಉದಾಹರಣೆ. ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಉದಾಹರಣೆ. ಇದ್ರ ಜೊತೆಗೆ ಇನ್ನೊಂದೆರಡು ಉದಾಹರಣೆ ಅಲ್ಲ,
ಅಲ್ಲ ಆ ಕೀಟ ಭ್ರಮರನ್ನ ನೋಡಿ 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 ಅದು ಭ್ರಮರ ಆಗ್ಬಿಡ್ತೈತಿ. ಅದ್ರ ಹ್ಮ್. ಅದಕ್ಕೂ ಸಹವಾಸದಲ್ಲಿ ರೆಕ್ಕೆ ಇದ್ದಿದ್ಕೊಂಡು ಬರ್ತಾವ. ಅದು ಭ್ರಮರ ರೆಕ್ಕೆ ಬಂದು ಆಗೋಗ್ಬಿಡುತ್ತೆ, ಅದು ಹಾರಿ ಹೋಗ್ತೈತಿ ಅಂತ. ಆರೋಗುತ್ತೆ. ಇದಕ್ಕೆ ಅದೇ ರೆಕ್ಕೆ ಬಂದು ಇನ್ನೊಂದೆರಡು ಅದು ಉದಾಹರಣೆ. ಮುಂದುವರೆದ ಸಹವಾಸದಿಂದ ಭಾಗನ ಭ್ರಮ. ನೋಡ್ಬೇಕು ನಾವು. ಇನ್ನೊಂದು ಮುಂದುವರೆದ ಇನ್ನೊಂದೆರಡು ಭಾಗನ ಅಲ್ಲಪ್ಪ. ನೋಡ್ಬೇಕು. ಹೇಗೆ ಅಂದ್ರೆ ಎಲ್ಲ ಕೀಟಗಳನ್ನು ಹಾಗೆ ಹಾರಿ ಹೋಗಿ ಭ್ರಮರ ಆಗೋಕ್ ಸಾಧ್ಯನಾ? ಇಲ್ಲ. ಇಲ್ಲ. ಇಲ್ಲ, ಅದು ನೋಡಿ ನೋಡಿ ಈ ಒಂದು ತಂದಿಟ್ಕೊಂಡಿರುತ್ತಲ್ಲ ಅದು ಮಾತ್ರ. ನಮ್ಮಲ್ಲಿ ಕಂಬಳಿ ಹುಳು ಅಂತೀವಲ್ಲ ಮೇಡಮ್, ಅದು ಆ ಭ್ರಮರ ಆಗ್ತದೆ. ಅದು ಭ್ರಮರ ಆಗುವಂತಹ ಕೀಟವಾಗಿರುತ್ತೆ, ಅದಕ್ಕೋಸ್ಕರ ಅದು ಭ್ರಮರ ಆಗಿ ಹೋಗುತ್ತೆ. ಹೌದು ಹೌದು. ಅದಕ್ಕೆ ನಮಗೂನು ಕೆಲವೊಂದು ಕ್ವಾಲಿಫಿಕೇಶನ್ಸ್ ಅನ್ನೋದು ಇರ್ಬೇಕು ಅಂತ. ಮುಂದೆ ಯಾವ್ದೋ ಒಂದು ಪುಸ್ತಕದಲ್ಲಿ ಬರ್ಬೋದು, ಕಂಬಳಿ ನೋಡೋಣ. ಬಹಳ ಕಂಬಳಿ ಹುಳ ಚೆನ್ನಾಗಿ ಪಾತ್ರಿಗಿತ್ತಿ ಅಂತವೆಲ್ಲ ಬಟರ್ಫ್ಲೈ ಆಗ್ತೈತಿ. ಆಗತ್ತಲ್ಲ ಹಾಗೆ. ಆದ್ರೆ ಈ ಕೀಟ ಹಾಗೆ ಬೇರೆ ಕೀಟ ಯಾವ್ದನ್ನ ಇರೋದು ತಗೊಂಡ್ ಹೋಗ್ಬಿಟ್ಟು ಇಟ್ಕೊಂಡ್ರೆ ಆಗತ್ತಾ? ಯಾವ್ದೋ ಒಂದ್ ಕೀಟ ತಂದ್ ಇಟ್ಕೊಲ್ಲಿ, ಅದು ಅದಕ್ಕೆ ಯಾವಾಗ ತಿಂತೈತಿ ಅಂತ ನೋಡ್ತಾನೆ ಇರ್ತೈತಿ ಅಂತ. ಅದು ನೋಡಿ 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 ಅದಕ್ಕೂ ಅದೇ ರೀತಿ ಭ್ರಮರ ಆಗ್ತೈತಿ ಅಂತದ್ದು. ರೆಕ್ಕೆ ಬರ್ತೈತಿ. ಹಂಗೆ ಇನ್ನೊಂದ್ ನಾವು ಎರಡು ತಿಳಿದು ಉದಾಹರಣೆ ತಿಳಿದು ತಿಳಿದು ಭ್ರಮರೇ ಆಗ್ಬೇಕು ಅಂತ. ಹೌದು. ಇನ್ನೊಂದೆರಡು ಉದಾಹರಣೆ ಇದ್ರೆ, ಪರಪುಟ್ಟ ಅಂತ ನಾವು ಏನ್ ಕರಿತೇವೆ, ಕೋಗಿಲೆನ ಈ ಕಾಗೆಗಳ ಗೂಡ್ನಲ್ಲಿ ಅದ್ರ ಮೊಟ್ಟೆ ತಂದು ಹಾಕಿದ್ಮೇಲೆ ಅದು ತಾನು ಧ್ವನಿ ಕೂಗೋವರೆಗೂ ಅದು ಇದ್ರೆ ಕಾಗೆಗಳು ಕುಟ್ಟವರೆಗೂ ಅದು ಹೋಗೋದೇ ಇಲ್ಲ, ಆಮೇಲೆ ಹಾರಿ ಹೋಗ್ಬಿಡ್ತದೆ. ಮತ್ತೆ ಇನ್ನೂ ಒಂದು ಉದಾಹರಣೆ, ಈ ಒಂದು ಕುರಿಗಳ ಮಂದೆ ಒಳಗೆ ಒಂದು ಹುಲಿ ಮರಿ ಬಂದು ಸೇರ್ಕೊಳ್ಳುತ್ತೆ ಒಂದ್ಸರಿ. ಇದು ಒಂದು ಕತೆ ಮೇಡಮ್, ಯಾವ್ದೋ ಸಣ್ಣವರಿದ್ದಾಗ ಓದಿದ್ದು. ಆ ಮಂದೆ ಒಳಗೆ ಅದು ಗೊತ್ತೇ ಆಗಲ್ಲ, ಅದು ಮ್ಯಾ ಮ್ಯಾ ಅಂತದು. ಆ ಕುರಿಗಳು ಇದು ಮಾಡ್ತಾವಲ್ಲ, ಬ್ಯಾ 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 ಅಂತ, ಹಾಗೇನೆ ಅದು ಉಚ್ಚಾರಣೆ ಮಾಡ್ತಿರುತ್ತೆ. ಒಂದ್ಸರಿ ಹುಲಿ ಬಂದಾಗ ಅದ್ ನೋಡ್ತಾರೆ, ಇದೇನು ಹೀಗೆ ಅಂತೇಳಿ ಅದನ್ನು ಹೊತ್ಕೊಂಡು ಹೋಗಿ, ನೀನು ಆ ಮೇಕೆ ಅಥವಾ ಕುರಿ ಎಲ್ಲಪ್ಪ, ನೀನು ಹುಲಿ ಬಾಯಿ ಕಡೆ ಅಂತೇಳಿ ಕರ್ಕೊಂಡೋದಂತ ಒಂದು ಉದಾಹರಣೆಗಳು ಸಿಗ್ತದೆ. ಹೀಗೆ ನಮ್ಗೇನೇನೋ ಇದನ್ನ ತೆಗೆದುಕೊಂಡು ಬೇರೆ ಚಿಂತನೆ ಮಾಡಬೇಡ್ರಿ ನೀವು. ಈ ಭ್ರಮರ ಕೀಟದಂತೆ ನೀವು ಕೂಡ ಯಾವಾಗ್ಲೂ ಸದಾ ಎಲ್ಲ ಸತ್ಸಂಗಗಳನ್ನ ಮತ್ತೆ ಇದು ಮನನ ಇದನ್ನ ಮಾಡ್ಕೊಳ್ತಾ ನೀವು ಕೂಡ ಬ್ರಹ್ಮಸ್ವರೂಪಿಗಳಾಗಿ ಅಂತಕ್ಕಂಥ ಒಂದು ಕನ್ಕ್ಲೂಷನ್ಗೆ ಈ ಒಂದು ಇದರಿಂದ ಬರ್ಬೋದು ಮೇಡಮ್. ಸರಿನಾ ಮೇಡಮ್ ಉದಾಹರಣೆಗಳು? ಸರಿ. ಇದು ಅದೇ ಈ ಕುರಿ ಮಂದೆಯಲ್ಲಿ ಒಂದು ಹುಲಿ ಬಂದು ಸೇರ್ಕೊಳ್ಳುತ್ತಲ್ಲ, ಅದರದ್ದು ಹೇಳಿದ್ರಿ ಕತೆ. ಅದನ್ನ ನೀವು ಕರೆಕ್ಟ್ ಆಗಿ ಯಾವ್ದಕ್ಕೆ ಉದಾಹರಣೆಯನ್ನು ಕೊಡ್ಬೋದು ಅಂತಂದ್ರೆ, ನಾವು ಮೊದ್ಲು ಅಜ್ಞಾನದಲ್ಲಿ ಇರ್ತೀವಿ, ಆಮೇಲೆ ಒಬ್ಬ ಗುರು ಸಿಗ್ತಾರೆ. ಆ ಗುರು ನಿಜ ಸ್ವರೂಪವನ್ನ ತೋರಿಸಿ ಕೊಡ್ತಾರಲ್ಲ, ಅದಕ್ಕೆ ಉದಾಹರಣೆ ಅಂತ ತೆಗೆದುಕೊಂಡ್ರೆ ತುಂಬಾ ಕರೆಕ್ಟ್ ಆಗಿ ಇರುತ್ತೆ. ಇದು ಪ್ರಾಣಿ ಇರೋಂಗೆ ಇರ್ತೈತಲ್ಲ, ಧ್ವನಿ ಮಾತ್ರ ಚೇಂಜ್ ಮಾಡ್ಕೊಂತೈತೆ, ಅದಕ್ಕೆ ಇರುತ್ತೆ. ಅದು ಗೊತ್ತಿರಲ್ಲ, ಅದು ಗೊತ್ತಾಗಂಗಿಲ್ಲ. ನಾನು ಹುಲಿ ಅನ್ನೋದು ಗೊತ್ತಿರಲ್ಲ. ಇನ್ನೊಂದು ಹುಲಿ ಬಂದ್ ಹೀಗಿದೆಯಲ್ಲ ಅಂತ ಅದನ್ನ ಕರ್ಕೊಂಡು ನೀರ್ ಹತ್ರ ತೋರ್ಸುತ್ತಲ್ಲ, ಅದು ಗುರು. ಇನ್ನೊಂದು ಹುಲಿ ಬಂದು ತೋರ್ಸುತ್ತಲ್ಲ, ನಿನ್ ರೂಪ ನೋಡು, ನೀನು ನಂತರ ನೀನು ಗರ್ಜನೆ ಮಾಡ್ಬೇಕು ಅಂತಂದ್ಬಿಟ್ಟು ಹೇಳಿರುತ್ತೆ, ಅದು ಗುರು. 141 ಹೋಗೋಣ. ಅದೃಶ್ಯಂ ಭಾವರೂಪಂ ಚ ಸರ್ವಮೇವ ಚಿದಾತ್ಮಕಂ ಸಾವಧಾನತಯಾ ನಿತ್ಯಂ ಸ್ವಾತ್ಮಾನಂ ಭಾವಯೇತ್ ಬುಧಃ. ವಿದ್ವಾಂಸನಾದವನು ಈ ದೃಶ್ಯ ಪ್ರಪಂಚವೆಲ್ಲವೂ ಸಚ್ಚಿದ್ರೂಪನಾದ ನಾನೇ ಆಗಿದ್ದೇನೆ ಎಂದು ಸದಾ ಜಾಗರೂಕನಾಗಿ ಚಿಂತಿಸುತ್ತಿರಬೇಕು. ಇದೇನು ಹೆಚ್ಚಿನ ಇದೇನು ಇಲ್ಲ. ವೀಣವ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಹೇಳ್ತೀರಾ? ವೀಣವ್ರೆ ಇದ್ದೀರಾ ಇಲ್ವಾ? ಅವ್ರಿಲ್ಲ ಅಂತ ಅನ್ಸುತ್ತೆ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ವಿದ್ವಾಂಸನಾದವನಂದ್ರೆ ಈ ಬ್ರಹ್ಮಜ್ಞಾನ ತಿಳಿದಿರ್ತಕ್ಕಂತ ಇದ್ದಾರೆ. ಇಲ್ಲ ಹೇಳಿ ನೀವು. ಆ ಬ್ರಹ್ಮಜ್ಞಾನ ತಿಳಿದಿರ್ತಕ್ಕಂಥವನೇ ವಿದ್ವಾಂಸನ ಇಲ್ಲಿ.
ಸರಿಯಮ್ಮ. ಈಗ ಎಲ್ಲ ದೃಶ್ಯಾದೃಶ್ಯ ಪ್ರಪಂಚವೆಲ್ಲವೂ ಸಚ್ಚಿದು ಅಂದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ದೃಶ್ಯಗಳು, ನಾವ್ ಏನ್ ನೋಡ್ತಕ್ಕಂಥ ಎಲ್ಲಾ ದೃಶ್ಯಗಳನ್ನು ನಾವ್ ಏನ್ ಕಾಣ್ಬೇಕು, ಆ ಜ್ಞಾನಿ ಆದವನು, ಬ್ರಹ್ಮಜ್ಞಾನಿ ಆದವನು ಆ ಸಚ್ಚಿದು ರೂಪನಾದಂತ ಆ ಬ್ರಹ್ಮನನ್ನೇ ಅದರಲ್ಲಿ ಕಾಣ್ಬೇಕು ಅಂತ ಹೇಳಿ, ಸಚ್ಚಿದಾನಂದ ಶಿವ ಅಥವಾ ಪರಮಾತ್ಮನನ್ನೇ ಕಾಣ್ಬೇಕು, ಅಥವಾ ಅದ್ರಲ್ಲಿ ನಾನೇ ಆಗಿದ್ದೇನೆ ಆ ಒಂದು ಚಿಂತನೆಯನ್ನು ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ. ಅಲ್ಲಿ ಏನ್ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಯಾರೇ ಕಾಣ್ಲಿ ಯಾರೇ ಬಿಡ್ಲಿ ಅವರಲ್ಲಿ ನಾನೇ ಅದನ್ನ, ನನ್ನಲ್ಲಿ ಅವರೇ ಇದ್ದಾರೆ ಅನ್ನೋ ಒಂದು ನಮ್ಮಲ್ಲಿ ಆ ಭಾವನೆ ಮೂಡ್ಬೇಕು ಅಂತ. ಆ ಒಂದು ಜ್ಞಾನ ಬಂತು ಅಂದ್ರೆ ಅಲ್ಲಿ ಯಾವ್ದು ಒಂದು ಇದು ಇರಂಗಿಲ್ಲ, ದ್ವಂದ್ವ ಇರಂಗಿಲ್ಲ, ಎಲ್ಲ ಒಂದೇ ಸಮನಾಗಿದ್ದು ಎಲ್ಲರಲ್ಲೂ ಒಂದು ಖುಷಿ ಆನಂದ ಇರ್ತೈತಿ, ಸಚ್ಚಿದಾನಂದ ರೂಪರಾಗಿ ಇರ್ಬೇಕು ಅಂತ ಆ ಒಂದು ಚಿಂತೆಯಲ್ಲೇ ಆಗಿದ್ದಾಗ ಇದನ್ನ ನಾವು ತಿಳ್ಕೊಬೇಕಂದ್ರೆ ಜಾಗರೂಕನಾಗಿರ್ಬೇಕು ಅಂತ ಹೇಳ್ತಾ ಇದಾರಮ್ಮ ಇಲ್ಲಿ. ಜಾಗರೂಕನಾಗಿ ಚಿಂತಿಸುತ್ತಿರ್ಬೇಕು ಅಂದ್ರೆ ಸದಾ ಕಾಲ ಇದನ್ನೇ ಚಿಂತಿಸ್ತಾ ಇರ್ಬೇಕು. ನಾನೇ ಬ್ರಹ್ಮ, ನಾನೇ ಅದ್ರಲ್ಲಿ ನಾನೇ ಮಾಡ್ಬೇಕು. ನಾವು ಜಾಗೃತ ಮನಸ್ಸಿನಿಂದ ನಾವು ಇದನ್ನೆಲ್ಲ ಚಿಂತನೆ ಮಾಡ್ಬೇಕು, ಆಮೇಲೆ ಅದು ಒಳಗಡೆಗೆ ಇಳಿದು ಚಿಂತನೆ ಮಾಡ್ಬೇಕು. ಆಮೇಲೆ ಸುಷುಪ್ತ ಒಂದು ಮನಸ್ಸಿಗೆ ಅದು ಒಳಗ್ ಹೋಗ್ತೈತಿ. ಒಳಗ್ ಹೋದಾಗ ಆ ಒಂದು ಇದ್ದಾಗ ಅಲ್ಲಿ ನಾವು ಬ್ರಹ್ಮ ಸ್ವರೂಪ ಅನ್ನೋದು ಸುಲಭ ಆಗ್ತೈತಿ, ಅದು ಸದಾ ಕಾಲ ಇರ್ತೈತಿ ಅಂತ. ಬ್ರಹ್ಮ ಸ್ವರೂಪ ನಾನೇ ಅಂತ ಹೇಳಿ ಸದಾ ಕಾಲ ಆ ಜ್ಞಾನ ಇರ್ತೈತಿ ಅಂತ ಹೇಳಿ ಚಿಂತಿಸ್ತಾ ಇರ್ಬೇಕು. ಸರಿ. ದೃಶ್ಯಂ ಹೃದೃಶ್ಯತಾಂ ನಿತ್ವಾ ಬ್ರಹ್ಮಾಕಾರೇಣ ಚಿಂತಯೇತ್ ವಿದ್ವಾನ್ ನಿತ್ಯ ಸುಖೇ ತಿಷ್ಠೇದ್ಧಿಯ ಛಿದ್ರಸ ಪೂರ್ಣಯ. ಇದರ ಅರ್ಥ, ವಿದ್ವಾಂಸನು ಇಂದ್ರಿಯ ಗೋಚರವಾದ ಈ ಪ್ರಪಂಚವನ್ನು ಇಂದ್ರಿಯ ಅಗೋಚರವನ್ನಾಗಿ ಮಾಡಿಕೊಳ್ಳಬೇಕು. ಅವನ ಯಾವ ಇಂದ್ರಿಯಗಳಿಗೂ ಪ್ರಪಂಚ ಗೋಚರಿಸಬಾರದು, ಎಲ್ಲವೂ ಬ್ರಹ್ಮವೇ ಆಗಿ ಅವನ ಅನುಭವಕ್ಕೆ ಬರಬೇಕು. ಅವನ ನಿಶ್ಚಯಾತ್ಮಕ ವೃತ್ತಿಯು ಬ್ರಹ್ಮವನ್ನೇ ವಿಷಯೀಕರಿಸಿಕೊಂಡಿರಬೇಕು. ಆಮೇಲೆ ವೃತ್ತಿಯೂ ಇಲ್ಲದಾಗಿ ಅವನು ಸಚ್ಚಿದಾನಂದ ರೂಪವಾದ ಬ್ರಹ್ಮದಲ್ಲಿ ಒಂದಾಗಬೇಕು. ಹೇಗೆ ಒಂದೊಂದೇ ಹಂತವಾಗಿ ನಾವು ಹೇಗೆ ಬ್ರಹ್ಮಕಾರ ವೃತ್ತಿಯಲ್ಲಿ ನೆಲೆ ನಿಲ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಮ್ಮ ಅವರೇ ಹೇಳ್ತೀರಾ? ಮೇಡಮ್, ಈಗ ನಮಗೆ ಕಾಣ್ತಾ ಇರ್ತಕ್ಕಂಥ ಪ್ರಪಂಚ ಇದಿಲ್ಲ ಅಂತ ಹೇಳಿ ನಾವು ಮಾಡ್ಕೋಬೇಕು, ಕಾಣದಂತೆ ಮಾಡ್ಕೋಬೇಕು. ಮೊದ್ಲು ಬ್ರಹ್ಮಾಕಾರ ಎಲ್ಲದರಲ್ಲೂ ಬ್ರಹ್ಮ ಸ್ವರೂಪವನ್ನೇ ನೋಡ್ತಾ ಇದ್ದಾಗ ಈ ಪ್ರಪಂಚನೇ ಇಲ್ಲ ಅಂತೇಳಿ ಆ ಜ್ಞಾನವನ್ನ ತುಂಬ್ಕೋಬೇಕು. ಆ ಬುದ್ಧಿ ಕೂಡ ನಾವು ಅದನ್ನೇ ಯೋಚನೆ ಮಾಡ್ಬೇಕಾಗ್ತದೆ. ನಿತ್ಯ ಒಂದು ಈ ಬ್ರಹ್ಮನೇ, ಎಲ್ಲ ಬ್ರಹ್ಮ ಸ್ವರೂಪಿ, ಎಲ್ಲದರಲ್ಲೂ ಬ್ರಹ್ಮನೇ ಇದ್ದಾನೆ, ಈ ಪ್ರಪಂಚದ ಪೂರ್ಣವಾಗಿ ನಾವು ಬ್ರಹ್ಮವನ್ನೇ ನೋಡ್ತಾ ಇದ್ರೆ ನಮಗೆ ಖಂಡಿತವಾಗಿ ಒಂಥರ ಆನಂದ ಸಿಗ್ತದೆ ಅನ್ಸುತ್ತೆ ಮೇಡಮ್. ಮತ್ತೆ ಈ ಜಗತ್ತು ಕಾಣ್ತಾ ಇರೋದು ಮತ್ತೆ ಕಾಣದೇ ಇರೋ ಹಾಗೆ ನಾವು ತಿಳ್ಕೊಬೇಕಷ್ಟೇ, ಅದೇ ಕಾಣ್ತಾ ಇದೆ ಪ್ರಪಂಚ. ಇದಾಗಿ ಈ ತೋರ್ತಕ್ಕಂತಹ ಜಗತ್ತೇ ಈ ಕಾರ್ಯಕಾರಣಗಳ ಒಂದು ಇದರಿಂದ ನಾವು ನೋಡ್ಕೊಂಡಾಗ ಈ ಸ್ವರೂಪವಾಗಿರ್ತಕ್ಕಂತಹ ಒಂದು ಪ್ರಪಂಚ ಇದು ಒಂದು ವಿಷಯ ಅಂತ ತಿಳ್ಕೊಂಡು ಅದನ್ನೆಲ್ಲ ನಾವು ಅದರೊಳಗೆ ಬ್ರಹ್ಮಸ್ವರೂಪವನ್ನ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ಆ ಚಿಂತನೆ ಮಾಡಿದಾಗ ನಮ್ಗೆ ಏನಾಗುತ್ತೆ, ಬ್ರಹ್ಮಜ್ಞಾನ ಖಂಡಿತ ಸಿಗುತ್ತೆ. ಮತ್ತೆ ಇದನ್ನ ಯಾವಾಗ್ಲೂ ಶ್ರವಣ ಮನನ ನಿಧಿಧ್ಯಾಸಗಳಲ್ಲೇ ನಾವು ತೊಡಗಿರ್ಬೇಕಾಗ್ತದೆ. ಆಗ ನಿತ್ಯ ಒಂದು ಬ್ರಹ್ಮ ಆನಂದವನ್ನ ನಾವು ಆಗ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅನ್ಸುತ್ತೆ. ಯಾಕೆಂದ್ರೆ ಪ್ರತಿ ಒಂದು ಇದ್ರೊಳಗೆ ನಮ್ಗೆ ಶ್ರವಣದಲ್ಲಾಗ್ಲಿ ಮನನದಲ್ಲಾಗ್ಲಿ ನಿರ್ಧಿಧ್ಯಾಸದಲ್ಲಾಗ್ಲಿ ಯಾವಾಗ್ಲೂ ಬ್ರಹ್ಮನನ್ನೇ ಇದು ಮಾಡ್ಬೇಕಾದ್ರೆ ನಮ್ಗೇನು ಇಲ್ವಾಗಿ ಬರೀ ಆನಂದ ಒಂದೇ ಸಿಗ್ತದೆ. ಅದನ್ನ ಅಂತಹ ಒಂದು ಜ್ಞಾನವನ್ನ ಪಡ್ಕೋಬೇಕು. ಅದನ್ನ ನಾವು ನಿತ್ಯ ಒಂದು ಆನಂದದ ರೂಪದಲ್ಲಿ ನಾವು ಅದನ್ನ ಪಡ್ಕೊಂಡು ಆನಂದಿಸಬಹುದು. ಎಲ್ಲ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ತತ್ವವನ್ನ ಕೂಡ ಅಳವಡಿಸ್ಕೊಂಡು ಇದನ್ನ ಪೂರ್ಣವಾಗಿ ನಾವು ನಾವಾಗೆ ನಾವೇ ಸ್ವೀಕರಿಸಿ ಆನಂದದಲ್ಲಿ ಮುಳುಗು ಹೋಗ್ಬೇಕು. ಇದು ಬ್ರಹ್ಮ ತತ್ವ ಅಂತ ಹೇಳಿ ಪೂರ್ಣವಾಗಿ ನಾವು ಅದನ್ನ ಅಳವಡಿಸ್ಕೊಂಡು ನಿತ್ಯ ಅದೇ ಜ್ಞಾನದಲ್ಲಿ ಇದ್ದಾಗ ಖಂಡಿತ ನಮಗೆ ಒಂದು ಸುಖಾನಂದ ಬ್ರಹ್ಮಾನಂದ ಸಿಗ್ಬಹುದು. ಸರಿನಾ ಮೇಡಮ್? ಸಿಗ್ಬಹುದಲ್ಲ, ಖಂಡಿತ ಅಂತ ಬಿಟ್ಟು ಗುರುಜಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಆಯ್ತು, ಬ್ರಹ್ಮ ಸ್ವರೂಪವಾಗೇ ಚಿಂತನೆ ಮಾಡ್ಬೇಕು.
ಇವಾಗ ಮೊಸರು. ಅದೇ ಎಲ್ಲವೂ ಬ್ರಹ್ಮವೇ ಅಂತಂದ್ರೆ ಅಲ್ಲಿ ಕಾಣಿಸಲ್ಲ ಅಂತಲ್ಲ. ಹಾ ನಿಮಗೆ ಶೋಕೇಸ್ ಅಲ್ಲಿ ಹಾಕಿರೋ ಸೀರೆ ಕಾಣಿಸುತ್ತೆ, ಆಮೇಲೆ ಒಡವೆ ಅಂಗಡಿಗೆ ಹೋದ್ರೆ ನೆಕ್ಲೆಸ್ ಕಾಣಿಸುತ್ತೆ, ಆದ್ರೆ ಅದು ಬ್ರಹ್ಮನೇ. ಸೀರೆನು ಬ್ರಹ್ಮವೇ, ನೆಕ್ಲೆಸ್ ಬ್ರಹ್ಮವೇ, ನಾನ್ ನೋಡ್ತಾ ಇರೋನು ಬ್ರಹ್ಮನೇ ಅಂತ ಬಿಟ್ಟು ಅನ್ಕೊಳ್ಬೇಕು. ಅಯ್ಯ ಸಕಲವು ಬ್ರಹ್ಮವೇ ಅಂತ ಅನ್ಕೊಳ್ಬೇಕಷ್ಟೆ. ಅವಾಗ ಒಟ್ಟಾರೆ ಆಕರ್ಷಣೆಗಳೆಲ್ಲ ಹೊರಟೋಗುತ್ತೆ. ಒಟ್ಟಾರೆ ನಮಗೆ ಬುದ್ಧಿ ಮತ್ತು ಮನಸ್ಸು ಪಕ್ವಾಗ್ಬಿಡ್ಬೇಕು ಬ್ರಹ್ಮ ಸ್ವರೂಪಿಗಳಂತೆ. ಆ ಚಿಂತನೆ ಮಾಡ್ತಾ ಇದ್ರೆ ಅವಾಗ ನಾನು ಊಟ ಮಾಡ್ತಾ ಇರೋದು ಬ್ರಹ್ಮವೇ, ನಾನು ಉಸಿರಾಡ್ತಾ ಇರೋದು ಅದು ಬ್ರಹ್ಮವೇ, ಹೀಗೆ ಪ್ರತಿಯೊಂದು ತಿಳ್ಕೊಳ್ತಾ ಇದ್ರೆ ಅಲ್ಲಿ ಬೇರೆ ಇನ್ನೊಂದು ಇರಲ್ಲ. ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ನಾವು ತಿಳಿಸ್ಕೊಡ್ತಾರೆ, ಅದನ್ನ ನಾವು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಳೋದು ಕಷ್ಟಪಡ್ತಾ ಇದೀವಿ. ಆಗಾಗ್ಗೆ ಚಿಂತನೆ ಮಾಡ್ತಾನೆ ಇರ್ಬೇಕು, ಅಂದ್ರೆ ಸದಾ ಕಾಲದಲ್ಲಿ ಆ ಚಿಂತನೆಯಲ್ಲೇ ಇರ್ಬೇಕು, ಹಂಗಾದ್ರೆ ಬಹಳ ಸೊಗಸಿರ್ತೈತೆ. ಅದೇ ಯಾವಾಗ ಗುರೂಜಿ ಹೇಳೋದು ಏನು ಅಂತಂದ್ರೆ, ಕಾರ್ ಡ್ರೈವಿಂಗ್ ಕಲಿಯೋವರೆಗೂ, ಸೈಕಲ್ ಕಲಿಯೋವರೆಗೂ, ಸ್ವಿಮ್ಮಿಂಗ್ ಕಲಿಯೋವರೆಗೂ ಕಷ್ಟ ಇರುತ್ತೆ. ಕಲಿತ್ಮೇಲೆ ಯಾವ ಕಷ್ಟ ಏನಿಲ್ಲ. ಹಾಗೆ ಬ್ರಹ್ಮವಿದ್ಯೆನೂ ಅಷ್ಟೇ. ವಿಜಯ ಸರ್ ಬರಲ್ಲ ಮೇಡಮ್? ಇಲ್ಲ, ಬರಲ್ಲ. ರಾಜಯೋಗ ಉದಾಹೃತಃ ಕಿಂಚಿತ್ ಪಕ್ಷ ಕಷಾಯಾಣ ಹಠಯೋಗೇನ ಸಂಯುತಃ. ಅವರಿಗೆ ಶುದ್ಧ ಮನಸ್ಕರಿಗಾಗಿ ರಾಜಯೋಗವನ್ನು ಹೇಳಿದೆವು. ಇದು ರಾಗದ್ವೇಷಾದಿ ಕಷಾಯಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಿಕೊಂಡವರಿಗೆ. ರಾಗದ್ವೇಷಾದಿ ಅಂದ್ರೆ ಕಷಾಯ ಅಂತ ಇದೆಯಲ್ಲ ಮೇಲ್ಗಡೆ, ಅದು ರಾಗದ್ವೇಷಗಳು ಅಂತ ಬಿಟ್ಟು ಯಾರಲ್ಲಿ ಅವು ಸಂಪೂರ್ಣ ಪಕ್ವವಾಗಿಲ್ಲವೋ ಅವರು ಹಠಯೋಗದ ಮೂಲಕ ಅಭ್ಯಾಸ ಮಾಡಿ ಸಫಲತೆಯನ್ನು ಪಡೆಯಬಹುದು ಅಂತ ಇದು ಗುರೂಜಿ ಟಾಕಲ್ಲಿ ಕೊನೆಯಲ್ಲಿ ಎಲ್ಲ ಹೇಳಿದ್ದಾರೆ. ಅದನ್ನ ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಇದನ್ನ ಕೇಳಲೇ ಇಲ್ಲ ಲಾಸ್ಟ್ಗೆ. ಪರವಾಗಿಲ್ಲ, ಹೇಳಿ, ಇದನ್ನ ನೋಡ್ಕೊಂಡು ಹೇಳಿ. ಇಲ್ಲಿವರೆಗೆ ಅಂದ್ರೆ ಒಂದು ಶುದ್ಧ, ನಾವೆಲ್ಲ ಈಗ ನಮ್ಮ ಮನಸ್ಸನ್ನ ಶುದ್ಧವಾಗಿ ನಾವ್ ಕಲಿಬೇಕಂದ್ರೆ, ಈ ಬ್ರಹ್ಮಜ್ಞಾನ ಕಲಿಬೇಕಂದ್ರೆ ಇದ್ರಲ್ಲಿ ನಾವು ಹೋಗ್ಬೇಕಂದ್ರೆ ಒಂದು ಶುದ್ಧವಾದ ಮನಸ್ಸಿರ್ಬೇಕು, ಆವಾಗ್ಲೇ ನಮ್ಗೆ ಇದು ಸಿಗೋದು ಅಂತ ನನ್ಗೆ ಗೊತ್ತಮ್ಮ. ಅದನ್ನೇ ಇದೇನ್ ಹೇಳ್ತಾರೆ ಈಗ ರಾಜಯೋಗ. ಈಗ ರಾಜಯೋಗ ನಾವ್ ಇದನ್ನ ಆರಾಮಾಗೆ ಕಲ್ತ್ವಿ, ಯಾವ ಯೋಗಾಸನ ಮಾಡ್ಲಿಲ್ಲ, ಯಾವ ನಾವು ಇಲ್ಲಿ ಶ್ರಮನೂ ಪಟ್ಟಿಲ್ಲ. ಹಾಗಾಗಿ ಒಂದು ರಾಜಯೋಗದಲ್ಲಿ ನಾವು ಅವ್ರು ಹೇಳಿದ್ದನ್ನ ಇದನ್ನೆಲ್ಲ ನಾವು ಈಗ ಬ್ರಹ್ಮಜ್ಞಾನವನ್ನ ತಿಳ್ಕೊಂಡ್ವಿ. ಅದು ತಿಳ್ಕೊಂಡ್ಮೇಲೆ ಸಹಿತ ನಮ್ಮಲ್ಲಿ ಏನಮ್ಮ ಆತ್ಮಜ್ಞಾನ. ರಾಜಯೋಗ ಅಂದ್ರೆ ಆತ್ಮಜ್ಞಾನ, ರಾಜ ಮಾರ್ಗದಲ್ಲಿ ಹೋಗುವಂತದ್ದು ಅಂತ ಹೇಳಿದ್ದಾರೆ. ಉದಾಹರಣೆ ಅಂದ್ರೆ ಅಲ್ಲಿ ನೇರವಾದ ಮಾರ್ಗ, ಎಲ್ಲಿಗೆ ಆತ್ಮನನ್ನ ತಿಳ್ಕೊಳ್ಳೋದಕ್ಕೆ, ಇದು ರಾಜಯೋಗ. ಆತ್ಮಯೋಗ, ಆತ್ಮಜ್ಞಾನ ಪಡ್ಕೊಳ್ಳೋದೇ ಒಂದು ರಾಜಯೋಗ. ಅಂದ್ರೆ ರಾಜಯೋಗ ಅಂದ್ರೂ ಸಹಿತ ಇದರಲ್ಲಿ ಮತ್ತೆ ಇದನ್ನ ಈ ಯೋಗ ನಾವು ಆತ್ಮಜ್ಞಾನ ಇಷ್ಟು ಇದ್ರಲ್ಲೇ ತಿಳ್ಕೊಂಡ್ರು ಇಲ್ಲಿ ನಮಗೆ ರಾಗ ದ್ವೇಷಾದಿ ಅಥವಾ ಇವೇನಾದ್ರೂ ನಮ್ಮಲ್ಲಿ ಇನ್ನೂ ಇದಾವು ಅಂದ್ರ ಅವನು ಯಾವ ರೀತಿ ನಾವು ಹೋಗ್ಲಾಡ್ಸ್ಕೋಬೇಕು ಅಂತಾನು ಹೇಳಿದಾರಮ್ಮ. ಅದು ಹಠಯೋಗ ಅಂತ ಹೇಳಿ, ಆ ಹಠಯೋಗ ಮಾಡಿ ಇಂಥ ಅಭ್ಯಾಸಗಳನ್ನ ನಾವು ಸಫಲತೆ ಪಡಿಬಹುದು, ಅಂದ್ರೆ ಅದರಲ್ಲೇ ನಾವು ಪರಿಪೂರ್ಣತೆಯನ್ನ ಪಡಿಬಹುದು ಅಂತ ನೀವ ಹೇಳ್ರಿ. ಆದ್ರೆ ಅದು ಪಡೆದ್ಮೇಲೆ ಮತ್ತೆ ಜ್ಞಾನವೂ ಬೇಕಾಗುತ್ತೆ, ಅಂದ್ರೆ ಅಲ್ಲಿಂದ ಹೋಗ್ಬೇಕು ಅಷ್ಟೇ. ಇದು ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಅದು ಸಾಧ್ಯ ಇಲ್ಲ ಅಂದವರು ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪರಿಶುದ್ಧವಾಗಿದೆ ಮನಸ್ಸು ಒಂದು ಪರಿಶುದ್ಧವಾಗಿ ಇಟ್ಬಿಟ್ರೆ ಹಠಯೋಗನೂ ಅವಶ್ಯಕತೆ ಇಲ್ಲ. ಕೇವಲ ರಾಜಯೋಗವೇ ಫಲ ನೀಡುತ್ತದೆ. ಗುರುಗಳಲ್ಲಿ ದೇವರಲ್ಲಿ ಭಕ್ತಿಯುಳ್ಳವರಿಗೆ ಈ ರಾಜಯೋಗವು ಶೀಘ್ರವಾಗಿ ಫಲಿಸುತ್ತದೆ. ಹೌದಮ್ಮ, ಗುರುಗಳು ಹೇಳ್ತಕ್ಕಂತ ಕೇವಲೋಯಂ ಚ ಸಿದ್ಧಿದಃ ಗುರುದೈವತ ಭಕ್ತಾನಾಂ ಸರ್ವೇಷಾಂ ಸುಲಭೋ ಜವಾತ್ ಅಂತ. ಯಾರ ಮನಸ್ಸು ರಾಗದ್ವೇಷಾದಿಗಳಿಲ್ಲದೆ ಪರಿಶುದ್ಧವಾಗಿದೆಯೋ ಅವರಿಗೆ ಹಠಯೋಗದ ಅವಶ್ಯಕತೆ ಇಲ್ಲದೆ ಕೇವಲ ರಾಜಯೋಗವೇ ಫಲ ನೀಡುತ್ತದೆ. ಗುರುಗಳಲ್ಲಿ ದೇವರಲ್ಲಿ ಭಕ್ತಿಯುಳ್ಳವರಿಗೆ ಈ ರಾಜಯೋಗವು
ಶೀಘ್ರವಾಗಿ ಫಲಿಸುತ್ತದೆ. ರಾಜಯೋಗ ಯಾರಿಗೆ ಫಲಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಮ್ಮ ಅವರು ಹೇಳ್ತೀರಾ? ಹೇಳ್ತೇನೆ ಮೇಡಮ್. ಇಲ್ಲಿ ಕಷಾಯ ಅಂತ ಮುಂದೆ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಕಷಾಯವೆಂದ್ರೆ ರಾಗದ್ವೇಷಗಳು ಅಂತ ಅರ್ಥ ಆಗುತ್ತೆ ಇಲ್ಲಿ. ಮತ್ತೆ ಈ ಇದ್ರೊಳಗೆ ನಾವು ನೋಡಿದಾಗ ಏನೇನ್ ಕರ್ಮಗಳನ್ನ ಮಾಡ್ತೀವಿ ಅದನ್ನೆಲ್ಲ ನಾವು ಒಂದು ಯಾವುದೇ ಕೆಟ್ಟ ಬುದ್ಧಿ ಅಂದ್ರೆ ನಿಷ್ಕಾಮ ಬುದ್ಧಿಯಿಂದ ನಾವು ಮಾಡಿದ್ರೆ ಆಗೇನಾಗುತ್ತೆ, ಕಷಾಯ ಅನ್ನೋದು ಪರಿಪಕ್ವ ಹೋಗ್ಬಿಡ್ತದೆ. ಅದ್ರ ಜೊತೆಗೆ ರಾಗದ್ವೇಷಗಳು ಕೂಡ ಕಡಿಮೆ ಆಗ್ತದೆ. ಮತ್ತೆ ಈ ಒಂದು ಪ್ರಾಣಾಯಾಮ ಪತಂಜಲಿಯವ್ರದ್ದು ಬಿಟ್ಟು ನಾವು ಹಠಯೋಗನ್ನು ಬಿಟ್ಬಿಟ್ಟು ಕೇವಲ ರಾಜಯೋಗ ಅಂತಕ್ಕಂಥ ನಿಧಿಧ್ಯಾಸವನ್ನು ಮಾಡ್ಬೇಕಾಗ್ತದೆ. ಅದು ಯಾರಿಗೆ ಒಂದು ನಿಧಿಧ್ಯಾಸ ಪೂರ್ಣವಾಗಿ ಆಗುತ್ತೆ, ಅದನ್ನ ನಾವು ಅಳವಡಿಸ್ಕೊಂಡು ಪೂರ್ಣ ಅದರಲ್ಲಿ ಪರಿಪಕ್ವವಾದಾಗ ಈ ಕಷಾಯ ಪೂರ್ಣ ಅದು ಬರೋದೇ ಇಲ್ಲ. ರಾಗದ್ವೇಷಗಳು ಕೂಡ ಕಡಿಮೆ ಆಗೋಗ್ತದೆ. ಆಗ ಬರೀ ರಾಜಯೋಗವನ್ನ ನಿಧಿಧ್ಯಾಸವನ್ನ ಶ್ರವಣ ಮನನವನ್ನ ಮಾಡಿಕೊಂಡು ಆ ಗುರುವನ್ನ ಪಡ್ಕೊಳ್ತಾ ಗುರುವಿನಲ್ಲೂ ದೇವರಲ್ಲಿ ಕೂಡ ನಾವು ಒಂದು ಪ್ರೇಮ ಭಕ್ತಿ ಇದನ್ನೆಲ್ಲ ಉಪಯೋಗಿಸ್ಕೊಂಡಾಗ ನಾವೇನಾಗ್ತೀವಿ, ಯೋಗಿಗಳಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಭಕ್ತಿಯನ್ನೇ ಆಗಿರ್ಬೋದು, ಭಕ್ತಿ ಸ್ವಭಾವ ಆಗಿರ್ಬೋದು, ಕರ್ಮಾದಿಗಳ ಇದ್ರಲ್ಲೂ ಆಗಿರ್ಬೋದು. ರಾಜಯೋಗದ ಮೂಲಕ ಕೂಡ ನಾವು ಜ್ಞಾನವನ್ನ ಸಿದ್ಧಿ ಮಾಡಿ ಬ್ರಹ್ಮ ಸ್ವರೂಪವನ್ನ ಪಡೆಯಬಹುದು ಅಂತ ಅಂತಿಮವಾಗಿ ಈ ಶ್ಲೋಕದಲ್ಲಿ ಅರ್ಥ ಆಗುತ್ತೆ ಮೇಡಮ್. ಸುಲಭವಾಗಿ ನಾವು ಅಳವಡಿಸ್ಕೋಬಹುದು. ಗುರುನು ಸಿಗ್ತಾರೆ, ದೈವತ್ವದ್ದು ಸಿಗ್ತದೆ, ಭಕ್ತಿನೂ ಸಿಗ್ತದೆ. ಭಕ್ತಿ ಮೂಲಕ ನಾವು ಗುರುತತ್ವವನ್ನ, ದೈವತ್ವವನ್ನ, ಬ್ರಹ್ಮತತ್ವವನ್ನ ಪಡಿಬಹುದು. ಹಠಯೋಗನೂ ಬೇಕಾಗೋದಿಲ್ಲ. ಸಾಧಾರಣವಾಗಿ ನಮಗೆ ಬರೀ ನಿಧಿಧ್ಯಾಸದಿಂದನೇ ಇದೆಲ್ಲ ಪಡಿಲಿಕ್ಕೆ ಸಾಧ್ಯ ಅಂತ ಒಂದು ಅಂತಿಮ ಘಟ್ಟದಂತ ನಾವು ತೀರ್ಮಾನ ಮಾಡ್ಬೋದು ಅನ್ಸುತ್ತೆ ಮೇಡಮ್. ಅದೇ ಇವಾಗ ರಾಗದ್ವೇಷಗಳು ಕಷಾಯ ಅಂತ ಹೇಳುದು ಏನು ಅಂತಂದ್ರೆ, ರಾಗದ್ವೇಷಗಳು ಅದನ್ನ ಮೊದ್ಲು ಹೋಗ್ಲಾಡಿಸ್ಕೊಳ್ಬೇಕು. ಅದು ಯಾರಿಗೆ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅಂತವ್ರಿಗೆ ಈ ರಾಜಯೋಗ ಅನ್ನೋದು ಸುಲಭವಾಗಿ ಡೈರೆಕ್ಟ್ ಆಗಿ ರಾಜಯೋಗಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದು ಇಲ್ಲ ಆಗಲ್ಲ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಹಠಯೋಗ ಮಾಡ್ಬಿಟ್ಟು ಆಮೇಲೆ ರಾಜಯೋಗಕ್ಕೆ ಬರ್ಬೇಕು. ಇಲ್ಲ ಅಂತಂದ್ರೆ ಈ ಭಕ್ತಿ ಯೋಗದಿಂದ ನೇರವಾಗಿ ಬಂದು ಆಮೇಲೆ ಈ ಜ್ಞಾನವನ್ನ ಪಡ್ಕೊಳ್ಳೋದ್ರ ಮೂಲಕ ಅವರು ಮುಕ್ತರಾಗಬಹುದು ಅಂತಂದ್ಬಿಟ್ಟು ಹೀಗೆ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಅಪರೋಕ್ಷ ಅನುಭೂತಿ ಸಂಪೂರ್ಣ ಆಯ್ತು, ಸಕ್ಸಸ್ ಆಯ್ತು ಮೇಡಮ್. ಸ್ವಲ್ಪ ಜ್ಞಾನನು ಬಂದಾಯ್ತು. ನಾವು ಎಲ್ಲಿ ಗ್ಯಾಪ್ ಮಾಡ್ದಂಗೆ ಕೃಷ್ಣ. ಕೃಷ್ಣ.